ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಶ್ವಮೇಧ IAS. ನಾನು ನಿಮ್ಮ ಸುದರ್ಶನ್. ಈ ವಿಡಿಯೋದಲ್ಲಿ ನಾವು ಜನವರಿಯಿಂದ ಜೂನ್ ವರೆಗೂ ಏನ್ ಕರೆಂಟ್ ಅಫೇರ್ಸ್ ಮಾಡ್ತಾ ಇದೀವಿ ಅದರ ಥರ್ಡ್ ಪಾರ್ಟ್ MCQ ಫಾರ್ಮ್ಯಾಟ್ ಅಲ್ಲಿ ವಿಡಿಯೋ ಇರುತ್ತೆ. ಸೊ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್, KS, PSI ಅದರಲ್ಲೂ ಗ್ರಾಜುಯೇಟ್ ಲೆವೆಲ್ ಆಫ್ ಎಕ್ಸಾಮ್ಸ್ ನ ಮನಸ್ಸಲ್ಲಿ ಇಟ್ಕೊಂಡು ಈ ಒಂದು ಕ್ವೆಶನ್ಸ್ ನ ಡಿಸೈನ್ ಮಾಡಿದೆ. ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗೆ ಇಲ್ಲಿ ನಾನು ಹೇಳುವಂತಹ ಫ್ಯಾಕ್ಟ್ಸ್ ನ ನೀಟಾಗಿ ನೋಟ್ ಮಾಡಿ ಇಟ್ಕೊಂಡಿರಿ. ಯಾಕೆಂದ್ರೆ ಯೂಶಲಿ ಒನ್ ವರ್ಡ್ ಅಲ್ಲಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ. ಸೊ ಮೊದಲನೇ ಟಾಪಿಕ್ ಹೋಗ್ತಾ ಇದ್ದೀನಿ. ಸೊ ಮೊದಲನೇ ಟಾಪಿಕ್ ರಾಹುಲ್ ಗಾಂಧಿ ಅವರಿಗೆ ಮಾತನಾಡ್ಲಿಕ್ಕೆ ಕೊಡ್ತಾ ಇಲ್ಲ ಲೋಕಸಭೆಯಲ್ಲಿ ಅಂತ ಹೇಳಿ ಲೋಕಸಭಾ ಸ್ಪೀಕರ್ ಹೌಸ್ ವಾಸ್ ಇನ್ ನ್ಯೂಸ್ ಆಗಿತ್ತು. ಸೊ ಹಾಗಾಗಿ ಲೋಕಸಭಾ ಸ್ಪೀಕರ್ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ಸ್ ಗೆ. ಫ್ಯೂ ಫ್ಯಾಕ್ಟ್ಸ್ ನೋಡ್ತಾ ಬರೋಣ. ಸೊ ಲೋಕಸಭಾ ಸ್ಪೀಕರ್ ಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ಸ್ ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಆರ್ಟಿಕಲ್ 93 ಏನ್ ಹೇಳುತ್ತೆ ಅಂದ್ರೆ ಲೋಕಸಭಾ ಸ್ಪೀಕರ್ ಮತ್ತೆ ಡೆಪ್ಯೂಟಿ ಸ್ಪೀಕರ್ ನ ಲೋಕಸಭೆ ಎಲೆಕ್ಟ್ ಮಾಡುತ್ತೆ ಅಂತ ಹೇಳುತ್ತೆ. ಎರಡನೇ ಆರ್ಟಿಕಲ್ ಇಂಪಾರ್ಟೆಂಟ್ ಆಗೋದು ಆರ್ಟಿಕಲ್ 94 ಅಂದ್ರೆ ಲೋಕಸಭಾ ಸ್ಪೀಕರ್ ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 94 ಹೇಳುತ್ತೆ. ಸೊ ಹಾಗಿದ್ರೆ ಆರ್ಟಿಕಲ್ 94 ಗೆ ಹೆಂಗೆ ಪ್ರೊಸೀಜರ್ ಏನ್ ರಿಮೂವಲ್ ಮಾಡೋದು ಅಂತ ಹೇಳಿದ್ರೆ 50 MPs ಸೈನ್ ಮಾಡಿ ಕೊಡ್ಬೇಕು ರೆಸಲ್ಯೂಷನ್ ಅನ್ನ. ಒಂದು ನಂಬರ್ ನೋಟ್ ಮಾಡಿ ಇಟ್ಕೊಂಡಿರಿ. 50 ಜನ MP ಗಳು ಸೈನ್ ಮಾಡಿ ಕೊಟ್ರೆ ಲೋಕಸಭಾ ಸ್ಪೀಕರ್ ನ ರಿಮೂವಲ್ ಮಾಡ್ಲಿಕ್ಕೆ ರೆಸಲ್ಯೂಷನ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಎಷ್ಟು ದಿನಗಳ ಮುಂಚೆ ಕೊಡ್ಬೇಕು ಅಂತ ಹೇಳಿದ್ರೆ 14 days ಪ್ರಿಯರ್ ನೋಟಿಸ್ ಕೊಡ್ಬೇಕು. ಅಂದ್ರೆ ಅವ್ರು ಸೈನ್ ಮಾಡಿ ಕೊಟ್ಟು ನಂತರ 14 ದಿನ ಆದ್ಮೇಲೆ ರೆಸಲ್ಯೂಷನ್ ನ ಡಿಸ್ಕಷನ್ ಗೆ ಎತ್ಕೋತಾರೆ. ಅದಾದ ನಂತರದಲ್ಲಿ ಎಫೆಕ್ಟಿವ್ ಮೆಜಾರಿಟಿಯಿಂದ ಪಾಸ್ ಮಾಡಬೇಕು. ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಯಾವ್ದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗೆ ಎಫೆಕ್ಟಿವ್ ಮೆಜಾರಿಟಿ. ಏನ್ ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳಿದ್ರೆ 543 ನಮ್ಮ ಲೋಕಸಭೆಯಲ್ಲಿ ಇರುವಂತಹ ಸ್ಟ್ರೆಂತ್. ಈ 543 10 ವೇಕೆಂಟ್ ಇದೆ ಅಂತ ತಿಳ್ಕೊಳ್ಳಿ. 10 ಬೇಡ 11 ತಗೋತೀನಿ. ಯಾಕೆ 11 ಹೇಳುತ್ತೀನಿ? 11 ವೇಕೆಂಟ್ ಇದೆ ಅಂದ್ರೆ 543 ಎಲೆಕ್ಷನ್ ನಡೆದು 543 MPs ಎಲೆಕ್ಟ್ ಆಗಿದ್ದಾರೆ. ಅದರಲ್ಲಿ 2 ಕ್ಷೇತ್ರದಲ್ಲಿ ಈಗ ನರೇಂದ್ರ ಮೋದಿ ಅವರು 2 ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ಆ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ. ಹಾಗಾಗಿ ಆ 2 ಕ್ಷೇತ್ರದಲ್ಲಿ ಗೆದ್ದಿರ್ತಾರೆ. ಬಟ್ ಆ ಕ್ಷೇತ್ರ ಏನಾಗುತ್ತೆ ವೇಕೆಂಟ್ ಇರುತ್ತೆ. ಅದಕ್ಕಿಂತ ಎಲೆಕ್ಷನ್ಸ್ ಆಗಿರಲ್ಲ. ಯಾವುದೋ ಒಂದು ಕ್ಷೇತ್ರದ MP ಅವರು ನಿಧನ ಹೊಂದಿರ್ತಾರೆ. ಆ ಒಂದು ಕ್ಷೇತ್ರ ವೇಕೆಂಟ್ ಇರುತ್ತೆ. ಇನ್ನೊಂದು ಯಾವುದೋ ಕ್ಷೇತ್ರದಲ್ಲಿ ಡಿಸ್ಕ್ವಾಲಿಫೈ ಆಗಿರ್ತಾರೆ MP. ಸೊ ಆ ಒಂದು ಕ್ಷೇತ್ರ ವೇಕೆಂಟ್ ಇರುತ್ತೆ. ಆ ರೀತಿ 11 ವೇಕೆಂಟ್ ಇದ್ದು ಅಂತ ಹೇಳಿದ್ರೆ ಎಫೆಕ್ಟಿವ್ ಸ್ಟ್ರೆಂತ್ ಎಷ್ಟಾಗುತ್ತೆ ಅಂದ್ರೆ 532 ಆಗುತ್ತೆ. ಅಂದ್ರೆ 543 ಏನ್ 11 ವೇಕೆಂಟ್ ಇರುತ್ತಲ್ಲ ಆ ವೇಕೆಂಟ್ ಇರೋದನ್ನ ಬಿಡಬೇಕು. ಹೋಗ್ತಾ ಇದೀನಿ ನಾನು ಸ್ಟೇಟ್ಮೆಂಟ್ಸ್ ಹೋಗೋಣ, ಕ್ವೆಶನ್ ಹೋಗೋಣ. ಅದಕ್ಕಿಂತ ಮುಂಚೆ ಈ ಫ್ಯಾಕ್ಟ್ಸ್ ನೀಟಾಗಿ ನೋಟ್ಸ್ ಮಾಡಿ ಬರ್ಕೊಳ್ಳಿ. ಸೊ 11 ವೇಕೆಂಟ್ ಇತ್ತು ಅಂತ ಹೇಳಿದ್ರೆ 532 ಎಫೆಕ್ಟಿವ್ ಸ್ಟ್ರೆಂತ್ ಆಫ್ ದಟ್ ಲೋಕಸಭಾ ಹೌಸ್ ಆಗುತ್ತೆ. ಆ ಲೋಕಸಭೆಯ ಎಫೆಕ್ಟಿವ್ ಸ್ಟ್ರೆಂತ್ ಎಷ್ಟಾಗುತ್ತೆ ಅಂದ್ರೆ 532. ಇದರ 50% ಎಷ್ಟು ಅಂತ ಹೇಳಿದ್ರೆ ದಟ್ ಇಸ್ 266. 266 ಜನ ಏನಾಗ್ಬೇಕು ಪಾಸ್ ಮಾಡ್ಬೇಕು. ಸೊ 266 ಜನ ಪಾಸ್ ಆಯ್ತು ಅಂತ ಹೇಳಿದ್ರೆ ಆ ಒಂದು ರೆಸಲ್ಯೂಷನ್ ಎಗೇನ್ಸ್ಟ್ ದಿ ಲೋಕಸಭಾ ಸ್ಪೀಕರ್ ಏನಾಗುತ್ತೆ ಪಾಸ್ ಆಗುತ್ತೆ. ಎಫೆಕ್ಟಿವ್ ಮೆಜಾರಿಟಿ. ಏನ್ ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಏನ್ ಮಿಸ್ ಆಗಿಲ್ಲ. 1 ಕ್ಯಾರಿ 6 266. ಎಫೆಕ್ಟಿವ್ ಮೆಜಾರಿಟಿ ಅಂತ ಹೇಳಿದ್ರೆ ಟೋಟಲ್ ಸ್ಟ್ರೆಂತ್ ಆಫ್ ದಿ ಹೌಸ್ ಮೈನಸ್ ವೇಕೆಂಟ್ ಸೀಟ್. ವೇಕೆಂಟ್ ಸೀಟ್ ಏನಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟು. ಇದಾದ ನಂತರದಲ್ಲಿ ಲೋಕಸಭಾ ಸ್ಪೀಕರ್ ಗೆ ಸಂಬಂಧಪಟ್ಟಂತೆ ಫ್ಯೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಸ್ಪೀಕರ್ ಹೌಸ್ ನಿಮ್ಗೆ ಸ್ಟಾಟಿಕಲ್ ಕವರ್ ಆಗುತ್ತೆ. ಬಟ್ ಇದೊಂದು ರಿವಿಷನ್ ಅಂತ ತಿಳ್ಕೊಳ್ಳಿ. ಏನ್ ರಿವಿಷನ್? ಆರ್ಟಿಕಲ್ 96, ಆರ್ಟಿಕಲ್ 100. ಏನಿದೆ ಆರ್ಟಿಕಲ್ 100 ಹೇಳುತ್ತೆ ಅಂತ ಹೇಳಿದ್ರೆ ಲೋಕಸಭಾ ಸ್ಪೀಕರ್ ಅವರಿಗೆ ವೋಟ್ ಹಾಕ್ಲಿಕ್ಕೆ ಸ್ಪೆಷಲ್ ಪವರ್ಸ್ ಅನ್ನ ಕೊಡುತ್ತೆ. ಯಾವ್ದಿದು? ಆರ್ಟಿಕಲ್ 100. ಅಂದ್ರೆ ಯಾವ್ದಾದ್ರು ಒಂದು ಮೋಷನ್ ಅಥವಾ ಬಿಲ್ ನ ತಂದಾಗ ಅದು ಪಾಸ್ ಆಗದೆ ಟೈ ಆಯ್ತು ಅಂತ ತಿಳ್ಕೊಳ್ಳಿ. ಎರಡೂ ಕಡೆ ಎಗೇನ್ಸ್ಟ್ ಅಂಡ್ ಫಾರ್ 50-50 ವೋಟ್ ಬಿದ್ದು ಅಂತ ಹೇಳಿದಾಗ ಲೋಕಸಭಾ ಸ್ಪೀಕರ್ ನಿರ್ಣಾಯಕ ಹಂತದಲ್ಲಿ ಮತವನ್ನ ಚಲಾಯಿಸ್ತಾರೆ. ಅದು ಆರ್ಟಿಕಲ್ 100. ಈ ಆರ್ಟಿಕಲ್ 96 ಏನ್ ಹೇಳುತ್ತೆ ಅಂದ್ರೆ, ಯಾಕೆ ನಾವು ಲೋಕಸಭಾ ಸ್ಪೀಕರ್ ನ ರಿಮೂವಲ್ ಗೆ ಸಂಬಂಧಪಟ್ಟಂತೆ ಮಾತನಾಡ್ತಿರೋದ್ರಿಂದ, ಸೊ ಈ ಆರ್ಟಿಕಲ್ 96 ಏನ್ ಹೇಳುತ್ತೆ ಅಂದ್ರೆ ಮೊದಲನೇದು ಲೋಕಸಭಾ ಸ್ಪೀಕರ್ ಎಗೇನ್ಸ್ಟ್ ಅವರ ರಿಮೂವಲ್ ಎಗೇನ್ಸ್ಟ್ ಮೋಷನ್ ಅನ್ನ ಪಾಸ್ ಮಾಡ್ತಿರ್ಬೇಕಾದ್ರೆ ಅವರು ಚೇರ್ಮನ್ ಆಗಿ ಅಂದ್ರೆ ಸ್ಪೀಕರ್ ಆಗಿ ಭಾಗವಹಿಸುವ ಹಾಗೆ ಇಲ್ಲ. ಆ ಒಂದು ಸದನದ ಸ್ಪೀಕರ್ ಆಗಿ ಭಾಗವಹಿಸುವ ಹಾಗೆ ಇಲ್ಲ. ಹಾಗಿದ್ರೆ ಅವರು MP ಆಗಿರ್ಬೋದು. ಅಂದ್ರೆ ಮೊದಲನೇದು ಈ ಕೆನಾಟ್ ಪ್ರಿಸೈಡ್ ದಿ ಹೌಸ್. ಗಾಟ್ ಇಟ್ ಅಂತ ಅನ್ಕೋತೀನಿ. ಒಂದನೇದು ಅವರು MP ಆಗಿ ಲೋಕಸಭಾ ಸ್ಪೀಕರ್ ಆಗಿ ಭಾಗವಹಿಸಲಿಕ್ಕೆ ಆಗಲ್ಲ ಯಾವಾಗ ಅವ್ರ ಅಗೇನ್ಸ್ಟ್ ಮೋಷನ್ ಅನ್ನ ಪಾಸ್ ಮಾಡ್ತಿರ್ಬೇಕಾದ್ರೆ. ಎರಡನೇದು ಬಂದು ಈ ನಿರ್ಣಾಯಕ ಹಂತದಲ್ಲಿ ಮತವನ್ನ ಚಲಾಯಿಸುವ ಹಕ್ಕೇನಿರುತ್ತಲ್ಲ. ಸೊ ಈ 96 ಅಂಡರ್ ಅವರ ಅಗೇನ್ಸ್ಟ್ ಏನು ಮೋಷನ್ ಪಾಸ್ ಆಗ್ಬೇಕಾದ್ರೆ, ರೆಸಲ್ಯೂಷನ್ ಪಾಸ್ ಆಗ್ಬೇಕಾದ್ರೆ ಅವರ ಅಗೇನ್ಸ್ಟ್ ಈ ನಿರ್ಣಾಯಕ ಹಂತದಲ್ಲಿ ಮತ ಚಲಾಯಿಸುವ ಹಕ್ಕು ಕೂಡ ಇರೋದಿಲ್ಲ. ಅಂದ್ರೆ ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ವೋಟ್ ಹಾಕ್ಬೋದು. ಸೆಕೆಂಡ್ ಇನ್ಸ್ಟೆನ್ಸ್ ಅಲ್ಲಿ ಅಂದ್ರೆ ನಿರ್ಣಾಯಕ ಹಂತದಲ್ಲಿ ಏನಾದ್ರೂ ಟೈ ಆಯ್ತು ಅಂತ ಹೇಳಿದಾಗ ಲೋಕಸಭಾ ಸ್ಪೀಕರ್ ಪವರ್ ಇರುತ್ತಲ್ಲ, ಯಾವ ಕಡೆಗೆ ಫಾರ್ ಅಗೇನ್ಸ್ಟ್ ಅಂತ ವೋಟ್ ಹಾಕ್ಬೇಕು, ಆ ಪವರ್ ಇರಲ್ಲ. ಅದರ ಅರ್ಥ ಅವರ ಸ್ಪೀಕರ್ ನ ಅಧಿಕಾರಗಳು ಎಲ್ಲ ಹೋಗ್ತವೆ.
ಅವರ MP ಅಧಿಕಾರಗಳು ಹಾಗೆ ಇರ್ತವೆ. ದ ಪವರ್ಸ್ ವೇರ್ ಈ ಹ್ಯಾಸ್ ಟು ಎಕ್ಸಿಕ್ಯೂಟ್ ಆಸ್ ಎನ್ MP ವಿಲ್ ಬಿ ದೇರ್, ಬಟ್ ಆಸ್ ಅ ಸ್ಪೀಕರ್ ಇರೋದಿಲ್ಲ. ಐ ಹೋಪ್ ಇಟ್ಸ್ ಕ್ಲಿಯರ್. ಇಷ್ಟಿದೆ ಅಲ್ಲ. ಸೊ ಆ ನಿಟ್ಟಲ್ಲಿ ಈ ಒಂದು MCQ ನ ನೋಡ್ತಾ ಬರೋಣ. ಸೊ ಇದು ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೂ ಯೂಸ್ ಆಗುತ್ತೆ, ಡಿಫರೆಂಟ್ ಎಕ್ಸಾಮ್ಸ್ಗೂ ಯೂಸ್ ಆಗುತ್ತೆ. KE ನಡೆಸೋದು. ಸ್ಪೀಕರ್ ಲೋಕಸಭಾ ಅಧ್ಯಕ್ಷರು ಅವರನ್ನು ವಜಾಗೊಳಿಸುವ ನಿರ್ಣಯದ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಓಕೆ. ಸೊ ಫೈನ್, ಇದು ಇಲ್ಲಿ ಕೆಳಗಡೆ ಆಗ್ಬೇಕಿತ್ತು. ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಲ್ಲ, ಅಂದ್ರೆ ಈ ಕೆಳಗೆ ಕೊಟ್ಟಿರುವಂತಹ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೇಳಿದ್ದಾರೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ನ ಕೇಳಿದ್ದಾರೆ. ಇಂಗ್ಲಿಷ್ ಅವರು ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಅಲ್ಲಿ PDFs ಹಾಕ್ತೀನಿ, ಅಲ್ಲಿ ನಿಮಗೆ ಕ್ವೆಶನ್ಸ್ ಸಿಗುತ್ತೆ. ಸ್ಪೀಕರ್ ಅವರು ಸದನದ ಕಲಾಪಗಳ ಅಧ್ಯಕ್ಷತೆ ವಹಿಸುವಂತಿಲ್ಲ. ಈ ಕೆನಾಟ್ ಪ್ರಿಸೈಡ್ ದಿ ಹೌಸ್. ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇಲ್ಲಿ ಕೇಳಿರೋದೇನು ಸರಿಯಲ್ಲ ಕೇಳಿರೋದು. ಸ್ಪೀಕರ್ ಅವರಿಗೆ ಸದನದಲ್ಲಿ ಮಾತನಾಡುವ ಹಕ್ಕಿದೆ. ಹೌದು, ಈ ಕ್ಯಾನ್ ಟಾಕ್. ಸ್ಪೀಕರ್ ಅವರು ಮೊದಲ ಹಂತದಲ್ಲಿ ಸಾಮಾನ್ಯ ಸದಸ್ಯರಂತೆ ಅಂದ್ರೆ MP ಅಂತೆ ಮತ ಚಲಾಯಿಸಬಹುದು. ವೋಟ್ ಹಾಕ್ಬೋದು. ಮತಗಳು ಸಮಾನ ಆದಾಗ, ಅಂದ್ರೆ ಈ 3 ಸ್ಟೇಟ್ಮೆಂಟ್ ರೈಟ್ ಇದೆ. ಮತಗಳು ಸಮಾನ ಆದಾಗ, ಟೈ ಆದಾಗ ನಿರ್ಣಾಯಕ ಹಂತದಲ್ಲಿ ಸ್ಪೀಕರ್ ಅವರು ನಿರ್ಣಾಯಕ ಮತವನ್ನು ಕಾಸ್ಟಿಂಗ್ ವೋಟ್ ಚಲಾಯಿಸಬಹುದು. ಅಂದ್ರೆ ನಿರ್ಣಾಯಕ ಮತವನ್ನ ಚಲಾಯಿಸಬಹುದು ಅಂತ ಇದೆ. ಅವರ ಎಗೇನ್ಸ್ಟ್ ರೆಸಲ್ಯೂಷನ್ ಪಾಸ್ ಆಗ್ಬೇಕಾದ್ರೆ ಇಲ್ಲಿ ವಜಾಗೊಳಿಸುವ ನಿರ್ಣಯದ ಸಂದರ್ಭದಲ್ಲಿ ಸರಿಯಲ್ಲ ಹೇಳಿಕೆ ಕೇಳಿದ್ದಾರೆ. ಅವರು ನಿರ್ಣಾಯಕ ಹಂತದಲ್ಲಿ ವೋಟ್ ಹಾಕ್ಲಿಕ್ಕೆ ಬರಲ್ಲ. ಸೊ ಇದು ತಪ್ಪಾದ ಹೇಳಿಕೆ ಆಗುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಸರಿಯಾಗಿ ಇರುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಪ್ರಿಸೈಡ್ ಮಾಡುವ ಹಾಗೆ ಇಲ್ಲ. ಫಸ್ಟ್ ಇನ್ಸ್ಟೆನ್ಸ್ ಅಲ್ಲಿ ವೋಟ್ ಹಾಕ್ಬೋದು. ಅವರ ಏನಾದ್ರು ಆರ್ಗ್ಯುಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಜಸ್ಟಿಫೈ ಮಾಡ್ಕೋಬಹುದು. ಕ್ಯಾಸ್ಟ್ ಅಂದ್ರೆ ನಿರ್ಣಾಯಕ ಹಂತದಲ್ಲಿ ವೋಟ್ ಹಾಕ್ಲಿಕ್ಕೆ ಬರಲ್ಲ. ಯಾರಿಗೆ? ಲೋಕಸಭಾ ಸ್ಪೀಕರ್ಗೆ. ಯಾವಾಗ? ಅವರ ಎಗೇನ್ಸ್ಟ್ ರಿಮೂವಲ್ಗೆ ರೆಸಲ್ಯೂಷನ್ ಅನ್ನ ಪಾಸ್ ಮಾಡ್ಬೇಕಾದ್ರೆ. ಇಷ್ಟು ಫ್ಯಾಕ್ಟ್ ಗೊತ್ತಿದ್ರೆ ಸಾಕು. ಫ್ಯೂ ಅದರ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಆಫ್ ಲೋಕಸಭಾ ಸ್ಪೀಕರ್ ನಿಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಆರ್ಟಿಕಲ್ 110 ಕ್ಲಾಸ್ 3 ಅಂಡರ್ ಯಾವ್ದಾದ್ರು ಒಂದು ಬಿಲ್ಲು ಮನಿ ಬಿಲ್ಲ ಅಲ್ವಾ, ಇದು ಹಣಕಾಸು ಮಸೂದೆಯ ಅಲ್ಲವಾ ಅಂತ ನಿರ್ಣಾಯಕ ಹೇಳೋದು ಯಾರು? ಯಾರ ಡಿಸಿಷನ್ ಫೈನಲ್ ಅಂದ್ರೆ ಲೋಕಸಭಾ ಸ್ಪೀಕರ್ ಅವರ ಡಿಸಿಷನ್ ಫೈನಲ್. ಅದೇ ರೀತಿ ನಿಮ್ಗೆ 52ನೇ ತಿದ್ದುಪಡಿ ಎಷ್ಟನೇ ಶೆಡ್ಯೂಲ್ ಬೇಗ ಹೇಳ್ಬೇಕು ನೀವು? 10ನೇ ಶೆಡ್ಯೂಲ್, 10th ಶೆಡ್ಯೂಲ್ ನೀವ್ ಹೇಳ್ಬೇಕು. 10th ಶೆಡ್ಯೂಲ್ ಜಸ್ಟ್ ಇಟ್ಸ್ ಎ ರಿವಿಷನ್. ಏನ್ ಹೇಳುತ್ತೆ? ಆಂಟಿ ಡಿಫೆಕ್ಷನ್ ಲಾ. ಏನ್ ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳಿದ್ರೆ 1967ರಲ್ಲಿ ಲಾಲ್ ಅಂತ ಹೇಳಿದ್ರು. ಆಯಾರ್ ಲಾಲ್ ಗಯಾಲಾಲ್ ಅಂತ ಹೇಳಿ ಒಂದು ಸೈನ್ ಕೂಡ ಆಗಿತ್ತು. ಏನಿದೆ ಅಂತ ಹೇಳಿದ್ರೆ ಒಂದೇ ದಿನಕ್ಕೆ 3 ಪೊಲಿಟಿಕಲ್ ಪಾರ್ಟಿಯನ್ನ ಚೇಂಜ್ ಮಾಡಿದ್ರು. ಆ ನಿಟ್ಟಿನಲ್ಲಿ 52ನೇ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನಕ್ಕೆ ಆಂಟಿ ಡಿಫೆಕ್ಷನ್ ಲಾನ ನಾವು ಸೇರಿಸ್ತೀವಿ. ಏನಿದು ಆಂಟಿ ಡಿಫೆಕ್ಷನ್ ಲಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಜಸ್ಟ್ ಆಸ್ ಅ ರಿವಿಷನ್. ಯಾಕೆ ಲೋಕಸಭಾ ಸ್ಪೀಕರ್ ಮಾತಾಡ್ತಿರ್ಬೇಕಾದ್ರೆ ಇಲ್ಲಿ ಕಿಯೋಟೋ ಒಲ್ಲನ್ ಕೇಸ್ ಒಂದು ಹೇಳ್ತೀನಿ, ಅದಕ್ಕೋಸ್ಕರ. ಯಾವ್ದಾದ್ರು MP ಎಗೇನ್ಸ್ಟ್ ವಿಪ್ ಜಾರಿ ಇದ್ದಾಗ ಎಗೇನ್ಸ್ಟ್ ವೋಟ್ ಹಾಕಿದ್ರು, ಅವರ ಪೊಲಿಟಿಕಲ್ ಪಾರ್ಟಿಗೆ ಬೇಕಂತ ರಿಸೈನ್ ಮಾಡಿದ್ರು, ಅಥವಾ ಪೊಲಿಟಿಕಲ್ ಪಾರ್ಟಿ ಎಗೇನ್ಸ್ಟ್ ವೋಟ್ ಮಾಡಿದ್ರು, ಆ ಪೊಲಿಟಿಕಲ್ ಪಾರ್ಟಿಗೆ ರಾಜೀನಾಮೆಯನ್ನ ಕೊಟ್ಟರು, ಅವಾಗ ಅವರ ಒಂದು ಸದಸ್ಯತ್ವ ಕೂಡ ಅಂದ್ರೆ ಲೋಕಸಭೆಯ ಸದಸ್ಯತ್ವ ಕೂಡ ವಜಾಗೊಳಿಸಬಹುದು. ಈ ಒಂದು ಅಧಿಕಾರ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಯಾರಿಗಿದೆ ಅಂತ ಹೇಳಿದ್ರೆ ಲೋಕಸಭಾ ಸ್ಪೀಕರ್ ಗಿದೆ. ಈ ಲೋಕಸಭಾ ಸ್ಪೀಕರ್ ಅಂಡರ್ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಏನು ವಜಾಗೊಳಿಸ್ತಾರಲ್ಲ MP ನ, ಇದು ಜುಡಿಷಿಯಲ್ ರಿವ್ಯೂಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕ್ಯೋಟೋ ಒಲ್ಲನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ 1992ರಲ್ಲಿ. ಅಂದ್ರೆ ಅವರು ಮಾಡಿರುವಂತದ್ದು, ಈಗ ಸುಮ್ನೆ ಯಾರೋ ಒಬ್ಬರನ್ನ ಡಿಸ್ಕ್ವಾಲಿಫೈ ಮಾಡ್ಬಿಟ್ಟು MP ನ ಈಸ್ ಡಿಸ್ಕ್ವಾಲಿಫೈಡ್, ಈ ಡಸಂಟ್ ಹ್ಯಾವ್ ದಿ ಪವರ್ಸ್, MP ಇರಕ್ಕಾಗತ್ತ ಅಂತಲ್ಲ. ಕ್ಯೋಟೋ ಒಲ್ಲನ್ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದು ಈ ಒಂದು ಲೋಕಸಭಾ ಸ್ಪೀಕರ್ 52ನೇ ತಿದ್ದುಪಡಿಯ ಮೂಲಕ ಏನ್ ಆಂಟಿ ಡಿಫೆಕ್ಷನ್ ಲಾ ಅಂಡರ್ ಡಿಸ್ಕ್ವಾಲಿಫೈ ಮಾಡ್ತಾರಲ್ಲ, ಇದು ಜುಡಿಷಿಯಲ್ ರಿವ್ಯೂಗೆ ಒಳಪಟ್ಟಿದೆ ಅಂತ ಹೇಳಿ ಹೇಳುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಕನ್ನಡ ಮೀಡಿಯಂ ವರ್ಗೂ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಜಸ್ಟ್ ಆ ಸ್ಟೇಟ್ಮೆಂಟ್ಸ್ ಮೂಲಕ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಇದು ಎಷ್ಟನೇದು? 4ನೇ ಸ್ಟೇಟ್ಮೆಂಟ್ ಸರಿ, ಬಟ್ ಹೇಳಿಕೆ ತಪ್ಪು. ಈ ಕ್ವೆಶನ್ಗೆ ಸರಿ. ಸೊ 2ನೇದು ಬಂದ್ಬಿಟ್ಟು ನ್ಯಾಷನಲ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂಡ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ 2026. 27 ವರ್ಷಗಳ ನಂತರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ಸ್ ಎಲ್ಲ ಸೇರಿ ಒಂದು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡಿದ್ದಾರೆ ಡೆಲ್ಲಿಯಾಗಿ. ಹಾಗಾಗಿ ಬಿಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನ್ ಬಿಟ್ ಇಂಪಾರ್ಟೆಂಟ್ ಅಂದ್ರೆ ಎಲೆಕ್ಷನ್ ಕಮಿಷನ್ ಯಾವಾಗ್ಲೂ ನ್ಯೂಸ್ ಅಲ್ಲಿ ಇರುತ್ತೆ. ಸೊ ಹಾಗಾಗಿ ಫ್ಯೂ ಬೇಸಿಕ್ ಫ್ಯಾಕ್ಟ್ಸ್ ತಿಳ್ಕೊಳ್ಳಿ ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ. ಜ್ಞಾನೇಶ್ ಕುಮಾರ್ ಅವರು ಯಾರು? ನಮ್ಮ ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್. ಯಾರು? ಜ್ಞಾನೇಶ್ ಕುಮಾರ್. ಈ ಚೀಫ್ ಎಲೆಕ್ಷನ್ ಕಮಿಷನರ್, ಪ್ರಸ್ತುತವಾಗಿ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು? ಜ್ಞಾನೇಶ್ ಕುಮಾರ್ ಅವರು. ಸೊ ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಏನೇನ್ ಇದಾಯ್ತು ಅಂದ್ರೆ, ಸಾಕಷ್ಟು ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ನ ಎತ್ಕೊಂಡ್ ಬಂದಿದ್ರು. ಅದ್ರ ಜೊತೆಗೆ ಒಂದು ಎತ್ಕೊಂಡ್ ಬಂದಿರುವಂತದ್ದು EC ನೆಟ್ ಅನ್ನೋದು. ಯಾವುದು? EC ನೆಟ್. ಸರ್ ಫುಲ್ ಫಾರ್ಮ್ ಇಲ್ಲ EC ನೆಟ್ಗೆ. ಏನಿದೆ EC ನೆಟ್ ಅಂತ ಹೇಳಿದ್ರೆ, ನಾವೇನಾದ್ರೂ ಈಗ
ಎಲೆಕ್ಷನ್ ಇದರಲ್ಲಿ ವೋಟರ್ ಐ ಡಿ ರಿಜಿಸ್ಟರ್ ಮಾಡ್ಕೋಬೇಕು, ನೋ ಯುವರ್ ಕಸ್ಟಮರ್ ಬೇಕು, ಸಾಕಷ್ಟು ಅಪ್ಲಿಕೇಶನ್ಸ್ ನ ಒಂದತ್ರ ಇಂಟಿಗ್ರೇಟ್ ಮಾಡಬೇಕು. ಇದೆಲ್ಲದಕ್ಕೂ ಬಳಸಿರುವಂತದ್ದು ಇಸಿ ನೆಟ್ ಅಂತಕ್ಕಂಥ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್. ಯಾರು ಲಾಂಚ್ ಮಾಡಿರೋದು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಎಲೆಕ್ಷನ್ ಕಮಿಷನರ್ ನ ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು ಅಂತ ಹೇಳಿದ್ರೆ ಜ್ಞಾನೇಶ್ ಕುಮಾರ್ ಅವರು. ಆರ್ಟಿಕಲ್ 324 ಎಲೆಕ್ಷನ್ ಕಮಿಷನ್ ಇರಬೇಕು ಅಂತ ಹೇಳುತ್ತೆ. ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಎಷ್ಟನೇ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್? 15ನೇ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಕೇಳುವುದು ಅಥವಾ ಎಕ್ಸಾಮ್ಸ್ ಅಲ್ಲಿ ಕೇಳುವಂತದ್ದು 15ನೇ ಭಾಗ, ಸಂವಿಧಾನದ 15ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆ? ಎಲೆಕ್ಷನ್ಸ್. ಗಾಟ್ ಇಟ್? 324 ಎಲೆಕ್ಷನ್ ಕಮಿಷನ್ ಇರ್ಬೇಕಂತ ಹೇಳುತ್ತೆ. ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು? ಜ್ಞಾನೇಶ್ ಕುಮಾರ್. ಪ್ರಸ್ತುತವಾಗಿ ಯಾರು ಅಪಾಯಿಂಟ್ ಮಾಡ್ತಾರೆ? PM, ಲೀಡರ್ ಆಫ್ ಅಪೋಸಿಷನ್, ಅದ್ರ ಜೊತೆಗೆ ಯೂನಿಯನ್ ಮಿನಿಸ್ಟರ್ ಯಾರಾದ್ರೂ ಒಬ್ರು. ಇಸಿ ನೆಟ್ ಅಂತಕ್ಕಂಥ ಒಂದು ರೀಸೆಂಟ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಲಾಂಚ್ ಮಾಡಿದೆ. ಏನಿದು? ಡಿಜಿಟಲ್ ಪ್ಲಾಟ್ಫಾರ್ಮ್. ಏನಕ್ಕೋಸ್ಕರ? ನೋ ಯುವರ್ ಕಸ್ಟಮರ್. ಸಾಕಷ್ಟು ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಆನ್ಲೈನ್ ಅಲ್ಲಿ ತರುವಂತದಕ್ಕೆ ಒಂದು ಪ್ಲಾಟ್ಫಾರ್ಮ್ ಅಷ್ಟೇ. ಜಸ್ಟ್ ಹ್ಯಾವ್ ಅನ್ ಐಡಿಯಾ. ನಾವು ಸ್ಟೇಟ್ಮೆಂಟ್ಸ್ ಹೋದಾಗ ಗೊತ್ತಾಗುತ್ತೆ. ಇಷ್ಟು ಕ್ಲಿಯರ್ ಅಲ್ಲ? ಎಸ್, ವೆರಿ ಗುಡ್. ಅದ್ರ ಜೊತೆಗೆ ನಿಮಗೆ ಮೇಜರ್ ಇಂಪಾರ್ಟೆಂಟ್ ಗೊತ್ತಿರಬೇಕಾಗಿರೋದು ಯಾವುದು ಅಂತ ಹೇಳಿದ್ರೆ ಆರ್ಟಿಕಲ್ 328. ಏನಿದು ಅಂತ ಹೇಳಿದ್ರೆ, ಈಗ ಪಾರ್ಲಿಮೆಂಟ್ ಮತ್ತೆ ಸ್ಟೇಟ್ ಲೆಜಿಸ್ಲೇಚರ್ ಎರಡೂ ಸಹ ಕಾನೂನುಗಳನ್ನ ಮಾಡ್ತವೆ. ಯಾವುದಕ್ಕೆ? ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ. ಎಕ್ಸಾಂಪಲ್, ರೆಪ್ರೆಸೆಂಟೇಷನ್ಸ್ ಆಫ್ ಪೀಪಲ್ ಆಕ್ಟ್ ಆಫ್ 1951 ಇವೆಲ್ಲ. ಸೊ ಈ ಒಂದು ಕಾನೂನನ್ನ ತಂದು ಏನಾದ್ರು ಜಾರಿ ಮಾಡಿದಾಗ ಅಥವಾ ಯಾವ್ದಾದ್ರು ಒಂದು ವಿ ಆರ್ ಡೂಯಿಂಗ್ ಎ ಪ್ರೋಸೆಸ್ ಅಂತ ಹೇಳಿದಾಗ ಈ ಒಂದು ಕಾನೂನು ಯಾವ್ದು, ಸೇ ಫಾರ್ ಎಕ್ಸಾಂಪಲ್ ಈಗ ಇನ್ನೊಂದು ಡಿಲಿಮಿಟೇಷನ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಡಿಲಿಮಿಟೇಷನ್ ನನ್ನ ಮಾಡಿ ಲೋಕಸಭಾ ಸೀಟ್ಸ್ ನ ಜಾಸ್ತಿ ಮಾಡ್ಬಿಟ್ವಿ, ಒಂದು 80 ಅಥವಾ ಒಂದು 100 ನ ಜಾಸ್ತಿ ಮಾಡಿದ್ವಿ. 543 ಇರೋದನ್ನ 643 ಮಾಡಿದ್ವಿ. ಜಾಸ್ತಿ ಮಾಡಿದಾಗ ಈ ಒಂದು ಸುಪ್ರೀಂ ಕೋರ್ಟ್ ಯಾವುದೇ ಕೋರ್ಟ್ಗೆ ಯಾಕೆ ಜಾಸ್ತಿ ಮಾಡಿದ್ವಿ ಅಂತ ಕೇಳುವಂತಹ ಹಕ್ಕು ಇರೋದಿಲ್ಲ, ಸ್ಟೇಟ್ಮೆಂಟ್ ಮೇಲೆ ಆಗುತ್ತೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಡಿಲಿಮಿಟೇಷನ್ ಯಾವ್ದಾದ್ರು ಡಿಸಿಷನ್ಸ್ ಮೇಡ್ ಅಂಡರ್ ದಿ ಲಾ, ಯಾವ್ದೋ ಪಾರ್ಲಿಮೆಂಟ್ ಇರಲಿ ಸ್ಟೇಟ್ ಲೆಜಿಸ್ಲೇಚರ್ ಇರಲಿ, ಯಾವುದೇ ಒಂದು ಕೋರ್ಟ್ ನಲ್ಲಿ ಪ್ರಶ್ನಿಸುವ ಹಾಗೆ ಇಲ್ಲ. ಸೊ ಇಷ್ಟು ಫ್ಯೂ ಫ್ಯಾಕ್ಟ್ಸ್. ಸೊ MCQC ಓದ್ವಿ ಅಂತ ಹೇಳಿದ್ರೆ, ಇಸಿ ನೆಟ್ ವಾಸ್ ಲಾಂಚ್ ಬೈ ವಿಚ್ ಕಾನ್ಸ್ಟಿಟ್ಯೂಷನಲ್ ಬಾಡಿ? ನಿಮಗೆ ಕನ್ನಡದಲ್ಲಿದೆ. ಇಸಿ ನೆಟ್ ಫುಲ್ ಫಾರಂ ಇಲ್ಲ, ಹಂಗೆ ಇರೋದು. PAB ಯಲ್ಲೂ ಸಹ ಇಸಿ ನೆಟ್ ಅಂತಾನೆ ಇರೋದು. ಅನ್ನು ಯಾವ ಸಾಂವಿಧಾನಿಕ ಸಂಸ್ಥೆಯು ಪ್ರಾರಂಭಿಸಿತು? ನೀತಿ ಆಯೋಗ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಇಲ್ಲಿ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್. ಇಸಿ ನೆಟ್ ಆನ್ಲೈನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಯಾರು ಸ್ಟಾರ್ಟ್ ಮಾಡಿರೋದು? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಚೀಫ್ ಎಲೆಕ್ಷನ್ ಕಮಿಷನರ್ ಯಾರು? ಜ್ಞಾನೇಶ್ ಕುಮಾರ್ ಅವರು. ಓಕೆ, ಫ್ಯೂ ಇಂಪಾರ್ಟೆಂಟ್ ಅದು. ಸರ್ ಕ್ವಶನ್ಸ್ ಈಸಿ ಇದಾವೆ, ಒಂದ್ ಸ್ವಲ್ಪ ನೋಡಿ ಹೋಗೋಣ ಮುಂದೆ ಸಲ. ಇತ್ತೀಚೆಗೆ ಭಾರತದ ಚುನಾವಣಾ ಆಯೋಗವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಪ್ರಾರಂಭಿಸಿರುವ ಇಸಿ ನೆಟ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಸಿ ನೆಟ್ ಎಂಬುದು ಭಾರತ ಚುನಾವಣಾ ಆಯೋಗ 40ಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳು ಮತ್ತು ಪೋರ್ಟಲ್ಗಳನ್ನು ಸಂಯೋಜಿಸುವ ಒಂದು ನಿಲುಗಡೆ ಡಿಜಿಟಲ್ ವೇದಿಕೆ ಆಗಿದೆ. ಇಲ್ಲಿ 40 ಬರ್ಕೊಂಡು ಕುತ್ಕೊಂಡು ಬಯಾಟ್ ಹೊಡೆಯಕ್ ಹೋಗ್ಬೇಡಿ, ಇದೆಲ್ಲ ಕೇಳಲ್ಲ ಎಕ್ಸಾಮ್ಸ್ ಗೆ. ಬಟ್ ಆಲ್ಸೋ ಫ್ಯೂ ಫ್ಯಾಕ್ಟ್ಸ್ ಗೊತ್ತಿರ್ಲಿ. ಅಂದ್ರೆ ಮಲ್ಟಿಪಲ್ ಅಪ್ಲಿಕೇಶನ್ಸ್ ನ ಒಂದತ್ರ ಲಿಂಕ್ ಮಾಡಿ ಅದ್ರ ಥ್ರೂ ಸರ್ವಿಸ್ ಅನ್ನ ಕೊಡ್ಬೇಕನ್ನೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಉದ್ದೇಶ. ಹಾಗಾಗಿ ಒಂದನೇ ಹೇಳಿಕೆ ಸರಿ ಹೋಗುತ್ತೆ. ಇದು ಮತದಾರರ ನೋಂದಣಿ, ಮತದಾರರ ಪಟ್ಟಿ ಹುಡುಕಾಟ, ಇ ಪಿಕ್ ಡೌನ್ಲೋಡ್, ಕುಂದುಕೊರತೆ ನಿವಾರಣೆ ಮತ್ತು ನಿಮ್ಮ ಅಭ್ಯರ್ಥಿಯನ್ನು ತಿಳಿಯಿರಿ, ನೋ ಯುವರ್ ಕಸ್ಟಮರ್ ನಂತಹ ಸೇವೆಗಳನ್ನು ಒದಗಿಸುತ್ತದೆ. ನಿಮ್ಗೆ ಗೊತ್ತಾಯ್ತು ಇವಾಗ ಇಸಿ ನೆಟ್ ಯಾವುದಕ್ಕೋಸ್ಕರ ಸಂಬಂಧಪಟ್ಟಿತ್ತು. ನೀವೇನಾದ್ರೂ ನಿಮ್ಮ ಎಲೆಕ್ಷನ್ ಕಾರ್ಡ್ ನ ಡೌನ್ಲೋಡ್ ಮಾಡ್ಕೋಬೇಕು, ಪಿಕ್ ಏನಾದ್ರೂ ಮಾಡ್ಕೋಬೇಕಂದ್ರೆ ಇಸಿ ನೆಟ್ ಆಪ್ ಅಲ್ಲಿ ಮಾಡಬಹುದು. ಸೊ ಐಡಿಯಾ ಇರ್ಲಿ ಅಷ್ಟೇ, ಇದನ್ನ ಬೈ ಹಾರ್ಟ್ ಹೊಡೆಯಕ್ ಹೋಗ್ಬಿಡಿ, ಐಡಿಯಾ ಇರ್ಲಿ ಇಸಿ ನೆಟ್ ಏನ್ ಮಾಡುತ್ತೆ ಅಂತ. ಸೊ ಆನ್ಲೈನ್ ಪ್ಲಾಟ್ಫಾರ್ಮ್. ಸೊ ಹಾಗಾಗಿ ಎರಡನೇ ಹೇಳಿಕೆ ಕೂಡ ಏನಾಗುತ್ತೆ? ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ಸ್ ಸರಿ ಇದೆ. ಇಸಿ ನೆಟ್ ಅನ್ನು ಮಾಹಿತಿ ತಂತ್ರಜ್ಞಾನ ಕಾಯ್ದೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಆಫ್ 2000 ನಿಬಂಧನೆಗಳ ಅಡಿಯಲ್ಲಿ ಮಾತ್ರ ಅಭಿವೃದ್ಧಿ ಪಡಿಸಲಾಗಿದೆ. ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ ಆಫ್ 2000, IT ಆಕ್ಟ್ ಆಫ್ 2000 ಒಂದೇ ಅಲ್ಲ, ರೆಪ್ರೆಸೆಂಟೇಷನ್ಸ್ ಆಫ್ ಪೀಪಲ್ ಆಕ್ಟ್, ಮಲ್ಟಿಪಲ್ ಆಕ್ಟ್ ಅಲ್ಲಿ ಪವರ್ಸ್ ತಗೊಂಡು ಈ ಒಂದು ಇಸಿ ನೆಟ್ ನ ಲಾಂಚ್ ಮಾಡಿರೋದು. ನನಗೆ ಯೂಶಲಿ ನಿಮ್ಮ ಗ್ರಾಜುಯೇಟ್ ಲೆವೆಲ್ ಆಫ್ ಕ್ವೆಶನ್ಸ್ ಅಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಈ ಓನ್ಲಿ ಇರ್ತಕ್ಕಂಥ ಸ್ಟೇಟ್ಮೆಂಟ್ಸ್ ನ ಬಿಡ್ತೀವಿ, ಅಂದ್ರೆ ಮೂರನೇ ಹೇಳಿಕೆನ ತಪ್ಪು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಓದಿ ಜನರಲಿಸ್ಟಿಕಲಿ ಒಂದು ಐಡಿಯಾ ಹೇಳಲಿಕ್ಕೋಸ್ಕರ ಈ ಕ್ವೆಶನ್ ಹಾಕಿದೀನಿ ಅಷ್ಟೇ. ಸೊ ಮಾತ್ರ ಅಂತ ಇರೋದ್ರಿಂದ ಈ ಒಂದು ಸ್ಟೇಟ್ಮೆಂಟ್ ಏನಾಗುತ್ತೆ? ತಪ್ಪಾಗುತ್ತೆ. ಮಲ್ಟಿಪಲ್ ಆಕ್ಟ್ಸ್ ನ ಒಳಗೊಂಡು ಆ ಎಲ್ಲಾ ಪವರ್ಸ್ ನೊಂದಿಗೆ ಇಸಿ ನೆಟ್ ಆಪ್ ನ ಲಾಂಚ್ ಮಾಡಿದೆ. ಇದರ ಬೀಟಾ ಆವೃತ್ತಿ ಅಂದ್ರೆ ಯಾವ್ದಾದ್ರು ಒಂದು ಆಪ್ ನ ಲಾಂಚ್ ಮಾಡೋದಕ್ಕಿಂತ ಮುಂಚೆ ಪ್ರಿಯರ್ ಒಂದು ಟೆಸ್ಟಿಂಗ್ ಆಪ್ ತರ ಇರೋದು. 2025 ಬಿಹಾರ್ ವಿಧಾನಸಭಾ ಚುನಾವಣೆ ಮತ್ತು ವಿಶೇಷ ತೀವ್ರ ಪರಿಷ್ಕರಣೆ, ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ SIR ಸಮಯದಲ್ಲಿ ಪ್ರಾಯೋಗಿಕವಾಗಿ ಬಳಸಲಾಗಿತ್ತು. ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದು 4ನೇದು. ಹಾಗಾಗಿ ಮೂರನೇ ಹೇಳಿಕೆ ತಪ್ಪಾಗೋದ್ರಿಂದ 4, 3, 2 ಹೋಗುತ್ತೆ, 1, 2 ಮತ್ತು 4 ಮಾತ್ರ ಉಳಿಯುತ್ತೆ. ಐ ಹೋಪ್ ಇಟ್ಸ್ ಕ್ಲಿಯರ್. ಜನರಲಿಸ್ಟಿಕ್ ಸ್ಟೇಟ್ಮೆಂಟ್ಸ್ ಇಲ್ಲಿ ಫ್ಯಾಕ್ಟ್ ನ ಬೈಹಾರ್ಟ್ ಹೊಡೆಯೋದಕ್ಕಿಂತ ಜಸ್ಟ್ ಟ್ರೈ ಟು ಅನಲೈಸ್, ಆನ್ಸರ್ ಮಾಡಕ್ಕೆ ಇದು ಮಾಡ್ಕೊಳ್ಳಿ. ರಾಷ್ಟ್ರಪತಿ ಭವನ್ ರಿಪ್ಲೇಸಸ್ ಲೂಟೆನ್ಸ್ ವಿತ್ ರಾಜಾಜಿ. ಅಂದ್ರೆ ಪ್ರೀವಿಯಸ್ಲಿ ಏನ್ ಗವರ್ನರ್ ಜನರಲ್ ಇದ್ರು ಲೂಟಿಯನ್ಸ್ ಅಂತ ಹೇಳಿ,
ಅವರ ಒಂದು ಸ್ಟ್ಯಾಚ್ಯೂನ್ನ ರಿಮೂವ್ ಮಾಡಿ ಎಲ್ಲಿ ರಾಷ್ಟ್ರಪತಿ ಭವನಲ್ಲಿ ರಾಜಾಜಿ ಸಿ ರಾಜಗೋಪಾಲಾಚಾರಿ ಅವರದ್ದು ಸ್ಟ್ಯಾಚ್ಯೂನ್ನ ಹಾಕಿದ್ದಾರೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಅಂತ ಏನು ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿ ಅದನ್ನ ಪಾರ್ಟಿಸಿಪೇಟ್ ಮಾಡ್ಬೇಕಂತೆ. ಪಂಚ ಪ್ರಾಣ ಅದರಲ್ಲಿ ಕೊಲೊನೈಸೇಷನ್ ಅನ್ನೋದನ್ನ ರಿಮೂವ್ ಮಾಡಬೇಕು, PIB ಅಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿವೆಲ್ಲ. ಹಾಗಾಗಿ ರಾಜಾಜಿ ಅವರದ್ದು ಸ್ಟ್ಯಾಚ್ಯೂನ್ ಹಾಕಿದೀವಿ. ಸೊ ರಾಜಾಜಿ ಅವ್ರ ಬಗ್ಗೆ ಫ್ಯೂ ಫ್ಯಾಕ್ಟ್ಸ್ ನ ನೋಡ್ಕೊಂಡು ನೀವೇನ್ ಮಾಡ್ಬೇಕಾಗುತ್ತೆ, ಆ ಕ್ವೆಶನ್ ಅನ್ನ ಆನ್ಸರ್ ಮಾಡ್ತಾ ಹೋಗೋಣ. ಜಸ್ಟ್ ಹ್ಯಾವ್ ಅನ್ ಐಡಿಯಾ, ರಿವಿಷನ್ ಅಷ್ಟೇ ಇದು. ಓಕೆನಾ, ರಿವಿಷನ್ ಮಲ್ಟಿಪಲ್ ಥಿಂಗ್ಸ್ ಅಲ್ಲಿ ಅಂದ್ರೆ ನಿಮಗೆ ಇವಾಗ ಒಂದು 15 ಇಂದ 20 ಅಥವಾ 17, 18 ಕರೆಂಟ್ ಅಫೇರ್ಸ್ ಬರ್ತವೆ ಅಂದ್ರೆ ಎಲ್ಲದನ್ನು ಆನ್ಸರ್ ಮಾಡೋ ಅವಶ್ಯಕತೆ ಇರಲ್ಲ. ಒಂದು 4 ರಿಂದ 5 ಬಿಟ್ಟರು ನಡೀತೆ, ಇನ್ನು 10 ರಿಂದ 12 ಏನಾಗಬೇಕು, ಆನ್ಸರ್ ಆಗ್ಬೇಕು. ಸೊ ಆ ನಿಟ್ಟಿನಲ್ಲಿ ಏನಾಗುತ್ತೆ, ರಿಮೂವ್ ಮಾಡಿದ್ದಾರೆ. ಹಾಗಾಗಿ ರಾಜಾಜಿ ಅವರು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಇವರು ಕುರಿತಾಗಿ ಫ್ಯೂ ಫ್ಯಾಕ್ಟ್ಸ್ ನೋಡೋದಿತ್ತು ಅಂತ ಹೇಳಿದ್ರೆ, ಇವರು ವೇದಾರಣ್ಯಂ ಅಂತಕ್ಕಂಥ ಒಂದು ತಮಿಳುನಾಡುವಲ್ಲಿ ದಂಡಿ ಸತ್ಯಾಗ್ರಹ, ಏನ್ ಸಾಲ್ಟ್ ಸತ್ಯಾಗ್ರಹ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಆಗುತ್ತಲ್ಲ, ಅದೇ ತರಹದ್ದು ತಮಿಳುನಾಡಲ್ಲಿ ಲಾಂಚ್ ಮಾಡ್ತಾರೆ. ಯಾರು? ರಾಜಾಜಿ ಅವರು. ಇವರು ಭಾರತದ ಸ್ವತಂತ್ರ ನಂತರ ಮೊಟ್ಟ ಮೊದಲ ಹಾಗೂ ಏಕೈಕ ಭಾರತದ ಗವರ್ನರ್ ಜನರಲ್ ಆಗಿರ್ತಾರೆ. ಸೊ ಯಾರು? ಸಿ ರಾಜಾಜಿ ಅವರು. ಸೊ ಇವರ ಇಷ್ಟು ಗೊತ್ತಿದ್ರೆ ಸಾಕು. ಇವರು ಹಿಂದೂ ಮುಸ್ಲಿಮ್ಸ್ ಮಧ್ಯೆ ಯೂನಿಟಿ ಬರ್ಬೇಕಂತ ಹೇಳಿ ಒಂದು CR ಫಾರ್ಮುಲಾ ಅಂತ ಹೇಳಿ, ಅಂದ್ರೆ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಬಗ್ಗೆ ಎರಡು ಕೋಆರ್ಡಿನೇಷನ್ ಅಲ್ಲಿ ಬರಬೇಕು ಅಂತ ಹೇಳಿ CR ಫಾರ್ಮುಲಾ ಅಂತ ಮಾಡ್ತಾರೆ. CR ಫಾರ್ಮುಲಾ ಪ್ರಪೋಸ್ ಮಾಡ್ತಾರೆ. ಏನಿದು CR ಫಾರ್ಮುಲಾ ಅಂತ ಹೇಳಿದ್ರೆ, ಈಗ ನಾವು ಫಸ್ಟ್ ಸಿವಿಲ್ ಡಿಸೊಬಿಡಿಯನ್ಸ್ ದಂಡಿ ಮಾರ್ಚ್ ಎಲ್ಲ ಏನಾಗ್ತಿದೆ, ಫಸ್ಟ್ ಸ್ವತಂತ್ರಕ್ಕಾಗಿ ಹೋರಾಡೋಣ ಎಲ್ಲ ಒಟ್ಟಿಗೆ. ಅದಾದ್ಮೇಲೆ ಎಲೆಕ್ಷನ್ಸ್ ಮಾಡಿ ನಮಗೆ ಸಪರೇಟ್, ಮುಸಲ್ಮಾನರಿಗೆ ಸಪರೇಟ್ ಕಂಟ್ರಿ ಕೊಡ್ಬೇಕಾ ಬೇಡವಾ ಅಂತ ಹೇಳಿ ಎಲೆಕ್ಷನ್ ಮಾಡಿ ವೋಟ್ ಹಾಕಿ ಅದ್ರ ಬೇಸಿಸ್ ಮೇಲೆ ಲೇಟರ್ ಡಿಸೈಡ್ ಮಾಡೋಣ ಅಂತ ಹೇಳ್ತಾರೆ. ಮುಸ್ಲಿಂ ಲೀಗ್ ಮತ್ತೆ ಕಾಂಗ್ರೆಸ್ ಮಧ್ಯೆ ಕೋಆರ್ಡಿನೇಷನ್ ಬರ್ಬೇಕಂತ. ಇದನ್ನ ನಾವು CR ಫಾರ್ಮುಲಾ ಅಂತ ಹೇಳಿ ಕರಿತೀವಿ. CR ಫಾರ್ಮುಲಾನ ಯಾರು ಪ್ರಸ್ತಾಪ ಪಡಿಸಿದ್ರು ಅಂದ್ರೆ ಸಿ ರಾಜಗೋಪಾಲಾಚಾರಿ ಅವರು. ಯಾವುದಕ್ಕೋಸ್ಕರ? ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಬಗ್ಗೆ ಸಪರೇಟ್ ದೇಶ ಬೇಕು ಅಂತ ಏನ್ ಅವಾಗ ಗೊಂದಲ ಇತ್ತು, ಇಬ್ರು ನಡುವೆ ಫೈಟ್ಸ್ ಇತ್ತು, ಅದನ್ನ ರೆಸಾಲ್ವ್ ಮಾಡ್ಲಿಕ್ಕೋಸ್ಕರ ಇದ್ದಿದ್ದು. ಸೊ ಇದು ಇಂಗ್ಲಿಷ್ ಅಲ್ಲಿ ಇರುವಂತಹ ಕ್ವೆಶನ್. ಕನ್ನಡದಲ್ಲಿರುವಂತಹ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಟ್ರೈ ಮಾಡಿ. ಅವರು ಸಿ ರಾಜಗೋಪಾಲಾಚಾರಿ ಅವರು ಇತ್ತೀಚೆಗೆ ರಾಷ್ಟ್ರಪತಿ ಭವನಕ್ಕೆ ಸಂಬಂಧಿಸಿದಂತೆ ಸುದ್ದಿಯಲ್ಲಿದ್ದರು. ಅವರಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅವರು ಸ್ವತಂತ್ರ ಭಾರತದ ಮೊದಲ ಮತ್ತು ಏಕೈಕ ಭಾರತೀಯ ಗವರ್ನರ್ ಜನರಲ್ ಆಗಿದ್ದರು. ಹೌದು, ಇಂಡಿಯಾಸ್ ಓನ್ಲಿ ಅಂಡ್ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಮೊದಲನೇದು ಕರೆಕ್ಟ್ ಆಗುತ್ತೆ. ಅವರು ಶಾಸನ ಭಂಗ ಚಳವಳಿ, ಸಿವಿಲ್ ಡಿಸೊಬಿಡಿಯನ್ಸ್ ಮೂವ್ಮೆಂಟ್ ಸಮಯದಲ್ಲಿ ವೇದಾರಣ್ಯಂ ಉಪ್ಪಿನ ಸತ್ಯಾಗ್ರಹವನ್ನು ಮುನ್ನಡೆಸಿದರು. ಅದು ಸಹ ಸರಿ ಹೋಗುತ್ತೆ. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವಿನ ಬಿಕ್ಕಟ್ಟನ್ನು ಪರಿಹರಿಸಲು ಅವರು CR ಫಾರ್ಮುಲಾ ಪ್ರಸ್ತಾಪಿಸಿದರು. 3ನೇ ಹೇಳಿಕೆ ಕೂಡ ಏನಾಗುತ್ತೆ, ಸರಿ ಹೋಗುತ್ತೆ. 4ನೇ ಹೇಳಿಕೆ, ಸಮಾಜವಾದಿ ಯೋಜನೆ ಮತ್ತು ಆರ್ಥಿಕತೆ ಮೇಲೆ ಹೆಚ್ಚಿನ ಸರ್ಕಾರಿ ನಿಯಂತ್ರಣ ಬೆಂಬಲಿಸಲು ಸ್ವತಂತ್ರ ಪಾರ್ಟಿ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸ್ವತಂತ್ರ ಪಾರ್ಟಿ ಯಾರು ಸ್ಟಾರ್ಟ್ ಮಾಡಿದ್ದು, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸ್ವತಂತ್ರ ಪಾರ್ಟಿ ಯಾರು ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಸಿ ರಾಜಗೋಪಾಲಾಚಾರಿ ಅವರು ಸ್ಟಾರ್ಟ್ ಮಾಡಿದ್ರು. ಈ ಸ್ವತಂತ್ರ ಪಾರ್ಟಿ ಐಡಿಯಾಲಜಿ ಇಂಪಾರ್ಟೆಂಟ್ ಆಗುತ್ತೆ. ಸ್ವತಂತ್ರ ಪಾರ್ಟಿ ಐಡಿಯಾಲಜಿ ಏನಂದ್ರೆ ಮಾರ್ಕೆಟ್ ಎಕಾನಮಿ. ಸೊ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಂಡಿನಿ. ಒಂದು ಅದನ್ನ ಸಪರೇಟ್ ಆಗಿ ಹೇಳ್ಕೊಡ್ತೀನಿ ಬೇಕಿದ್ರೆ. ಸಮಾಜವಾದ, ಬಂಡವಾಳಶಾಹಿ, ಮಾರ್ಕೆಟ್ಗೆ ಬಂಡವಾಳಶಾಹಿ. ಅಂದ್ರೆ ಯಾರ್ಯಾರು ಓನರ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್, ನಾನೊಬ್ಬ ಪ್ರೈವೇಟ್ ಎಂಟಿಟಿ ಇದೀನಿ, ನಾನೊಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ, ಪೀಪಲ್ ಓನ್ಡ್, ಮಾರ್ಕೆಟ್ ಓನ್ಡ್ ಡಿಸೈಡ್ ಮಾಡುತ್ತೆ. ಸೋಷಿಯಲಿಸಂ ಅಂತ ಹೇಳಿದ್ರೆ ಸ್ಟೇಟ್ ಓನ್ಡ್, ಯೂಶಲಿ ಎಕ್ಸ್ಟ್ರೀಮ್ ಸೋಷಿಯಲಿಸಂ. ಸಮಾಜವಾದ ಅಂದ್ರೆ ಶ್ರೀಮಂತರ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಬಡವರಿಗೆ ಹಂಚಿಕೆ ಮಾಡೋದು ಸಮಾಜವಾದದ ಸಿದ್ಧಾಂತ. ಯೂಶಲಿ ಕಾಂಗ್ರೆಸ್ ಗವರ್ನಮೆಂಟ್ ನಮಗೆ ಸಮಾಜವಾದದ ಸಿದ್ಧಾಂತ ಮೇಲೆ ಇರುವಂತದ್ದು. ಬಂಡವಾಳಶಾಹಿ ಅಂತ ಹೇಳಿದ್ರೆ ಯಾರ್ಯಾರು ಪ್ರೈವೇಟ್ ಪ್ಲೇಯರ್ಸ್ ಯಾರ್ಯಾರು ಓನರ್ ಇರ್ತಾರೆ ಅವರೇ ಓನ್ ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಪ್ರಾಫಿಟ್ ನ ಅವರೇ ತಗೋತಾರೆ. CR ರಾಜಗೋಪಾಲಾಚಾರಿ ಅವರು ಭಾರತಕ್ಕೆ ಸ್ವತಂತ್ರ ಬಂದ ನಂತರದಲ್ಲಿ ನೆಹರು ಅವರಿಗೆ ಒಂದು ಭಯ ಇತ್ತು. ಏನ್ ಭಯ? ನಾವೇನಾದ್ರೂ ಪ್ರೈವೇಟ್ ಎಂಟಿಟೀಸ್ಗೆಲ್ಲ ಓನರ್ಶಿಪ್ ಕೊಟ್ವಿ ಅಂತ ಹೇಳಿದ್ರೆ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡ್ತು ಅದೇ ರೀತಿ ನೆಕ್ಸ್ಟ್ ಯಾವ್ದಾದ್ರು ಬೇರೆ ಕಂಪನಿ ಮಾಡ್ಬೋದು. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಪ್ರೈವೇಟೈಸೇಷನ್, ಖಾಸಗೀಕರಣ ಬಾರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಶಾಂತಿ ಆಕ್ಟ್ ಅಂತ ಹೇಳಿ ತಂದಿದೀವಿ, ಅದು ಇಂಪಾರ್ಟೆಂಟ್ ಅದಕ್ಕೋಸ್ಕರ. ಸೊ ಹಾಗಾಗಿ ಯೂಶಲಿ ಕಾಂಗ್ರೆಸ್ ಗವರ್ನಮೆಂಟ್ ಸೋಷಿಯಲಿಸಂ ಸಿದ್ಧಾಂತಗಳು, ಈ ಸೋಷಿಯಲಿಸಂ ಸಿದ್ಧಾಂತ ಎಗೇನ್ಸ್ಟ್ ತಂದವರೇ ಸಿ ರಾಜಗೋಪಾಲಾಚಾರಿ ಅವರು. ಯಾವ್ದಿದು? ಮಾರ್ಕೆಟ್ ಬೇಸ್ಡ್ ಇತ್ತು. ಮಾರ್ಕೆಟ್ ಬೇಸ್ಡ್ ಅಂದ್ರೆ ಬಂಡವಾಳಶಾಹಿ, ಕ್ಯಾಪಿಟಲಿಸಂಗೆ ಸಂಬಂಧಪಟ್ಟಿದ್ದು ಸ್ವತಂತ್ರ ಪಾರ್ಟಿ. ಸ್ವತಂತ್ರ ಪಾರ್ಟಿಯ ಐಡಿಯಾಲಜಿ ಗೊತ್ತಿರಲಿ, ಕ್ಲಿಯರ್ ಅಲ್ಲ? ಓಕೆ, ಯೂಶಲಿ ಬಿಜೆಪಿ ಸಪೋರ್ಟ್ ಮಾಡುತ್ತೆ ಕ್ಯಾಪಿಟಲಿಸಂ ನ. ಸೊ ಹಾಗಾಗಿ ಸ್ವತಂತ್ರ ಪಾರ್ಟಿ ರಾಜಗೋಪಾಲಾಚಾರಿ ಅವರ ಒಂದು ಪುತ್ಥಳಿಯನ್ನ ಇದು ಮಾಡಿ. ಇಟ್ಸ್ ಆಲ್ ಅಬೌಟ್ ಸಿದ್ಧಾಂತಗಳು. ಸಮಾಜವಾದಿ ಯೋಜನೆ ಮತ್ತು ಆರ್ಥಿಕತೆ ಮೇಲೆ ಹೆಚ್ಚಿನ ಸರ್ಕಾರಿ ನಿಯಂತ್ರಣವನ್ನು ಬೆಂಬಲಿಸಲು. ಸಮಾಜವಾದಿ ಮತ್ತು ಆರ್ಥಿಕತೆಯ ಮೇಲೆ ಹೆಚ್ಚಿನ ಸರ್ಕಾರಿ ನಿಯಂತ್ರಣ ಅಲ್ಲ, ಮಾರ್ಕೆಟ್ ಎಕಾನಮಿಗೋಸ್ಕರ ಸ್ಟಾರ್ಟ್ ಮಾಡಿದ್ ಯಾವ ಪಕ್ಷ? ಇದು ಸ್ವತಂತ್ರ ಪಕ್ಷ. ಸೊ ಹಾಗಾಗಿ 4ನೇ ಹೇಳಿಕೆ ತಪ್ಪಾಗತ್ತೆ. ಮಾರ್ಕೆಟ್ ಎಕಾನಮಿಗೆ ತಂದಿದ್ದು ಸ್ವತಂತ್ರ ಪಾರ್ಟಿ,
ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ಸ್ ಅಲ್ಲ. ಸೊ 4ನೇ ಹೇಳಿಕೆ ತೆಗೆದ್ವಿ ಅಂತ ಹೇಳಿದ್ರೆ ಉಳ್ಕೊಂಡಿದ್ದು 1, 2 ಮತ್ತು 3 ಮಾತ್ರ. ದಟ್ ಇಸ್ ಆಪ್ಷನ್ ಎ ಸರಿಯಾದ ಉತ್ತರ. 4ನೇ ಹೇಳಿಕೆ ತಪ್ಪಾಗುತ್ತೆ. ಸ್ವತಂತ್ರ ಪಕ್ಷದ ಸಿದ್ಧಾಂತವನ್ನ ನೀವು ಬರ್ಕೊಳ್ಳಿ. ಫ್ಯಾಕ್ಟ್ ಕೂಡ. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋಣ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಪ್ರೀವಿಯಸ್ ಎಕ್ಸಾಮ್ಸ್ ಅಲ್ಲಿ ಸಹ ಇದ್ರ ಬಗ್ಗೆ ಕುರಿತಾಗಿ ಕೇಳಿದ್ದಾರೆ ಕ್ವೆಶನ್. ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಡಿಫರೆನ್ಸ್ ಗೊತ್ತಿರಲಿ. ಏನೇನು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1. ಸೊ ಯಾವುದೇ ಒಂದು ಸ್ಕೀಮು ಸೆಂಟ್ರಲ್ ಸ್ಪಾನ್ಸರ್ಡ್ ಇರ್ಬೋದು, ಯಾವುದು ಸೆಂಟ್ರಲ್ ಸ್ಪಾನ್ಸರ್ಡ್ ಇರ್ಬೋದು ಅಥವಾ ಸೆಂಟ್ರಲ್ ಸೆಕ್ಟರ್ ಇರ್ಬೋದು. ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೆಂಟ್ರಲ್ ಸೆಕ್ಟರ್ ಅಂತ ಹೇಳಿದ್ರೆ ಪೂರ್ಣ ಪ್ರಮಾಣವಾದ ಆ ಒಂದು ಸ್ಕೀಮ್ಗೆ ಹಣವನ್ನ ಕೇಂದ್ರ ಸರ್ಕಾರ ಕೊಡ್ತು ಅಂತ ಹೇಳಿದ್ರೆ ಅದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಸ್ವಲ್ಪ ಹಣವನ್ನ ಕೇಂದ್ರ ಸರ್ಕಾರ ಕೊಟ್ಟು ಇನ್ನು ಉಳಿದ ಮಿಕ್ಕ ಹಣವನ್ನ ರಾಜ್ಯ ಸರ್ಕಾರದಿಂದ ತಗೊಂಡ್ವಿ ಅಂತ ಹೇಳಿದ್ರೆ ಅದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಇಲ್ಲಿ ಡಿಫ್ರೆನ್ಸ್ ಅರ್ಥ ಮಾಡ್ಕೊಳ್ಳಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಹೋಮ್ ಮಿನಿಸ್ಟ್ರಿ ಲಾಂಚ್ ಮಾಡಿರೋದು. ಯಾವ ಮಿನಿಸ್ಟ್ರಿ? ಹೋಮ್ ಮಿನಿಸ್ಟ್ರಿ. ಗೊತ್ತಿರಬೇಕು. ಯಾವುದೇ ಒಂದು ಸ್ಕೀಮ್ ಓದ್ಬೇಕಾದ್ರೆ ನೀವು ಯಾವ ಮಿನಿಸ್ಟ್ರಿ ಅಂತ ಗೊತ್ತಿರಬೇಕು. ಅದ್ರ ಜೊತೆಗೆ ಅದು ಯಾವ ತರಹದ ಸ್ಕೀಮ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮಾ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಗೊತ್ತಿರಬೇಕು. ಅದ್ರ ಜೊತೆಗೆ ಯಾರ್ಯಾರು ಬೆನಿಫಿಷರೀಸ್, ಏನಕ್ಕೋಸ್ಕರ ಸ್ಕೀಮ್ ನ ತಂದಿದ್ದಾರೆ, ಉದ್ದೇಶ ಏನು ಆ ಒಂದು ಯೋಜನೆದು ಅಂತ ಗೊತ್ತಿರಬೇಕು. ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಅಂತಕ್ಕಂಥದ್ದು ಬಾರ್ಡರ್ ಜಿಲ್ಲೆಗಳು, ಬಾರ್ಡರ್ ಸ್ಟೇಟ್ಸ್ ಏನಿದು ಅಸ್ಸಾಂ, ಮೇಘಾಲಯ ಇವೆಲ್ಲ ಇದ್ವಲ್ಲ, ಈ ಬಾರ್ಡರ್ ಸ್ಟೇಟ್ಸ್ ಅಲ್ಲಿ ಚೀನಾದವರು ಸ್ವಲ್ಪ ತಲೆಹರಟೆ ಮಾಡ್ತಿದ್ರು. ಸೊ ಅವರ ಅಗೇನ್ಸ್ಟ್ ಈ ಬಾರ್ಡರ್ ಸ್ಟೇಟ್ಸ್ ನ ಡೆವಲಪ್ಮೆಂಟ್ ಮಾಡಬೇಕು, ಬಾರ್ಡರ್ ಅಲ್ಲಿ ಇರುವಂತಹ ಹಳ್ಳಿಗಳನ್ನ ಡೆವಲಪ್ ಮಾಡಬೇಕು, ಅವರಿಗೆ ಎಜುಕೇಶನ್ ಕೊಡಬೇಕು, ಹೆಲ್ತ್ ಕೊಡಬೇಕು, ಎಲೆಕ್ಟ್ರಿಸಿಟಿಯನ್ನ ಪ್ರೊವೈಡ್ ಮಾಡಬೇಕು. ಎಲ್ಲ ಉದ್ದೇಶದಿಂದ ಲಾಂಚ್ ಮಾಡಿದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1. ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಅಂತಕ್ಕಂಥದ್ದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ನಿಮ್ಮ KS ಅಲ್ಲಿ ಕ್ವೆಶನ್ ಆಗಿದೆ ಯಾವ ತರದ ಸ್ಕೀಮ್ ಅಂತ ಹೇಳಿ. ಸರ್ ಯಾಕೆ ಇದನ್ನ ಒತ್ತಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1ಗೂ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2ಗೂ ಡಿಫರೆನ್ಸ್ ಇದೆ. ಸರ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಅಂತಕ್ಕಂಥದ್ದು ಫಸ್ಟ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಅಂಡರು ಯಾವ ಯಾವ ರಾಜ್ಯಗಳು ಕವರ್ ಆಗಿದ್ವಲ್ಲ ಅವನ್ನ ಹೊರತುಪಡಿಸಿ ಇನ್ನ ಉಳಿದ 17 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ ನ ಇರುವಂತಹ ಬಾರ್ಡರ್ ಅಲ್ಲಿ ಇರುವಂತಹ ಹಳ್ಳಿಗಳನ್ನ ಅಭಿವೃದ್ಧಿ ಪಡಿಲಿಕ್ಕೋಸ್ಕರ ತಂದಂತದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2. ಯಾವ ತರಹದ ಸ್ಕೀಮ್ ಇದು? ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಯಾವ್ದಿದು? ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2. ಡಿಫರೆನ್ಸ್ ಗೊತ್ತಿರಲಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಇಲ್ಲಿ ಟ್ರ್ಯಾಪ್ ಮಾಡುವಂತಹ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಏನಕ್ಕೋಸ್ಕರ? 17 ರಾಜ್ಯಗಳಲ್ಲಿ ಬಾರ್ಡರ್ ಅಂದ್ರೆ ಬಾರ್ಡರ್ ಅಲ್ಲಿ ಶೇರ್ ಮಾಡ್ತಾವಲ್ಲ, ಭಾರತದ ಗಡಿಯನ್ನ ಹಂಚುತ್ತಿರುವ ಹಳ್ಳಿಗಳಲ್ಲಿ ಅಭಿವೃದ್ಧಿ ಪಡಿಸ್ಲಿಕ್ಕೋಸ್ಕರ ತಂದಿರುವಂತಹದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2. ಓಕೆ. ಸೊ ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಹೋಮ್. ಗಾಟ್ ಇಟ್? MHA, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಇಂಗ್ಲಿಷ್ ಅಲ್ಲಿ ಕ್ವೆಶನ್ ಇದೆ, ಕನ್ನಡದಲ್ಲಿ ಕ್ವೆಶನ್ ಅನ್ನ ನೋಡೋಣ. ಓಕೆ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಗೃಹ ಸಚಿವಾಲಯವು ಜಾರಿಗೊಳಿಸುತ್ತಿರುವ ಕೇಂದ್ರ ವಲಯದ ಯೋಜನೆಯಾಗಿದೆ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಡಿಫರೆನ್ಸ್ ಗೊತ್ತಿರಲಿ. ನಾವು ಅದನ್ನ ಸೆಂಟ್ರಲಿ ಸ್ಪಾನ್ಸರ್ಡ್ ಅಂತ ಓದಿರ್ತೀವಲ್ಲ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಅನ್ನ, ಇದನ್ನು ಸಹ ಅದೇ ಅಂತ ಅನ್ಕೊಂಡು ಕನ್ಫ್ಯೂಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಯಾವುದು? ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2. 1ನೇ ಹೇಳಿಕೆ ಏನಾಗುತ್ತೆ? ರೈಟ್. 2ನೇದು, ಇದು ಭಾರತದ ಅಂತಾರಾಷ್ಟ್ರೀಯ ಭೂಗಡಿಗಳಿಗೆ ಹೊಂದಿಕೊಂಡಿರುವ ಬ್ಲಾಕ್ಗಳಲ್ಲಿರುವ ಆಯ್ದ ಹಳ್ಳಿಗಳಿಗೆ ಸಮಗ್ರ ಅಭಿವೃದ್ಧಿಯ ಗುರಿಯನ್ನು ಹೊಂದಿರುತ್ತದೆ. ಅಂದ್ರೆ ಆ ಬಾರ್ಡರ್ ಅಲ್ಲಿರುವಂತಹ ಹಳ್ಳಿಗಳನ್ನ ಸಮಗ್ರ ಓವರ್ ಆಲ್ ಡೆವಲಪ್ಮೆಂಟ್, ರೋಡ್ಸ್, ಎಲೆಕ್ಟ್ರಿಸಿಟಿ, ಸ್ಕೂಲ್ಸ್, ಹೆಲ್ತ್, ಇನ್ಫ್ರಾಸ್ಟ್ರಕ್ಚರ್, ಜಾಬ್ ಕ್ರಿಯೇಷನ್, ಇದೆಲ್ಲದಕ್ಕೋಸ್ಕರ ತಂದಿರುವಂತದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2. ಹಾಗಾಗಿ 2ನೇ ಹೇಳಿಕೆ ಕೂಡ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. 3ನೇದು, ಇದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1 ಅಡಿಯಲ್ಲಿ ಈಗಾಗಲೇ ಒಳಗೊಂಡಿರುವ ಅದೇ ಉತ್ತರದ ಗಡಿ ಗ್ರಾಮಗಳನ್ನು ಒಳಗೊಳ್ಳುತ್ತದೆ. ಅಂದ್ರೆ ನಾರ್ತ್ ಅಲ್ಲಿ ಇರುವಂತಹ ಬಾರ್ಡರ್ ಸ್ಟೇಟ್ಸ್ ಗೆ ತಂದಿದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1. ಗೊತ್ತಿಲ್ಲ, ನಾರ್ತ್ ಅಲ್ಲಿ ಇರುವಂತಹ ಬಾರ್ಡರ್ ನ ಇರುವ ಹಳ್ಳಿಗಳನ್ನ ಡೆವಲಪ್ ಮಾಡ್ಲಿಕ್ಕೋಸ್ಕರ ತಂದಿರುವಂತದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 1. ಈ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2 ಅನ್ನೋದೇನಿದೆಯಲ್ಲ, ಅದಲ್ಲದೆ ಓವರ್ ಆಲ್ ಎಂಟೈರ್ ಭಾರತದಲ್ಲಿ ಶೇರ್ ಆಗುವಂತಹ ಗಡಿ ರಾಜ್ಯಗಳಲ್ಲಿ ಏನು ಹಳ್ಳಿಗಳಿದಾವಲ್ಲ ಅವೆಲ್ಲ ಅಭಿವೃದ್ಧಿಗೋಸ್ಕರ ತಂದಿರುವಂತದ್ದು ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2. ಸೊ ಹಾಗಾಗಿ 3ನೇ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. ಸೊ 3ನೇ ಹೇಳಿಕೆ ತೆಗೆದ್ವಿ ಅಂತ ಹೇಳಿದ್ರೆ 1 ಮತ್ತು 2 ಮಾತ್ರ ಉಳಿಯುತ್ತೆ. ಫ್ಯಾಕ್ಟ್ಸ್ ಗೊತ್ತಾಯ್ತು ಅಂತ ಅಂದ್ಕೊಂಡಿನಿ. ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಹೇಳ್ಬೇಕು, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ
ಒನ್ ಮೋರ್ ಇಂಪಾರ್ಟೆಂಟ್ ಸ್ಕೀಮ್ ನ್ಯೂಸ್ ಅಲ್ಲಿ ಇರೋದು. ಸ್ಟಾರ್ಟಿಂಗ್ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಪಾಲಿಟಿ ಮತ್ತೆ ಯೋಜನೆಗಳಿಗೆ ಸಂಬಂಧಪಟ್ಟಂತ ಕ್ವಶನ್ಸ್ ನೋಡೋಣ. ಅದಾದ್ಮೇಲೆ ಫ್ಯೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್ಸ್. ನೋಡ್ರಿ, ಒಂದು 15 to 18 ಕ್ವಶನ್ಸ್ ಬಂತು ಅಂತ ಹೇಳಿದ್ರೆ ನಿಮ್ಮ ಕರೆಂಟ್ ಅಫೇರ್ಸ್ ಅಲ್ಲಿ ಕೆಇಎ ನಡೆಸುವಂತಹ ಎಕ್ಸಾಮ್ಸ್ ಅಲ್ಲಿ ಎಲ್ಲದನ್ನು ಸಾರ್ಟ್ ಔಟ್ ಮಾಡ್ಲಿಕ್ಕೆ ಆಗಲ್ಲ. ಒಂದು 3 ರಿಂದ 4 ಕ್ವಶನ್ ಬಿಟ್ರಿ ಅಂದ್ರೆ 10 ರಿಂದ 12 ಕ್ವಶನ್ ಏನಾಗಬೇಕು, ಸಾಲ್ವ್ ಆಗ್ಬೇಕು. ಸೊ ಹಾಗಾಗಿ ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ಸ್ಕೀಮ್ ನ್ಯೂಸ್ ಅಲ್ಲಿ ಇರೋದು PM ರಾಹತ್. ಫುಲ್ ಫಾರ್ಮ್ ಗೊತ್ತಿರ್ಬೇಕು. ಯಾವುದೇ ಮಿನಿಸ್ಟ್ರಿ ಸ್ಕೀಮ್ ಇರಲಿ, ಫುಲ್ ಫಾರ್ಮ್ ಇದ್ರೆ ಫುಲ್ ಫಾರ್ಮ್. ಓಕೆ, ಯಾವ ಮಿನಿಸ್ಟ್ರಿ, ಸೆಂಟ್ರಲ್ ಸೆಕ್ಟರ್, ಸೆಂಟ್ರಲ್ ಸ್ಪಾನ್ಸರ್ಡ್, ಬೆನಿಫಿಷರೀಸ್ ಯಾರು, ಇಷ್ಟು ಗೊತ್ತಿತ್ತು ಅಂತ ಹೇಳಿದ್ರೆ ಸ್ಕೀಮ್ ನ್ಯೂಸ್ ಅಲ್ಲಿ ಬಂತಂದ್ರೆ ಆನ್ಸರ್ ಮಾಡಬಹುದು. PM ರಾಹತ್ ಫುಲ್ ಫಾರ್ಮ್ ಹೇಳ್ಬೇಕು, ಆರ್ ಫಾರ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಹಾಸ್ಪಿಟಲೈಸೇಷನ್ ಅಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್. ಕರೆಕ್ಟ್ ರೋಡ್ ಆಕ್ಸಿಡೆಂಟ್ ವಿಕ್ಟಿಮ್ಸ್ ಹಾಸ್ಪಿಟಲೈಸೇಷನ್ ಅಂಡ್ ಅಶ್ಯೂರ್ಡ್ ಟ್ರೀಟ್ಮೆಂಟ್, PM ರಾಹತ್. ಏನಿದೆ ಅಂತ ಹೇಳಿದ್ರೆ ಯಾವುದೇ ನ್ಯಾಷನಲ್ ಹೈವೇ ಇರಲಿ, ಸ್ಟೇಟ್ ಹೈವೇ ಇರಲಿ, ಯಾವುದೇ ಹೈವೇನಲ್ಲಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ 7 ದಿನಗಳ ಹೊರಗು ಅಂದ್ರೆ 7 days ವರೆಗೂ, ಅದ್ರ ಜೊತೆಗೆ 1.5 lakhs ವರೆಗೂ ನಿಮ್ಗೆ ಏನಾದ್ರೂ ಖರ್ಚಾಯ್ತು, ಹಾಸ್ಪಿಟಲ್ ಖರ್ಚು ಅಂತ ಹೇಳಿದ್ರೆ ಆ ಖರ್ಚನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. ಸೆಂಟ್ರಲಿ ಸ್ಪಾನ್ಸರ್ಡ್ ಅಲ್ಲ ಇದು, ಕೇಂದ್ರ ಸರ್ಕಾರ ಪೂರ್ಣವಾಗಿ ಕೊಡುತ್ತೆ. ಯಾವ ಮಿನಿಸ್ಟ್ರಿ ಕೊಡುತ್ತೆ ಅಂತ ಹೇಳಿದ್ರೆ ಮಿನಿಸ್ಟ್ರಿ ಆಫ್, ಯಾವ ಮಿನಿಸ್ಟ್ರಿ ಹೇಳ್ಬೇಕು, ಆಕ್ಸಿಡೆಂಟ್ ಗೆ ಸಂಬಂಧಪಟ್ಟಂತೆ ಯಾವುದು? ಓಕೆ, ಮಿನಿಸ್ಟ್ರಿ ಆಫ್ ರೋಡ್ಸ್ ಅಂಡ್ ಸೇಫ್ಟಿ. ಗಾಟ್ ಇಟ್ ಅಲ್ಲ? ಎಸ್, ವೆರಿ ಗುಡ್. ಸೊ ಈಗ ಇಷ್ಟು ಗೊತ್ತಾಯ್ತಲ್ಲ. ಸೊ ಎಂತ ಸ್ಕೀಮು? ಸೆಂಟ್ರಲ್ ಸೆಕ್ಟರ್ ಸ್ಕೀಮು. ಏನ್ ಕೊಡುತ್ತೆ? 7 ದಿನದೊಳಗೂ 7 ದಿನ ಮತ್ತು 1.5 ಲಕ್ಷವರೆಗೂ ದುಡ್ಡು ಕೊಡುತ್ತೆ ಯಾವಾಗ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ. ಓಕೆ, ವೆರಿ ಗುಡ್. ಸೊ ಈಗ ಕ್ವೆಶನ್ ಗೆ ಹೋಗ್ತಾ ಇದೀವಿ. ಇದು ನಮ್ಮ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇರುವಂತಹ ಕ್ವೆಶನ್. ಸೊ ಇದು PM ರಾಹತ್ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ, ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಜಾರಿಗೊಳಿಸುತ್ತದೆ. ಎಸ್, ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ರೈಟ್ ಆಗುತ್ತೆ. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ವೆಚ್ಚ ಹಂಚಿಕೆಯಾಗುವ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೆಂಟ್ರಲಿ ಸ್ಪಾನ್ಸರ್ಡ್ ಅಲ್ಲ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಯಾವುದು? PM ರಾಹತ್. ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆನ ತೆಗಿಲಿಕ್ಕೆ ನೋಡಿ, 2 ಹೋಯ್ತು ಅಂದ್ರೆ ಉಳ್ಕೊಳ್ಳೋದು 2. ಇದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಭವಿಸುವ ರಸ್ತೆ ಅಪಘಾತಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಅಂದ್ರೆ ನ್ಯಾಷನಲ್ ಹೈವೇಯಲ್ಲಿ ಏನು ಆಕ್ಸಿಡೆಂಟ್ಸ್ ಆಗುತ್ತಲ್ಲ ಅದಕ್ಕೆ ಮಾತ್ರ ಒಳಗೊಂಡಿರುತ್ತದೆ ಅಂತ ಇದೆ. ಇಲ್ಲ, ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಎಲ್ಲೇ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರು ಇದು ಕವರ್ ಆಗುತ್ತೆ. ಸೊ ಹಾಗಾಗಿ 3ನೇ ಹೇಳಿಕೆ ಕೂಡ ಏನಾಗುತ್ತೆ? ತಪ್ಪಾಗುತ್ತೆ. 3ನೇ ಹೇಳಿಕೆ ತೆಗೆದ್ವಿ ಅಂತ ಹೇಳಿದ್ರೆ 1 ಮತ್ತು 4 ಮಾತ್ರ ಉಳಿಯುತ್ತೆ. ಇದು ಅಪಘಾತ ಸಂಭವಿಸಿದ ದಿನಾಂಕದಿಂದ ಗರಿಷ್ಠ 7 ದಿನಗಳವರೆಗೆ ಪ್ರತಿ ಸಂತ್ರಸ್ತರಿಗೆ 1.5 ಲಕ್ಷದವರೆಗೆ ನಗದು ರಹಿತ ಚಿಕಿತ್ಸೆಯನ್ನು ಒದಗಿಸುತ್ತದೆ. ಕ್ಯಾಶ್ಲೆಸ್, ಆಫ್ ಕೋರ್ಸ್ ಇವಾಗೆಲ್ಲ ಬರ್ತಿರೋದ್ರಿಂದ ಕ್ಯಾಶ್ಲೆಸ್ ಇರುತ್ತೆ. ಫ್ಯಾಕ್ಟ್ ಗೊತ್ತಿರಲಿ. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಏನ್ ಕೊಡುತ್ತೆ? 1.5 ಲಕ್ಷವರೆಗೂ ದುಡ್ಡು ಡಿಜಿಟಲ್ ಅಲ್ಲಿ, ಅಂದ್ರೆ ನಿಮ್ಮ ಹಾಸ್ಪಿಟಲ್ ಖರ್ಚನ್ನು ಕೊಡುತ್ತೆ. 1.5 ಲಕ್ಷ 7 ದಿನದವರೆಗೂ ಅಷ್ಟೇ. ಅಂದ್ರೆ 8 ದಿನ ನಿಮಗೆ ಟ್ರೀಟ್ಮೆಂಟ್ ಆಯ್ತು ಅಂದ್ರೆ 8ನೇ ದಿನ ನೀವೇ ಹಾಕಬೇಕಾಗುತ್ತೆ. 7 ದಿನದವರೆಗೂ PM ರಾಹತ್ ಸ್ಕೀಮ್ ಅಂಡರ್ ಕೊಡ್ತಾರೆ. ಹಾಸ್ಪಿಟಲ್ ಐಸೇಷನ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ಟಾಪಿಕ್ ಅನದರ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಈ ಒಂದು ಆಕ್ಟ್ ಕುರಿತಾಗಿ. ಸೊ ಸಾಕಷ್ಟು ಸುದ್ದಿಯಲ್ಲಿ ಇತ್ತು, ಬಟ್ ಮೇಜರ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡಿಬೇಟ್ ಕಾಂಟ್ರವರ್ಸಿ ಹೋಗ್ತಾ ಇದೆ. ನಾವು ಅದು ಯಾವುದಕ್ಕೂ ಹೋಗಿ ಟಚ್ ಮಾಡಲ್ಲ. ಟು ದಿ ಪಾಯಿಂಟ್ ಎಕ್ಸಾಮಿಗೆ ಏನ್ ಬೇಕು ಅನ್ನೋದನ್ನ ನೋಡೋಣ. ಶಾಂತಿ ಆಕ್ಟ್ ಫಸ್ಟ್ ಫುಲ್ ಫಾರ್ಮ್ ಗೊತ್ತಿರಲಿ. ಏನು ಶಾಂತಿ ಆಕ್ಟ್ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಆಕ್ಟ್ ಆಫ್ 2025. ಪ್ರೆಸಿಡೆಂಟ್ ಅವರು ಲಾಸ್ಟ್ 2025 ಡಿಸೆಂಬರ್ ಅಲ್ಲಿ ಅಸೆಂಟ್ ಕೊಟ್ಟಿದ್ರು, ಬಟ್ ಡಿಬೇಟ್ ನಡೀತಾ ಇದೆ. ಸೊ ಹಾಗಾಗಿ ಏನಿದು ಶಾಂತಿ ಆಕ್ಟ್ ಅಂತ ಹೇಳಿದ್ರೆ 2 ಮುಂಚೆ ಆಕ್ಟ್ ಗಳಿದ್ವು. ಯಾವ್ಯಾವ್ದು ಅಂತ ಹೇಳಿದ್ರೆ ಅಟಾಮಿಕ್ ಎನರ್ಜಿ ಆಕ್ಟ್ ಆಫ್ 1962 ಮತ್ತೆ ಸಿವಿಲ್ ಲಯಬಿಲಿಟಿ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ ಆಫ್ 2010. ಇವೆರಡು ಆಕ್ಟ್ ಗಳು ಏನ್ ಮಾಡ್ತಿದ್ವು ಅಂತ ಹೇಳಿದ್ರೆ ಭಾರತದಲ್ಲಿ ನ್ಯೂಕ್ಲಿಯರ್ ಎನರ್ಜಿನ ರೆಗ್ಯುಲೇಟ್ ಮಾಡ್ತಿದ್ರು. ಅಂದ್ರೆ ಏನಾದ್ರು ಕಾಂಪೆನ್ಸೇಷನ್ ಯಾರು ಕೊಡಬೇಕು ಇದೆಲ್ಲ ರೆಗ್ಯುಲೇಟ್ ಮಾಡ್ತಿದ್ದು ಇವೆರಡು ಆಕ್ಟ್. ಅಟಾಮಿಕ್ ಎನರ್ಜಿ ಆಕ್ಟ್ ಆಫ್ 1962, ಸಿವಿಲ್ ಲಯಬಿಲಿಟಿ ಆಫ್ ನ್ಯೂಕ್ಲಿಯರ್ ಡ್ಯಾಮೇಜ್ ಆಕ್ಟ್ ಆಫ್ 2010, 2010 ತಂದಿದ್ದು. ಅಂದ್ರೆ ಇದರ ಅರ್ಥ ಇವೆರಡು ಆಕ್ಟ್ ಗಳು ಏನಕ್ಕಿದ್ದು ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ ಎಲ್ರಿಗೂ ಗೊತ್ತಿದೆ ತುಂಬಾ ಹಾರ್ಮ್ಫುಲ್ ಇದೆ. ಹಾಗೂ ನಾವು 100 ಗಿಗಾವಾಟ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿನ 2047 ಏನ್ ವಿಕಸಿತ ಭಾರತ ಮಾಡ್ತಿದ್ವಲ್ಲ 100 ಗಿಗಾವಾಟ್ ಆಫ್ ಎನರ್ಜಿನ, ಯಾವ ಎನರ್ಜಿ? ನ್ಯೂಕ್ಲಿಯರ್ ಎನರ್ಜಿನ 2047 ಒಳಗಾಗಿ ತರಬೇಕು, ಜನರೇಟ್ ಮಾಡಬೇಕು ಅನ್ನೋದು ಇದು. ಪ್ರಸ್ತುತವಾಗಿ ಎಷ್ಟಿದೆ ಅಂತ ಹೇಳಿದ್ರೆ 8.78 ಗಿಗಾವಾಟ್ ಆಫ್ ಎನರ್ಜಿನ ನಾವು ಜನರೇಟ್ ಮಾಡಬಹುದು ಪ್ರಸ್ತುತವಾಗಿ. ಪ್ರೆಸೆಂಟ್ ಕೆಪಾಸಿಟಿ ಇರೋದು ಇಂಡಿಯಾದ ಎಷ್ಟಿದೆ? ರಿಯಾಕ್ಟರ್ಸ್ 24 ರಿಯಾಕ್ಟರ್ಸ್ ಇದೆ. ಸೊ ಎಷ್ಟು ಪ್ಲೇಸ್ ಅಲ್ಲಿ ಇದೆ? 7 ಪ್ಲೇಸ್ ಅಲ್ಲಿ ಇದೆ. ಆ 7 ಪ್ಲೇಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನ ಇರುವಂತಹ ಯಾವ 7 ಇದೆ ಅದೆಲ್ಲದನ್ನ ಕಮೆಂಟ್ ಮಾಡಿ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನ್ಯೂಕ್ಲಿಯರ್ ಎನರ್ಜಿ ಏನಿತ್ತು ತುಂಬಾ ಹಾರ್ಮ್ಫುಲ್ ಇದೆ. ಅಂದ್ರೆ
ಹಿರೋಶಿಮಾ ನಾಗಸಾಕಿಯಲ್ಲೆಲ್ಲ ಅಟಾಮಿಕ್ ಬಾಂಬ್ ಹಾಕಿದಾಗ ಎಷ್ಟು ಹಾರ್ಮ್ಫುಲ್ ಆಗಿತ್ತು, ಅದರಿಂದ ಪರಿಸರಕ್ಕೆ ಹಾನಿ ಎಷ್ಟಾಯ್ತು, ಎಷ್ಟು ಜನ ಸತ್ತೋದ್ರು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಈ ಒಂದು ಓನರ್ಶಿಪ್ ನ ಪವರ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್, ಸೇ ಫಾರ್ ಎಕ್ಸಾಂಪಲ್ ಈ ಒಂದು ನ್ಯೂಕ್ಲಿಯರ್ ಎನರ್ಜಿನ ಜನರೇಟ್ ಮಾಡ್ಬೇಕಂದ್ರೆ ಸರ್ಕಾರ ಮಾತ್ರ ಓನರ್ಶಿಪ್ ಇತ್ತು, ಅಂದ್ರೆ ಗವರ್ನಮೆಂಟ್ ಓನ್ಡ್, ಕಂಪ್ಲೀಟ್ಲಿ ಗವರ್ನಮೆಂಟ್ ಓನ್ಡೇ ಇತ್ತು. ಯಾಕೆಂದ್ರೆ ಇದರಿಂದ ಏನಾದ್ರು ಹಾರ್ಮ್ ಆಯ್ತು, ತೊಂದರೆ ಆಯ್ತು ಅಂತ ಹೇಳಿದ್ರೆ ಯಾರನ್ನ ರೆಸ್ಪಾನ್ಸಿಬಲ್ ಆಗಿ ಹೆಲ್ಡ್ ಮಾಡಕ್ಕಾಗುತ್ತೆ. ಸೊ ಈ ಶಾಂತಿ ಆಕ್ಟ್ ಮೂಲಕ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ಯಾಕೆ ಮಾಡ್ತಿದೀವಿ, ಗವರ್ನಮೆಂಟ್ ಜಸ್ಟಿಫಿಕೇಶನ್ ಏನು ಅಂದ್ರೆ 2047 ಒಳಗಾಗಿ 100 ಗಿಗಾವಾಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿನ ಜನರೇಟ್ ಮಾಡಬೇಕು. ಯಾಕೆ? ಇಟ್ಸ್ ಒನ್ ಆಫ್ ದಿ ಕ್ಲೀನ್ ಎನರ್ಜಿ ಅಂತ ಹೇಳ್ಬೋದು. ನ್ಯೂಕ್ಲಿಯರ್ ಎನರ್ಜಿ ಇಸ್ ಅ ಕ್ಲೀನ್ ಎನರ್ಜಿ, ಸಾಕಷ್ಟು ವೇಸ್ಟ್ ಗ್ರೀನ್ ಹೌಸ್ ಗ್ಯಾಸಸ್ ಎಲ್ಲ ಅಷ್ಟೊಂದು ಎಮಿಟ್ ಆಗಲ್ಲ. ಸೊ ಹಾಗಾಗಿ ನ್ಯೂಕ್ಲಿಯರ್ ಎನರ್ಜಿ ಇಸ್ ಅ ಕ್ಲೀನ್, ನಮ್ದು ಇದು ಟಾರ್ಗೆಟ್. ಸೊ ಈಗಿನ ವಿ ಹ್ಯಾವ್ ಕಮಿಟೆಡ್ ಟು ಪ್ಯಾರಿಸ್ ಅಗ್ರಿಮೆಂಟ್, ಅದೆಲ್ಲ ಇಶ್ಯೂ ಇರೋದ್ರಿಂದ ಪ್ರಸ್ತುತವಾಗಿ ಬರೀ 8.78 ಗಿಗಾವಾಟ್ ಆಫ್ ಎನರ್ಜಿನ ಮಾತ್ರ ಜನರೇಟ್ ಮಾಡಬಹುದು. 2026 ಬಜೆಟ್ ಅಲ್ಲಿ ಸಹ 20,000 ಕೋಟಿಯಷ್ಟು ಅಷ್ಟೇ ಮಾಡಿರೋದು. ಬಟ್ ನಾವು 100 ಕೋಟಿ ಜನರೇಟ್ ಮಾಡ್ಬೇಕು ಅಂದ್ರೆ 15 ಲಕ್ಷ ಕೋಟಿ ಬೇಕು. ನೀವು ಮೇನ್ಸ್ ಅಲ್ಲಿ ಕನ್ಕ್ಲೂಷನ್ ಅಲ್ಲಿ ಬರೀಬಹುದು, ಸಿನ್ಸ್ ವಿ ನೀಡ್ ಓನ್ಲಿ ವಿ ಹ್ಯಾವ್ ಅ ಬಜೆಟ್ ಆಫ್ 20,000 crore ಜಸ್ಟಿಫೈ ಮಾಡೋದಿತ್ತು ಅಂತ ಹೇಳಿದ್ರೆ, ಇಲ್ಲ ಅಂತ ಹೇಳಿದ್ರೆ ನೀವು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಓದ್ಕೊಳ್ಳಿ. 15 ಲಕ್ಷ ಕೋಟಿ ಬೇಕಲ್ಲ, ಬರೀ ಗವರ್ಮೆಂಟ್ ಓನರ್ಶಿಪ್ ಹಾಕಿದ್ರೆ ಹೆಂಗೆ? ಹಂಗಾಗಿ ಅಂದ್ರೆ ಒಂದು ಪವರ್ ಪ್ಲಾಂಟ್ ನ ಎಲ್ಲ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದ್ರೆ, ಹಾಗಾಗಿ ನಾವ್ ಏನ್ ಮಾಡೋಣ, ಪ್ರೈವೇಟ್ ಪ್ಲೇಯರ್ಸ್ಗೂ ಅವಕಾಶ ಕೊಡೋಣ. ಅವರು ಸಹ ಇವಾಗ ಕೊಲಾಬರೇಷನ್ ಅಲ್ಲಿ, ಜಾಯಿಂಟ್ ವೆಂಚರ್ ಅಲ್ಲಿ, ಪೂರ್ತಿ ಗವರ್ಮೆಂಟ್ ಓನ್ಡ್ ಏನಿತ್ತಲ್ಲ, ಈ ಗವರ್ಮೆಂಟ್ ಪ್ರೈವೇಟ್ ಇಬ್ರು ಸೇರ್ಕೊಂಡು ಓನರ್ಶಿಪ್ ಮಾಡ್ಕೊಂಡು ನಾವೊಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ನ ಸೆಟಪ್ ಮಾಡಿ ಅವ್ರು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ನ ತಗೊಂಬಂದ್ರೆ ಅವಾಗ ಏನಾಗುತ್ತೆ, ಅವ್ರ ಇನ್ವೆಸ್ಟ್ಮೆಂಟ್ ಬಂದು ನ್ಯೂಕ್ಲಿಯರ್ ಎನರ್ಜಿನ ಜನರೇಟ್ ಮಾಡ್ಲಿಕ್ಕೋಸ್ಕರ ಬರುತ್ತೆ. ಸೊ ಹಾಗಾಗಿ ತಂದಿರುವಂತದ್ದು ಇದು ಶಾಂತಿ ಆಕ್ಟ್. ಪ್ರೈವೇಟೈಸೇಷನ್ ಕೂಡ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡುತ್ತೆ. ಇಷ್ಟೇ, ಇನ್ನೇನ್ ಅವಶ್ಯಕತೆ ಇಲ್ಲ. ಎಕನಾಮಿಕ್ ಗ್ರೋತ್ ಆಗುತ್ತೆ, ನ್ಯೂಕ್ಲಿಯರ್ ಎನರ್ಜಿ ಜನರೇಟ್ ಆಗುತ್ತೆ. ಸೊ ಹಾಗಾಗಿ 2 ಆಕ್ಟ್ ಗೊತ್ತಿರ್ಲಿ, ಫುಲ್ ಫಾರ್ಮ್ ಗೊತ್ತಿರ್ಲಿ, ಏನಿದು ಪ್ರೈವೇಟೈಸೇಷನ್, ಅದ್ರ ಜೊತೆಗೆ ಫಾರಿನ್ ಪ್ಲೇಯರ್ಸ್ಗೂ ಅವಕಾಶ ಕೊಟ್ಟಿದೆ, ಫಾರಿನ್ ಪ್ಲೇಯರ್ಸ್ಗೂ. ಬಟ್ ಮೇಜರ್ ಇಂಪಾರ್ಟೆಂಟ್ ಈಗ ನ್ಯೂಕ್ಲಿಯರ್ ಎನರ್ಜಿ ವೇಸ್ಟ್ ಡಿಸ್ಪೋಸಲ್ ಇದೆಯಲ್ಲ, ದಟ್ ಈಸ್ ಒನ್ ಆಫ್ ದಿ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ ಇದಾಗಿರೋದು. ಈಗ ನಾವು ಕ್ಯಾಪಿಟಲಿಸ್ಟಿಕ್ ಬಂದ್ವಿ, ಪ್ರೈವೇಟ್ ಓನರ್ಶಿಪ್ ಬಂತು ಅಂತ ಹೇಳಿದ್ರೆ ಅವ್ರು ಏನಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಏನೇ ಸಮಸ್ಯೆ ಆಯ್ತು ಅಂತ ಹೇಳಿದ್ರು ಅವ್ರ ಪಾಡಿಗೆ ಅವರು ಪ್ರಾಫಿಟ್ ಮೇಕಿಂಗ್ ಈ ಕಡೆ ಮಾತ್ರ ಫೋಕಸ್ ಮಾಡ್ತಾ ಇರ್ತಾರೆ. ಏನಾದ್ರು ತೊಂದರೆ ಆಯ್ತು ಅಂದ್ರೆ ದೇಶ ಬಿಟ್ಟು ಹೋಗ್ತಾರೆ. ಸೊ ದಿಸ್ ವಾಸ್ ದಿ ಮೇಜರ್ ಪ್ರಾಬ್ಲಮ್, ಆಯ್ತಾ. ಸೊ ಮೇಜರ್ ಕ್ರಿಟಿಕಲ್ ಡಿಸಿಷನ್ಸ್ ಏನಿತ್ತಲ್ಲ ಅದೆಲ್ಲ ಗವರ್ಮೆಂಟ್ ಇಟ್ಕೊಂಡಿದೆ. ಪವರ್ ಜನರೇಷನ್ ಮಾತ್ರ ಇವ್ರನ್ನ ಎತ್ಕೊಂಡ್ಬಂದಿದೆ. ಈ ಲಯಬಿಲಿಟಿ ಆಕ್ಟ್ ಏನಿತ್ತು ಅಂತ ಹೇಳಿದ್ರೆ, ಈಗ ಏನಾದ್ರೂ ಭೋಪಾಲ್ ಗ್ಯಾಸ್ ಟ್ರಾಜಿಡಿ ಆಯ್ತು, ಅದೇ ರೀತಿ ಯಾವ್ದಾದ್ರು ನ್ಯೂಕ್ಲಿಯರ್ ರಿಯಾಕ್ಟರ್ ಇಂದ ಸಮಸ್ಯೆ ಉಂಟಾಗಿ ಏನಾದ್ರೂ ಹಾರ್ಮ್ಫುಲ್ ಗ್ಯಾಸಸ್ ಎಮಿಟ್ ಆಗಿ ಪರಿಸರಕ್ಕೆ ಹಾನಿ ಆಯ್ತು, ಅಥವಾ ಯಾರು ಸ್ವಲ್ಪ ಜನ ಸತ್ತೋದ್ರು ಅಂತ ಹೇಳಿದ್ರೆ ಕಾಂಪೆನ್ಸೇಷನ್ ಅನ್ನ ಕೊಡಬೇಕು. ಸ್ವಲ್ಪ ಇದೊಂದು ಚೂರು ಗಮನ ಹರಿಸಿ. ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಪ್ರಕಾರ, ಈ ಒಂದು ಏನಾದ್ರು ಸಮಸ್ಯೆ ಉಂಟಾಯ್ತು ಅಂದ್ರೆ ನ್ಯೂಕ್ಲಿಯರ್ ಎನರ್ಜಿ, ಕಾಂಪೆನ್ಸೇಷನ್ ಲಯಬಿಲಿಟಿ ಯಾರ ಮೇಲೆ ಅಂದ್ರೆ ಗವರ್ಮೆಂಟ್ ಮೇಲೆ ಲಯಬಿಲಿಟಿ. ಯಾಕೆ ಡಿಬೇಟ್ ಆಗ್ತಿದೆ ಅಂತ ಹೇಳ್ಬಿಡ್ತೀನಿ. ಗವರ್ನಮೆಂಟ್ ಮೇಲೆ ಲಯಬಿಲಿಟಿ ಅಂದ್ರೆ ಕಾಂಪೆನ್ಸೇಷನ್ ಅನ್ನ ಸರ್ಕಾರ ಕೊಡಬೇಕು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಪ್ರಕಾರ. ಬಟ್ ಈ ಆಕ್ಟ್ ನ 2010 ತಗೊಂಡ್ಬಂದಾಗ ಈಗ ಸರ್ಕಾರಕ್ಕೆ ಗುರು ಅಷ್ಟೊಂದು 50,000 ಕೋಟಿ ಏನಾದ್ರು ಸಮಸ್ಯೆ ಉಂಟಾಯ್ತು ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಮನಿ ನಾವ್ ಯಾಕೆ ಕೊಡ್ಬೇಕು ಅಂತ ಹೇಳಿ ಬೋತ್ ಅಪೋಸಿಷನ್ ಎಲ್ಲರೂ ಅಪೋಸ್ ಮಾಡಿದ್ರಿಂದ ಇದನ್ನ ಯಾರ ಮೇಲೆ ಜವಾಬ್ದಾರಿ ಹಾಕಿದ್ರು ಅಂತ ಹೇಳಿದ್ರೆ ಸಪ್ಲೈಯರ್ ಮೇಲೆ ಜವಾಬ್ದಾರಿ ಹಾಕಿದ್ರು. ಎಕ್ಸಾಂಪಲ್, ಆ ನ್ಯೂಕ್ಲಿಯರ್ ರಿಯಾಕ್ಟರ್ ನ ಅಮೆರಿಕ ಏನಾದ್ರು ಭಾರತಕ್ಕೆ ಕೊಟ್ಟಿತ್ತು ಅಂತ ಹೇಳಿದ್ರೆ, ಅದರಿಂದ ಏನಾದ್ರು ಸಮಸ್ಯೆ ಉಂಟಾಯ್ತು ಅಂತ ಹೇಳಿದ್ರೆ, ಏನಾದ್ರು ಲೀಕೇಜ್ ಆಗಿ ತೊಂದರೆ ಆಯ್ತು ಅಂದ್ರೆ ನಿಮ್ ಸಮಸ್ಯೆ, ಆ ಐಟಮ್ ನ ರೆಡಿ ಮಾಡ್ಬೇಕಾದ್ರೆ ನೀವು ಕೆಡಿಸ್ಬಿಟ್ಟು ಕೊಟ್ಟಿದ್ದೀರಾ ನಮ್ಮಲ್ಲಿ ತೊಂದರೆ ಕೊಡ್ಲಿಕ್ಕೋಸ್ಕರ, ಹಾಗಾಗಿ ನೀವೇ ಕಾಂಪೆನ್ಸೇಷನ್ ಕಟ್ಕೊಡಿ ಅಂತ ಹೇಳಿ ಈ ಲಯಬಿಲಿಟಿ ಆಕ್ಟ್ ಮೂಲಕ ಇತ್ತು. ಈ ಶಾಂತಿ ಆಕ್ಟ್ ಮೂಲಕ ಏನ್ ಮಾಡಿದ್ದಾರೆ ಅಂದ್ರೆ, ಈ ಲಯಬಿಲಿಟಿ ಇತ್ತಲ್ಲ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ, ಹಾಗಾಗಿ ಅಮೆರಿಕದವರು, ಫ್ರಾನ್ಸ್ ಅವರು ನಮ್ಗೆ ಯಾವುದೇ ತರಹದ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನ, ಅಡ್ವಾನ್ಸ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ನ ಕೊಟ್ಟಿರ್ಲಿಲ್ಲ. ಯಾಕೆಂದ್ರೆ ನಮ್ಮ ಮೇಲೆ ತೊಂದರೆ ಆಗುತ್ತೆ. ಅದಾದ್ಮೇಲೆ ಅವರ ಆಕ್ಟ್ ಪ್ರಕಾರ ನಾವು ಕಾಂಪೆನ್ಸೇಷನ್ ಕೊಡ್ಬೇಕಾಗುತ್ತೆ ನ್ಯೂಕ್ಲಿಯರ್ ಎನರ್ಜಿಯಿಂದ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಅಂತ ಇತ್ತು. ಸೊ ಹಾಗಾಗಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಕ್ ರೆಡಿ ಇರ್ಲಿಲ್ಲ. ಬಿಜೆಪಿ ಗವರ್ಮೆಂಟ್ ದೇವ್ ಬ್ರಾಟ್ ಶಾಂತಿ ಆಕ್ಟ್ ನ ತಗೊಂಬಂದು ಪ್ರೈವೇಟೈಸೇಷನ್ ಮಾಡಿದರೆ, ಕ್ರಿಟಿಕಲ್ ಡಿಸಿಷನ್ಸ್ ನ ಗವರ್ಮೆಂಟ್ ಇಟ್ಕೊಂಡಿದೆ. ಬಟ್ ಏನ್ ಲಯಬಿಲಿಟಿ ಇತ್ತಲ್ಲ, ಈ ಲಯಬಿಲಿಟಿನ ಗವರ್ನಮೆಂಟ್ ತಗೊಂಡಿದೆ. ಈ ಆಪರೇಟರ್ ಮತ್ತೆ ಸಪ್ಲೈಯರ್ಗೆ 3,000 ಕೋಟಿವರೆಗೂ 3,000 crores ವರೆಗೂ ಅಂದ್ರೆ ಏನಾದ್ರು ಕಾಂಪೆನ್ಸೇಷನ್ ಕೊಡ್ಬೇಕಂದ್ರೆ ಇವ್ರು ಕೊಡ್ತಾರೆ. 3,000 ಕೋಟಿಗಿಂತ ಏನಾದ್ರು ಜಾಸ್ತಿ ಬಂತು ಅಂತ ಹೇಳಿದ್ರೆ ಗವರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳುತ್ತೆ. ನಾವು ರೆಸ್ಪಾನ್ಸಿಬಿಲಿಟಿ ತಗೋತೀವಿ ಏನಾದ್ರು ತೊಂದರೆ ಆಯ್ತು ಅಂತ ಹೇಳಿದ್ರೆ ಪರಿಸರಕ್ಕೆ, ಅಥವಾ ಹಾರ್ಮ್ಫುಲ್ ಗ್ಯಾಸ್ ಏನಾದ್ರು ಆಪರೇಟರ್ ಕಡೆಯಿಂದ ಇರಲಿ, ಸಪ್ಲೈಯರ್ ಕಡೆಯಿಂದ ಇರಲಿ ತೊಂದರೆ ಆಯ್ತು ಅಂತ ಹೇಳಿದ್ರೆ. ಸಪ್ಲೈಯರ್ ಅಂದ್ರೆ ಗೊತ್ತನ್ಕೋತೀನಿ, ರಿಯಾಕ್ಟರ್ ನ ಕೊಡೋರು. ಆಪರೇಟರ್ ಅಂದ್ರೆ ಅದನ್ನ ನಡೆಸೋರು. ಕ್ಲಿಯರ್ ಅಲ್ಲ? ಎಸ್, ವೆರಿ ಗುಡ್. ಪ್ರೈವೇಟ್ ಪ್ಲೇಯರ್ಸ್ ಎಂಟ್ರಿ ಕೊಟ್ಟಿದೆ, ಜಾಯಿಂಟ್ ವೆಂಚರ್ಸ್ ಅಲ್ಲಿ ಮಾಡಬಹುದು. ಕ್ರಿಟಿಕಲ್ ಏನೇನು ಡಿಸಿಷನ್ಸ್, ವೇಸ್ಟ್ ಡಿಸ್ಪೋಸಲ್, ಇದೆಲ್ಲ ಮೇಜರ್ ಡಿಸಿಷನ್ಸ್ ನ ಗವರ್ಮೆಂಟ್ ಇಟ್ಕೊಂಡಿದೆ. ಬಟ್ ಕೆಲವೊಂದು ಡಿಸಿಷನ್, ಸೇ ಫಾರ್ ಎಕ್ಸಾಂಪಲ್ ಪವರ್ ಜನರೇಷನ್, ಇದಕ್ಕೆಲ್ಲ ಪ್ರೈವೇಟ್ ಪ್ಲೇಯರ್ಸ್ಗೆ ಅವಕಾಶವನ್ನ ಕೊಟ್ಟಿದೆ, ಫಾರಿನ್. ಬಟ್ ಓನರ್ಶಿಪ್ ಕೊಟ್ಟಿಲ್ಲ,
ಅಪ್ ಟು 49%, ಅಂದ್ರೆ ಕಂಪ್ಲೀಟ್ ನ್ಯೂಕ್ಲಿಯರ್ ಎನರ್ಜಿನ ಜನರೇಟ್ ಮಾಡೋ ಕಂಟ್ರೋಲ್ ಮಾಡುವಂತ ಪವರ್ಸ್ ನ ಕೊಟ್ಟಿಲ್ಲ. ಸೇ ಫಾರ್ ಎಕ್ಸಾಂಪಲ್ ನಾಳೆ ಅವರು USA ದವರು ಚೈನಾದವರು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನ್ಯೂಕ್ಲಿಯರ್ ಸೆಟಪ್ ನ ಮಾಡ್ಬಿಟ್ಟು ಅವ್ರು ಏನೇ ಡಿಸಿಷನ್ ನಾಳೆ ಯಾವ್ದೋ ಬಾಂಬ್ ಹಾಕ್ತಿವಿ ಅಥವಾ ಇನ್ನೊಂದೇನೋ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ದೇ ಕ್ಯಾನ್ ಇನ್ವೆಸ್ಟ್, ಜನರೇಟ್ ಎಲೆಕ್ಟ್ರಿಸಿಟಿ ಫಾರ್ ಸೇಫರ್ ಪರ್ಪಸ್. ಗಾಟ್ ಇಟ್? ಸೊ ಇಷ್ಟು ಸೊ ಗೊತ್ತಿದೆ ಅಂತ ಅಂದ್ಕೊಂಡಿನಿ. ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ನ್ಯೂಕ್ಲಿಯರ್ ಎನರ್ಜಿ ಜನರೇಟ್ ಮಾಡುವಂತ ಕೆಪಾಸಿಟಿ ಇದೆ ಅಂತ ಹೇಳಿದ್ರೆ 8.78 ಗಿಗಾವ್ಯಾಟ್. ನಮ್ಮ ಟಾರ್ಗೆಟ್ ಎಷ್ಟು? 100 ಗಿಗಾವ್ಯಾಟ್. ಎಷ್ಟು ಬೇಕು? 15 ಲಕ್ಷ ಕೋಟಿ ಬೇಕು. ಬಡ್ಜೆಟ್ ಎಷ್ಟಿದೆ? 20,000 ಕೋಟಿ ಇದೆ. ಯಾಕೆ? 2033 ಒಳಗಾಗಿ ಕನಿಷ್ಠ 5 ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ನಾದ್ರೂ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಭಾರತದ ಗುರಿ ಇದೆ. 5 ಸ್ಮಾಲ್ ಮಾಡ್ಯುಲರ್ ರಿಯಾಕ್ಟರ್ಸ್ ಬೈ 2033 ಎಸ್ಟಾಬ್ಲಿಷ್ ಮಾಡ್ಬೇಕು ಅಂತ ಅಂದ್ಕೊಂಡು. ಎಷ್ಟು ಗೊತ್ತಿದೆ? 24 ರಿಯಾಕ್ಟರ್ಸ್ ಇದೆ, ಗೊತ್ತಿದೆ. ಸೊ ಶಾಂತಿ ಫುಲ್ ಫಾರ್ಮ್ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ಶಾಂತಿ ಫುಲ್ ಫಾರ್ಮ್ ನೀಟಾಗಿ ಬರ್ಕೊಳ್ಳಿ. ಶಾಂತಿ ಕಾಯ್ದೆ ಆಕ್ಟ್ 2025ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಅಣುಶಕ್ತಿ ಕಾಯ್ದೆ, ಅಟಾಮಿಕ್ ಎನರ್ಜಿ ಆಕ್ಟ್ ಆಫ್ 1962 ಮತ್ತು ಪರಮಾಣು ಹಾನಿಗಾಗಿ ನಾಗರಿಕ ಹೊಣೆಗಾರಿಕೆ ಕಾಯ್ದೆ, ಸಿವಿಲ್ ಲಯಬಿಲಿಟಿ ಆಕ್ಟ್ ಏನಿತ್ತಲ್ಲ 2010 ಅನ್ನು ಬದಲಿಸುವ ಮೂಲಕ ಭಾರತದ ನಾಗರಿಕ ಪರಮಾಣು ಇಂಧನ ವಲಯಕ್ಕೆ ಏಕೀಕೃತ ಕಾನೂನು ಚೌಕಟ್ಟನ್ನು ಸೃಷ್ಟಿಸುತ್ತದೆ. ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರೈಟ್. ಐ ಹೋಪ್ ಇಟ್ಸ್ ಕ್ಲಿಯರ್. ಇದು ಭಾರತದ ಪರಮಾಣು ವಲಯದಲ್ಲಿ ನಿಯಂತ್ರಿತ ಖಾಸಗಿ ವಲಯದ ಭಾಗವಹಿಸುವಿಕೆಗೆ ಅವಕಾಶ ನೀಡುತ್ತದೆ. ಇಲ್ಲಿ ನೋಡಿ, ನಿಯಂತ್ರಿತ ಖಾಸಗಿ, ಕಂಟ್ರೋಲ್ಡ್ ಪ್ರೈವೇಟೈಸ್ಡ್, ನಾಟ್ ಕಂಪ್ಲೀಟ್ಲಿ ಪ್ರೈವೇಟೈಸ್ಡ್. ಇದು ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಗೆ, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್, ಇದಕ್ಕೆ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಅನ್ನು ಕೊಟ್ಟಿದೆ, ಶಾಸನಬದ್ಧ ಮಾನ್ಯತೆಯನ್ನು ನೀಡುತ್ತದೆ. ಇದು ಇಂಪಾರ್ಟೆಂಟ್. ಅಕಾರ್ಡಿಂಗ್ ಟು ದಿಸ್ ಆಕ್ಟ್ ಸ್ಟ್ಯಾಚ್ಯುಟರಿ ಸ್ಟೇಟಸ್ ಕೊಟ್ಟಿದೆ. ಯಾವುದಕ್ಕೆ? AERB, ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ಗೆ. ಮೂರನೇದು ಕರೆಕ್ಟ್ ಆಗುತ್ತೆ. ಇದು ಖರ್ಚಾದ ಇಂಧನ ಅಂದ್ರೆ ವೇಸ್ಟ್ ಡಿಸ್ಪೋಸಲ್ ಮತ್ತು ಉನ್ನತ ಮಟ್ಟದ ವಿಕಿರಣಶೀಲ ತ್ಯಾಜ್ಯ ನಿರ್ವಹಣೆ ಸೇರಿದಂತೆ ಎಲ್ಲಾ ಸೂಕ್ಷ್ಮ ಪರಮಾಣು ಇಂಧನ ಚಕ್ರದ ಚಟುವಟಿಕೆಗಳನ್ನು ಸ್ವತಂತ್ರವಾಗಿ ನಿಯಂತ್ರಿಸಲು ಖಾಸಗಿ ಕಂಪನಿಗಳಿಗೆ ಅವಕಾಶ ನೀಡುತ್ತದೆ. ಅಂದ್ರೆ ನೋಡಿ, ಕಂಪ್ಲೀಟ್ಲಿ ರೆಗ್ಯುಲೇಷನ್ ಪವರ್ಸ್ ನ ಕೊಟ್ಟಿಲ್ಲ ಯಾರಿಗೆ? ಪ್ರೈವೇಟ್ ಕಂಪನೀಸ್ಗೆ. ಆಮೇಲೆ ವೇಸ್ಟ್ ಡಿಸ್ಪೋಸಲ್ ಪವರ್ಸ್ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ತಗೊಂಡಾಗ ಯಾವ್ದಾದ್ರು ಒಳ್ಳೆ ಫ್ರೆಶ್ ವಾಟರ್ಗೆಲ್ಲ ವೇಸ್ಟ್ ಡಿಸ್ಪೋಸಲ್ ಮಾಡಿದ್ರು ಅಂತ ಹೇಳಿದ್ರೆ ಇಟ್ಸ್ ವೆರಿ 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 ಹಾರ್ಮ್ಫುಲ್ ನ್ಯೂಕ್ಲಿಯರ್ ಎನರ್ಜಿ. ಆ ಪವರ್ಸ್ ಏನು ಕೊಟ್ಟಿಲ್ಲ. ಮೇಜರ್ ವೇಸ್ಟ್ ಡಿಸ್ಪೋಸಲ್, ಪರಿಸರಕ್ಕೆ ಹಾನಿ ಆಗುವಂತದ್ದು ಏನೇ ಕಾರ್ಯಗಳಿತ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಇಟ್ಕೊಂಡಿದೆ. ಜಸ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎನರ್ಜಿ ಜನರೇಷನ್ಗೆ, ಏನಾದ್ರು ಎಕ್ವಿಪ್ಮೆಂಟ್ಸ್, ಇದಕ್ಕೋಸ್ಕರ ದೇ ಕ್ಯಾನ್ ಇನ್ವೆಸ್ಟ್ ಅಷ್ಟೇ. ಕ್ಲಿಯರ್ ಅಲ್ಲ? ಸೊ ಹಾಗಾಗಿ 4ನೇ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. 4ನೇ ಹೇಳಿಕೆ ತೆಗೆದ್ವಿ ಅಂದ್ರೆ 4ನೇದು ಹೋಗುತ್ತೆ, 2ನೇದು ಹೋಗುತ್ತೆ. 1, 2 ಮತ್ತು 3 ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಶಾಂತಿ ಫುಲ್ ಫಾರ್ಮ್ ಗೊತ್ತಿರಲಿ, ಯಾವ ಆಕ್ಟ್ ನ ರಿಪ್ಲೇಸ್ ಮಾಡಿದೆ ಅಂತ ಗೊತ್ತಿರಲಿ, ಪ್ರೈವೇಟೈಸೇಷನ್ ಗೊತ್ತಿರಲಿ, ಮತ್ತು ಪೂರ್ತಿ ಕೊಡಲ್ಲ. ಈಗ 49% ಅಷ್ಟೇ ಕೊಡೋದು. ಫುಲ್ ಓನರ್ಶಿಪ್ ಕೊಟ್ಟರು ಅಂತ ಹೇಳಿದ್ರೆ ಮೇಜರ್ ಡಿಸಿಷನ್ ಆಗುತ್ತೆ. ನಿಮ್ ಗವರ್ಮೆಂಟ್ ಓನ್ಡ್ ಕಂಪನಿ, ಪ್ರೈವೇಟ್ ಓನ್ಡ್ ಕಂಪನಿ, ಡಿಫರೆನ್ಸ್ ಬಿಟ್ವೀನ್ ಕಂಪನೀಸ್ ಗೊತ್ತಿದೆ ಅಂತ ಅನ್ಕೊಂಡಿನಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಒಂದು ಸಪರೇಟ್ ಆಗಿ ಹೇಳ್ಕೊಡೋಣ. ಅಂದ್ರೆ 100 ರೂಪಾಯಿ ಶೇರ್ ಇದೆ, 51 ರೂಪಾಯಿ ಏನಾದ್ರು ಗವರ್ಮೆಂಟ್ ಹತ್ರ ಇತ್ತು ಅಂದ್ರೆ ಅದು ಗವರ್ಮೆಂಟ್ ಓನ್ಡ್, 51 ರೂಪಾಯಿ ಪ್ರೈವೇಟ್ ಇತ್ತು ಅಂದ್ರೆ ಪ್ರೈವೇಟ್ ಓನ್ಡ್. ನೀವು ಓನರ್ಶಿಪ್ ಇತ್ತಂದ್ರೆ ನಿಮ್ದೇ ಡಿಸಿಷನ್ ಆಗುತ್ತೆ. ಆ ಡಿಸಿಷನ್ ಮೇಕಿಂಗ್ ಕಂಪ್ಲೀಟ್ ನ ಕೊಟ್ಟಿಲ್ಲ. ಬಟ್ ಮುಂಚೆ ಏನ್ ಕಂಪ್ಲೀಟ್ಲಿ 100% ಗವರ್ಮೆಂಟ್ ಓನ್ಡ್ ಇತ್ತು, ಅದನ್ನ ಒಂದು ಸ್ವಲ್ಪ ಪ್ರೈವೇಟ್ ಪ್ಲೇಯರ್ಸ್ಗೂ ಅವಕಾಶ ಕೊಟ್ಟಿದೆ. ಜಾಯಿಂಟ್ ವೆಂಚರ್ ಇಬ್ರು ಸೇರ್ಕೊಂಡು ನಾವು ನೀವು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಸೊ ಇನ್ನೊಂದು ಪ್ರಹಾರ್ ಪಾಲಿಸಿ, ಫೆಬ್ರವರಿಯಲ್ಲಿ ತಂದಿರೋದು ಪ್ರಹಾರ್ ಆಕ್ಟ್. ಓಕೆ, ಸೊ ಏನಿದು? ಫಸ್ಟ್ ಫುಲ್ ಫಾರ್ಮ್ ನೋಡ್ಕೊಳ್ಳಿ. P ಫಾರ್ ಪ್ರಿವೆನ್ಷನ್, R ಫಾರ್ ರೆಸ್ಪಾನ್ಸ್, A ಫಾರ್ ಅಗ್ರಿಗೇಟಿಂಗ್ ಇಂಟರ್ನಲ್ ಕೆಪಾಸಿಟೀಸ್, H ಫಾರ್ ಹ್ಯೂಮನ್ ರೈಟ್ಸ್, A ಫಾರ್ ಅಟೆಂಟ್ಯೂಯೇಟಿಂಗ್ ಕಂಡೀಷನ್ಸ್, A ಫಾರ್ ಅಗ್ರಿಗೇಟಿಂಗ್ ಇಂಟರ್ನ್ಯಾಷನಲ್ ಎಫರ್ಟ್ಸ್ ಅಥವಾ ಅಲೈನಿಂಗ್ ಇಂಟರ್ನ್ಯಾಷನಲ್ ಎಫರ್ಟ್ಸ್, R ಫಾರ್ ರೆಸಿಲಿಯನ್ಸ್ ಆರ್ ರಿಕವರಿ. ಸೊ ಇದು ಪ್ರಹಾರ್ ಫುಲ್ ಫಾರ್ಮ್ ಅಷ್ಟು ಎಸೆನ್ಷಿಯಲ್ ಇಲ್ಲ, ಬಟ್ ಇದು 7 ಪಿಲ್ಲರ್ಸ್ ಮೇಲೆ ಇದಾಗಿದೆ. ಸೊ 7 ಪಿಲ್ಲರ್ಸ್ ಯಾವ್ದ್ರದ್ದು? ಪ್ರಹಾರ್ ಪಾಲಿಸಿ ಏನಿದೆ ಅಂತ ಹೇಳಿದ್ರೆ ಕೌಂಟರ್ ಟೆರರಿಸಂ ಪಾಲಿಸಿ. ಕೌಂಟರ್ ಟೆರರಿಸಂ ಪಾಲಿಸಿ ಅಂದ್ರೆ ಭಾರತದಲ್ಲಿ 0 ಟಾಲರೆನ್ಸ್ ಅಗೇನ್ಸ್ಟ್ ಟೆರರಿಸಂ ಏನಿದೆ ಅಲ್ಲ, ಸಾಕಷ್ಟು ಏಜೆನ್ಸೀಸ್ ಏನಿದೆ ಅದೆಲ್ಲ ಕೋಆರ್ಡಿನೇಷನ್ ಇಂದ ವರ್ಕ್ ಮಾಡಬೇಕು ಅನ್ನೋದು ಅಷ್ಟೇ. ಮಲ್ಟಿ ಏಜೆನ್ಸಿ ಸೆಂಟರ್, ಜಾಯಿಂಟ್ ಟಾಸ್ಕ್ ಫೋರ್ಸು, NIA, IB ಮತ್ತೆ ಲೋಕಲ್ ಪೊಲೀಸು ಇವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ಈ ಒಂದು ಪಾಲಿಸಿಯ ಉದ್ದೇಶ. ಮೇಜರ್ ಇಲ್ಲಿ ಏನ್ ತಂದಿರೋದು ಅಂತ ಹೇಳಿದ್ರೆ ಈ ಪಾಲಿಸಿ ಮೂಲಕ ಲೋಕಲ್ ಪೊಲೀಸ್ ಏನಿರ್ತಾರಲ್ಲ, ಏನಾದ್ರೂ ಒಂದು ಟೆರರ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಫಸ್ಟ್ ರೆಸ್ಪಾನ್ಸಿಬಲ್ ಯಾರು ಅಂತ ಹೇಳಿದ್ರೆ ಲೋಕಲ್ ಪೊಲೀಸ್ ರೆಸ್ಪಾನ್ಸಿಬಲ್ ಇರ್ತಾರೆ. ಅದಾದ ನಂತರದಲ್ಲಿ NIA, IB ಇವೆಲ್ಲ ಬಂದು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ತಾರೆ. ಲೋಕಲ್ ಪೊಲೀಸ್ ಇಸ್ ದಿ ರೆಸ್ಪಾನ್ಸಿಬಲ್. ಸ್ಟೇಟ್ಮೆಂಟ್ ಮೇಲೆ ಗೊತ್ತಿರಲಿ ನಿಮ್ಮ ಯಾವುದೇ ಎಕ್ಸಾಮ್ಸ್ಗೆ. ಅಕಾರ್ಡಿಂಗ್ ಟು ಪ್ರಹಾರ್ ಪಾಲಿಸಿ, ಟೆರರಿಸ್ಟ್ ಅಟ್ಯಾಕ್ ಆದಾಗ ಯಾರು ರೆಸ್ಪಾನ್ಸಿಬಲ್? ಲೋಕಲ್ ಪೊಲೀಸ್ ಇಸ್ ದಿ ಫಸ್ಟ್ ರೆಸ್ಪಾಂಡೆಂಟ್. ದೇ ಆರ್ ದಿ ಫಸ್ಟ್
ಡಿಸಿಷನ್ ಮೇಕರ್ ಅವ್ರು ಇನ್ವೆಸ್ಟಿಗೇಷನ್ ಅಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಅವ್ರಿಗೆ ಇನ್ಫಾರ್ಮೇಶನ್ ಹೋಗ್ಬೇಕದು. ಅದಾದ್ಮೇಲೆ ಬೇರೆ ಸಂಸ್ಥೆಗಳು ಬಂದು ಅವರುಗಳ ಜೊತೆ ಕೋಆರ್ಡಿನೇಟ್ ಮಾಡುತ್ತೆ, ಇಂಟೆಲಿಜೆನ್ಸ್ ಶೇರಿಂಗ್ ಎಲ್ಲ ಮಾಡ್ಕೊಂಡು ದೇ ವಿಲ್ ವರ್ಕ್ ಆನ್ ಇಟ್. ಸೊ ಇದ್ರ ಮೂಲಕ ಕ್ವೆಶನ್ ಅನ್ನ ನೋಡೋಣ. ಇದು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ ಕ್ವೆಶನ್. ಸೊ ನಾವು ಕನ್ನಡದಲ್ಲಿ ಕ್ವೆಶನ್ ಅನ್ನ ನೋಡೋಣ. ಓಕೆ, ಸೊ ಇಲ್ಲಿ ಭಾರತದ ರಾಷ್ಟ್ರೀಯ ಭಯೋತ್ಪಾದನೆ ನಿರೋಧಕ ನೀತಿ ಮತ್ತು ಕಾರ್ಯತಂತ್ರ ಪ್ರಹಾರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಭಯೋತ್ಪಾದನೆ ವಿರುದ್ಧ ಭಾರತದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಆಧರಿಸಿ. ಗೊತ್ತಿರಲಿ, ಒನ್ ವರ್ಡ್ ಗೊತ್ತಿರಲಿ, ಪ್ರಹಾರ್ ಪಾಲಿಸಿ ಯಾವುದಕ್ಕೋಸ್ಕರ ಸಂಬಂಧಪಟ್ಟಿದೆ ಅಂತ ಹೇಳಿದ್ರೆ ಝೀರೋ ಟಾಲರೆನ್ಸ್ ಅಗೇನ್ಸ್ಟ್ ಟೆರರಿಸಂ, ಟೆರರಿಸಂ ಅಗೇನ್ಸ್ಟ್ ತಂದಿರುವಂತಹ ಪಾಲಿಸಿ. ಇಷ್ಟು ಗೊತ್ತಿದ್ರೆ ಸಾಕು, ಪ್ರಹಾರ್ ಫುಲ್ ಫಾರ್ಮ್ ಗೊತ್ತಿಲ್ಲ ಅಂತ ಹೇಳಿದ್ರು. ಎರಡನೇದು ಮಲ್ಟಿ ಏಜೆನ್ಸಿ ಸೆಂಟರ್, MAC ಏನ್ ಕಾರ್ಗಿಲ್ ವಾರ್ ಆದ ನಂತರದಲ್ಲಿ ಆ ಕಮಿಟಿ ರಿಪೋರ್ಟ್ ಅಂಡರ್ ಇಂಟೆಲಿಜೆನ್ಸ್ ಶೇರಿಂಗ್ ಗೋಸ್ಕರ ಸೆಟಪ್ ಆಗಿರುವಂತದ್ದು ಮಲ್ಟಿ ಏಜೆನ್ಸಿ ಸೆಂಟರ್ ಮತ್ತು ಜಾಯಿಂಟ್ ಟಾಸ್ಕ್ ಫೋರ್ಸ್ ಆನ್ ಇಂಟೆಲಿಜೆನ್ಸ್ JTFI ಇಂಟೆಲಿಜೆನ್ಸ್ ಬ್ಯೂರೋ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಗೊತ್ತಿರಲಿ, ಇದು MAC ಮತ್ತೆ JTFI ಯಾರ ಅಂಡರ್? ಅಫ್ಕೋರ್ಸ್ ಇಂಟೆಲಿಜೆನ್ಸ್ ಬ್ಯೂರೋ. ಏನಾದ್ರು ಇಂಟೆಲಿಜೆನ್ಸ್ ಶೇರಿಂಗ್ ಅಂತ ಬರ್ತಿದೆ ಕೋಆರ್ಡಿನೇಷನ್ ಅಂತ ಹೇಳಿದ್ರೆ IB ಅಂಡರ್ ಬರುತ್ತೆ, ರಾ ಅಂಡರ್ ಅಲ್ಲ, IB ಅಂಡರ್ ಇದೆ ಇದು. ಎರಡನೇ ಸ್ಟೇಟ್ಮೆಂಟ್ ಕೂಡ ಏನಾಗುತ್ತೆ? ರೈಟ್ ಆಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸಂಸ್ಥೆಗಳ ನಡುವೆ ನೈಜ ಸಮಯದಲ್ಲಿ ರಿಯಲ್ ಟೈಮ್ ಭಯೋತ್ಪಾದನಾ ನಿರೋಧಕ ಮಾಹಿತಿಯನ್ನು ಹಂಚಿಕೊಳ್ಳಲು ಅಂದ್ರೆ ಇನ್ಫಾರ್ಮೇಶನ್ ಶೇರಿಂಗ್ಗೆ IB ಅಡಿಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ನೋಡಲ್ ಸಂಸ್ಥೆಯಾಗಿದೆ. ಇಲ್ಲಿ ನೋಡಿ, NSG ಇಸ್ ಅ ಫೈಟಿಂಗ್ ಫೋರ್ಸ್. ಐ ಹೋಪ್ ದೇ ಆರ್ ಕಾಲ್ಡ್ ಎಸ್ ಬ್ಲಾಕ್ ಕ್ಯಾಟ್ಸ್. ಫೈಟಿಂಗ್ ಫೋರ್ಸ್ ಅಂತ ಹೇಳಿದ್ರೆ ಐ ಹೋಪ್ ಗೊತ್ತಾಗಿದೆ. ಇಂಟೆಲಿಜೆನ್ಸ್ ಶೇರ್ ಮಾಡಲ್ಲ, ದೇ ಆರ್ ಕಮಾಂಡರ್ಸ್. ಓಕೆ, ಸೊ ದೇ ಆರ್ ಆರ್ಮ್ಡ್ ಫೋರ್ಸಸ್. ಯಾವುದು? NSG. ಸೊ ಹಾಗಾಗಿ ಅದು ಇಂಟೆಲಿಜೆನ್ಸ್ ಶೇರು ಅಂದ್ರೆ ಅವ್ರು ಕುತ್ಕೊಂಡು ನೋಡಪ್ಪ ಹಿಂಗ್ ಮಾಡೋ ಹಂಗ್ ಮಾಡೋ ಅಂತ ಹೇಳಲ್ಲ, ಗನ್ ಹಿಡ್ಕೊಂಡು ಹೋಗ್ತಾರೆ. ಯಾರು? NSG, ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ಇದೆ. ಹಾಗಾಗಿ 3 ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. 3 ತೆಗೆದ್ವಿ ಅಂತ ಹೇಳಿದ್ರೆ ನಮ್ಗೆ ಉಳ್ಕೊಳ್ಳೋದು 1 ಮತ್ತು 4. ಸೊ ಓಕೆ, ಇಲ್ಲೇನೋ ಆಪ್ಷನ್ಸ್ ಎರರ್ ಇದೆ. ಸೊ 3ನೇ ಹೇಳಿಕೆ ತಪ್ಪಾಗುತ್ತೆ, ಅಲ್ಲಿ ಉಳ್ಕೊಳ್ಳಲ್ಲ 1 ಮತ್ತು 4. ಬಿಕಾಸ್ 2ನೇ ಹೇಳಿಕೆ ಏನಾಗುತ್ತೆ? ಸರಿ ಹೋಗುತ್ತೆ, IB ಅಂಡರೇ ಬರೋದು. 1 ಮತ್ತು 2 ಸರಿ ಇದೆ. ರಾಷ್ಟ್ರೀಯ ತನಿಖಾ ಸಂಸ್ಥೆ NIA ಭಾರತದಲ್ಲಿ ಯಾವುದೇ ಭಯೋತ್ಪಾದಕ ದಾಳಿಗೆ ಮೊದಲ ಪ್ರತಿಕ್ರಿಯೆ ನೀಡುವ ಸಂಸ್ಥೆಯಾಗಿದೆ. ಅಕಾರ್ಡಿಂಗ್ ಟು ಪ್ರಹಾರ್ ಪಾಲಿಸಿ ಇಲ್ಲಿ NIA ಅಲ್ಲ, ಲೋಕಲ್ ಪೊಲೀಸ್. ಯಾರು? ಲೋಕಲ್ ಪೊಲೀಸ್. ಫಸ್ಟ್ ರೆಸ್ಪಾಂಡೆಂಟ್ ಯಾರು? ಲೋಕಲ್ ಪೊಲೀಸ್. ಯಾವಾಗ ಎಲ್ಲರೂ ಟೆರರಿಸಂ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ, ಬ್ಯಾಂಗ್ಳೂರಲ್ಲಿ ಟೆರರ್ ಅಟ್ಯಾಕ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿನ ಲೋಕಲ್ ಪೊಲೀಸು ಫಸ್ಟ್ ರೆಸ್ಪಾಂಡೆಂಟ್ ಇರ್ತಾರೆ, ಅದಾದ್ಮೇಲೆ NIA ಬರುತ್ತೆ. ಸೊ ಇಲ್ಲಿ ಫಸ್ಟ್ NIA ಅಲ್ಲ. ಯಾವ್ದ್ರ ಮೂಲಕ ಹೇಳ್ತಾ ಇರೋದು? ಇದು ಪ್ರಹಾರ್ ಪಾಲಿಸಿಯ ಮೂಲಕ. ಓಕೆ ಅಲ್ಲ? ಸೊ ಹಾಗಾಗಿ 4ನೇ ಹೇಳಿಕೆ ಕೂಡ ತಪ್ಪಾಗುತ್ತೆ. ಇಲ್ಲಿ 1 ಮತ್ತು 2 ಸರಿ ಹೋಗುತ್ತೆ, ಇದು ಬಿಟ್ಬಿಡಿ, ಇಲ್ಲಿ ಆಪ್ಷನ್ಸ್ ಎರರ್ ಇದೆ. 1 ಮತ್ತು 2 ಹೇಳಿಕೆ ಸರಿ ಇದೆ. ಪ್ರಹಾರ್ ಪಾಲಿಸಿ ಏನಕ್ಕೋಸ್ಕರ? ಟೆರರಿಸಂ ಅಟ್ಯಾಕಿಗೋಸ್ಕರ. ಯಾರು ಫಸ್ಟ್ ರೆಸ್ಪಾಂಡೆಂಟ್? ಲೋಕಲ್ ಪೊಲೀಸು. ಅದಾದ್ಮೇಲೆ NIA ಎಲ್ಲ ವರ್ಕ್ ಮಾಡ್ತಾರೆ. ಇಲ್ಲಿ MAC ಮತ್ತೆ JTFI ಏನ್ ಬರುತ್ತೆ? ಜಾಯಿಂಟ್ ಟಾಸ್ಕ್ ಫೋರ್ಸ್ ಇಂಟೆಲಿಜೆನ್ಸ್ ಏನ್ ಬರುತ್ತೆ? ಇವೆಲ್ಲ IB ಅಂಡರ್ ಬರುತ್ತೆ. ಇಷ್ಟು ಇನ್ಫಾರ್ಮೇಶನ್ ಗೊತ್ತಿದ್ರೆ ಸಾಕು. 1 ಮತ್ತು 2ನೇ ಹೇಳಿಕೆ ಮಾತ್ರ ಸರಿ ಇದೆ ಇದಕ್ಕೆ. ಸೊ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದೀನಿ. ಓಕೆ, ಇಂಡಿಯಾ EU ಫ್ರೀ ಟ್ರೇಡ್ ಅಗ್ರಿಮೆಂಟ್. ಎಲ್ರಿಗೂ FTA ಬಗ್ಗೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಬ್ರೀಫ್ ಆಗಿ ಹೇಳೋದಿತ್ತು ಅಂತ ಹೇಳಿದ್ರೆ, ನಾವು WTO ಸೈನ್ ಮಾಡಿದ್ವಿ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಇದ್ರ ಪ್ರಕಾರ ಒಂದು ಪ್ರಿನ್ಸಿಪಲ್ ಇದೆ, ಮೋಸ್ಟ್ ಫೇವರ್ಡ್ ನೇಷನ್ ಅಂತ. ಯಾವ್ದಿದೆ? ಮೋಸ್ಟ್ ಫೇವರ್ಡ್ ನೇಷನ್. ಓಕೆ, ಸೊ ಈ ಮೋಸ್ಟ್ ಫೇವರ್ಡ್ ನೇಷನ್ ಮೂಲಕ ಪ್ರತಿಯೊಂದು ದೇಶ ಕೂಡ MFN, ಯಾಕೆಂದ್ರೆ FTA ಯಾವಾಗ್ಲೂ ನ್ಯೂಸ್ ಅಲ್ಲಿ ಇರುತ್ತೆ, ಹೇಳಿಕೆ ಮುಖಾಂತರ ಬಂತು ಅಂತ ಹೇಳಿದ್ರು ಕ್ವೆಶನ್ಸ್ ನ ಹೆಂಗ್ ಸಾಲ್ವ್ ಮಾಡೋದು. ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಒಂದು ಪ್ರಿನ್ಸಿಪಲ್ ಇದೆ ಇಲ್ಲಿ WTO ದಲ್ಲಿ. ಸರ್ ಏನಿದು ಮೋಸ್ಟ್ ಫೇವರ್ಡ್ ನೇಷನ್ ಅಂದ್ರೆ? ಪ್ರತಿಯೊಂದು ದೇಶನು ಇನ್ನೊಂದು ದೇಶ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋದು. ಸರ್ ಏನ್ ಈಕ್ವಲ್ ಆಗಿ ಟ್ರೀಟ್ ಮಾಡೋದು ಅಂದ್ರೆ, ಸೇ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಭಾರತ, ಇಲ್ಲಿ ಥೈಲ್ಯಾಂಡ್ ಇದೆ. ಈ ಥೈಲ್ಯಾಂಡ್ ಅಲ್ಲಿ ನಾವೇನ್ ಮಾಡ್ತಿದ್ದೆ, ಇದು ಹಕ್ಕಿನ ಇಲ್ಲಿ ಕಳಿಸ್ಕೊಡುತ್ತೆ, ಹಕ್ಕಿ ರೈಸ್ ನ ಇಲ್ಲಿ ಕಳಿಸ್ಕೊಡುತ್ತೆ. ಇಲ್ಲಿ ಇನ್ನೊಂದು ಯಾವುದೋ ಒಂದು ದೇಶ ಇದೆ, ಇಂಡೋನೇಷ್ಯಾ ಇದೆ. ಇಂಡೋನೇಷ್ಯಾ ಕೂಡ ನಮಗೆ ರೈಸ್ ನ ಕಳಿಸ್ಕೊಡುತ್ತೆ ಅಂತ ತಿಳ್ಕೊಳ್ಳೋಣ, ಆಯ್ತಾ? ಇದು 21 ರೂಪಾಯಿ ಪರ್ ಕೆಜಿ. ಇದು ಸಹ ಒಂದು 20 ರೂಪಾಯಿ ಕೆಜಿ ಇದೆ. ನಮ್ಮಲ್ಲಿ ರೈಸು 50 ರೂಪಾಯಿ ಪರ್ ಕೆಜಿ ಬರುತ್ತೆ, ಹೌದಲ್ಲ? ಸೊ ಅವಾಗ ಇಲ್ಲಿ ನಮ್ಮಲ್ಲಿರುವ ರೈತರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಭಾರತ ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಎರಡೂ ದೇಶಗಳಿಂದ ಬರುವಂತಹ ಗೂಡ್ಸ್ಗೆ ಟ್ಯಾಕ್ಸ್ ಹಾಕುತ್ತೆ. ಏನಾಗುತ್ತೆ? ಟ್ಯಾಕ್ಸ್. ಸೊ ದಟ್ ಈ ಪ್ರೈಸ್ ಜೊತೆ ಕಾಂಪೀಟ್ ಆಗ್ಲಿ, ಇದರ ಬೆಲೆ ಕೂಡ ಜಾಸ್ತಿ ಆಗ್ಲಿ. ಈಗ ಪ್ರೈಸ್ ಕಮ್ಮಿ ಇರೋದ್ರಿಂದ ನೀವೆಲ್ಲ ಇದನ್ನ ತಗೊಳಕ್ ಹೋಗ್ತೀರಾ. ಸೊ ಹಾಗಾಗಿ ನಮ್ಮ ರೈತರಿಗೆಲ್ಲ ಲಾಸ್ ಆಗುತ್ತೆ. ಸೊ ಹಾಗಾಗಿ ಇವ್ರನ್ನ ಎನ್ಕರೇಜ್ ಮಾಡೋಕ್ಕೋಸ್ಕರ ಇಲ್ಲಿ ಟ್ಯಾಕ್ಸ್ ಹಾಕುತ್ತೆ. ಕ್ಲಿಯರಾ? ಸೊ MFN ಪ್ರಕಾರ ಮೋಸ್ಟ್ ಫೇವರ್ಡ್ ನೇಷನ್ ಯಾವುದರ ಪ್ರಿನ್ಸಿಪಲ್? WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. 3 ಅಗ್ರಿಮೆಂಟ್ ನ ಸೈನ್ ಮಾಡಿರ್ತೀವಿ, ಗ್ಯಾಟ್ಸ್ ಟ್ರಿಪ್ಸ್ ಅಂತ ಹೇಳಿ. ಜನರಲ್ ಅಗ್ರಿಮೆಂಟ್ ಆನ್ ಗೂಡ್ಸ್ ಅಂಡ್ ಟ್ರೇಡ್, ಗೂಡ್ಸ್ ಅಂಡ್ ಟ್ಯಾರಿಫ್ಸ್, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸರ್ವಿಸಸ್, ಅದು 3 ಅಗ್ರಿಮೆಂಟ್ ಏನಿರುತ್ತೆ ಅದು. ಸೊ ಇಲ್ಲಿ ಎರಡೂ ದೇಶಗಳಿಗೂ ಸೇಮ್ ಅಮೌಂಟ್ ಆಫ್ ಟ್ಯಾಕ್ಸ್ ನ ಹಾಕ್ಬೇಕು MFN ಪ್ರಕಾರ, ಮೋಸ್ಟ್ ಫೇವರ್ಡ್ ನೇಷನ್ ಪ್ರಕಾರ. ಕ್ಲಿಯರ್ ಅಲ್ಲ? ಎಸ್, ಎಲ್ರಿಗೂ ಈಕ್ವಲ್ ಸ್ಟೇಟಸ್. ಬಟ್ ಯಾವ್ದಾದ್ರು ದೇಶ ಇನ್ನೊಂದು ದೇಶನ ಸಪರೇಟ್ ಆಗಿ ಟ್ರೀಟ್ ಮಾಡಬಹುದು. ಸಪರೇಟ್ ಆಗಿ ಹೆಂಗ್ ಟ್ರೀಟ್ ಮಾಡೋದು ಅಂದ್ರೆ, ಆ ಒಂದು ದೇಶದ ಜೊತೆ, ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ EU ಇದೆ ಅಂತ ತಿಳ್ಕೊಳ್ಳೋಣ, ಯುರೋಪಿಯನ್ ಯೂನಿಯನ್. ಈ ಯುರೋಪಿಯನ್ ಯೂನಿಯನ್ ಜೊತೆ
ಭಾರತ ಸರ್ಕಾರ ಏನಾದ್ರು ಒಂದು ಅಗ್ರಿಮೆಂಟ್ ಸೈನ್ ಮಾಡ್ಕೊಂತು, ಏನದು ಫ್ರೀ ಟ್ರೇಡ್ ಅಗ್ರಿಮೆಂಟ್. ಅಂದ್ರೆ ಆ ಅಗ್ರಿಮೆಂಟ್ ಅಲ್ಲಿ ನೋಡಪ್ಪ, ನಾವು ಈಗ ಥೈಲ್ಯಾಂಡ್ ಮತ್ತೆ ಇಂಡೋನೇಷ್ಯಾಗೆ ಒಂದು 30% ಟ್ಯಾಕ್ಸ್ ಹಾಕ್ತಾ ಇದೀವಿ, ಕಸ್ಟಮ್ಸ್ ಡ್ಯೂಟಿ ಎಲ್ಲ. ಸೊ ನಾವು ನಿಮ್ಮಲ್ಲಿ 10% ಹಾಕ್ತಿವಿ, ನೀವು ನಮ್ಮಲ್ಲಿರುವ ರೈತರುಗಳು ನಾವೇನ್ ಎಕ್ಸ್ಪೋರ್ಟ್ ಮಾಡ್ತೀವಲ್ಲ ಗೂಡ್ಸು, ಅದಕ್ಕೂ ಸಹ ಕಡಿಮೆ ಟ್ಯಾಕ್ಸ್ ಹಾಕ್ರಿ ಬರುತ್ತೆ. ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್, ಕಾರ್ಬನ್ ಟ್ಯಾಕ್ಸ್, ಅದನ್ನ ಸಪರೇಟ್ ಆಗಿ ಹೇಳ್ಕೊಡ್ತೀನಿ EU ಜೊತೆಗೆ, ಆಯ್ತಾ. ಅದು ಸಹ ನ್ಯೂಸ್ ಅಲ್ಲಿ ಇದೆ, ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್, ಕಾರ್ಬನ್ ಟ್ಯಾಕ್ಸ್ ಎಲ್ಲ EU ಆಗ್ತಿರೋದ್ರಿಂದ ಅದು ಸಹ ಬಂದಿದೆ ಇದು. ಬಟ್ ಇಲ್ಲಿ FTA ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. WTO ಇದೆ, ಮೋಸ್ಟ್ ಫೇವರ್ಡ್ ನೇಷನ್, ಅಂದ್ರೆ ಎಲ್ಲಾ ದೇಶಗಳಿಗೂ ಒಂದೇ ತರದ ಟ್ಯಾಕ್ಸ್ ಹಾಕ್ಬೇಕು. ಆ ಟ್ಯಾಕ್ಸ್ ನ ಕಮ್ಮಿ ಮಾಡ್ಬೇಕು ಅಂದ್ರೆ ಸರ್ಕಾರಗಳು FTA ಮಾಡ್ಕೋತವೆ, ಅದನ್ನ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂತ ಮಾಡ್ಕೋತೀವಿ. ಭಾರತ ಮತ್ತು EU ಮದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳಿ ಒಂದು FTA ಸೈನ್ ಮಾಡ್ಕೊಂಡಿದೆ. ಇಷ್ಟೇ ಸಿಂಪಲ್ ಸರ್. ಇದನ್ನ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೆಂಗ್ ನೋಡ್ಬೇಕು? ಏನಿಲ್ಲ, ನಮ್ಮ ದೇಶದಲ್ಲಿ ಡೈರಿ ಸೆಕ್ಟರ್ ಮತ್ತೆ ಕಾಳುಗಳು ಸೆರೆಲ್ಸ್ ಅಂತ ಏನ್ ಬರ್ತವೆ, ಇದಕ್ಕೆ ನಾವು ಅತಿ ಹೆಚ್ಚು ಮಹತ್ವವನ್ನ ಕೊಡ್ತೀವಿ. ಹಾಗಾಗಿನೇ ಸಹ ನಾವು RCEP ಗೆ ಸೈನ್ ಮಾಡಿಲ್ಲ. ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಏನಿದೆ, ನಮ್ಮಲ್ಲಿರುವ ಹೈನುಗಾರಿಕೆ ಡೈರಿ ಸೆಕ್ಟರ್ಗೆ ತೊಂದರೆ ಆಗುತ್ತೆ. ನ್ಯೂಜಿಲ್ಯಾಂಡ್ ಇತ್ತು RCEP ಅಲ್ಲಿ, ನ್ಯೂಜಿಲ್ಯಾಂಡ್ ಇಸ್ ಫೇಮಸ್ ಫಾರ್ ಡೈರಿ ಸೆಕ್ಟರ್. ನಮ್ಮಲ್ಲಿ ಹೈನುಗಾರಿಕೆ ಏನ್ ಮಾಡ್ತಾರಲ್ಲ ಆ ರೈತರುಗಳಿಗೆ ತೊಂದರೆ ಆಗುತ್ತೆ. ಯಾಕೆ? ಅಲ್ಲಿ ದೇಶಗಳಿಗೆ ನಾವೇನಾದ್ರು RCEP ಸೈನ್ ಮಾಡಿದ್ವಿ ಅಂತ ಹೇಳಿದ್ರೆ, ಚೀನಾ ಕೂಡ ಇನ್ವಾಲ್ವ್ ಆಗಿದೆ, ಸೈನ್ ಮಾಡಿದ್ರೆ ಅಲ್ಲಿನ ಗೂಡ್ಸ್ ಎಲ್ಲ ಭಾರತಕ್ಕೆ ಬರಕ್ ಸ್ಟಾರ್ಟ್ ಆಗ್ತವೆ, ಕಡಿಮೆ ಪ್ರೈಸ್ ಸಿಗುತ್ತೆ, ಎಲ್ಲರೂ ಅದು ತಗೋತಾರೆ, ಭಾರತದ ರೈತರುಗಳು ತಗೊಳ್ಳಲ್ಲ. ಹಾಗಾಗಿ RCEP ಸೈನ್ ಮಾಡಿಲ್ಲ. ನಾವು ಇಂಡಿಯಾ EU FTA ಒಳಗೆ ಈ ಡೈರಿ ಮತ್ತೆ ಸೆರಲ್ ಸೆಕ್ಟರ್ ನ ಹೊರತುಪಡಿಸಿ, ಅಂದ್ರೆ ಈ ಒಂದು ಗೂಡ್ಸ್ ಗಳಿಗೆ, ಅಂದ್ರೆ EU ಇಂದ, ಯುರೋಪಿಯನ್ ಯೂನಿಯನ್ ಇಂದ ಹೈನುಗಾರಿಕೆ ಮತ್ತೆ ಸೆರಲ್ಸ್ ಸೆಕ್ಟರ್ ಅಲ್ಲಿ ಏನ್ ಗೂಡ್ಸ್ ಬರ್ತಾವಲ್ಲ, ಇದಕ್ ನಾವು ಎಷ್ಟು ಟ್ಯಾಕ್ಸ್ ಅಂದ್ರೆ ತೀರಾ ಕಡಿಮೆ ಮಾಡಲ್ಲ. ಇನ್ ಮಿಕ್ಕಿದ್ದು ಎಲ್ಲಾ ತರದ ಗೂಡ್ಸ್ ಗಳಿಗೆ ಏನ್ ಮಾಡ್ತೀವಿ, ಟ್ಯಾಕ್ಸ್ ನ ಕಡಿಮೆ ಮಾಡ್ತೀವಿ. ಅದೇ ರೀತಿ ನಮ್ಮ ಗೂಡ್ಸ್ಗೂ ಸಹ ನಿಮ್ಮೂರಲ್ಲಿ ಅಂದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಕಮ್ಮಿ ಟ್ಯಾಕ್ಸ್ ಹಾಕಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡವ್ರೆ ನರೇಂದ್ರ ಮೋದಿ ಅವರು ಮತ್ತೆ ಯುರೋಪಿಯನ್ ಯೂನಿಯನ್ ಅವರು. ಐ ಹೋಪ್ ಇಟ್ಸ್ ಕ್ಲಿಯರ್. ಭಾರತ ಸರ್ಕಾರ ಮತ್ತು ಯುರೋಪಿಯನ್ ಯೂನಿಯನ್ ಇಷ್ಟಿತ್ತ ಅಂತ ಹೇಳಿದ್ರೆ ದಟ್ ವುಡ್ ಬಿ ಮೋರ್ ದನ್ ಸಫಿಷಿಯಂಟ್. ಯಾಕೆಂದ್ರೆ EU ಇಸ್ ದಿ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಆಫ್ ಇಂಡಿಯಾ ಆಲ್ಸೋ. ಮದರ್ ಆಫ್ ಆಲ್ ಡೀಲ್ಸ್ ಅಂತ ಕರೀತಿದೆ, ಇಂಗ್ಲಿಷ್ ಅಲ್ಲಿ ಇದೆ ಕ್ವೆಶನ್. ಸೊ ಕನ್ನಡದಲ್ಲಿ ನೋಡೋಣ. 16th ಇಂಡಿಯಾ EU ಸಮಿಟ್ ಅಲ್ಲಿ ಈ ಒಂದು ಅಗ್ರಿಮೆಂಟ್ ನ ಸೈನ್ ಮಾಡಿದ್ವಿ, ಫ್ರೀ ಟ್ರೇಡ್ ಅಗ್ರಿಮೆಂಟ್. ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಏನಂತ ಗೊತ್ತಾಗಿದೆ. GK ಕ್ವೆಶನ್ ಬಂದ್ರು ಆನ್ಸರ್ ಮಾಡಬೇಕು. ಭಾರತ ಯುರೋಪಿಯನ್ ಒಕ್ಕೂಟ ಇಂಡಿಯಾ EU ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು 16ನೇ ಭಾರತ ಯುರೋಪಿಯನ್ ಒಕ್ಕೂಟ ಶೃಂಗಸಭೆಯಲ್ಲಿ ಅಂತಿಮಗೊಂಡಿತು. 16th. ಇದು ಯುರೋಪಿಯನ್ ಒಕ್ಕೂಟಕ್ಕೆ ರಫ್ತಾಗುವ 99% ಗಿಂತ ಹೆಚ್ಚಿನ ಭಾರತೀಯ ಉತ್ಪನ್ನಗಳಿಗೆ ಆದ್ಯತೆಯ ಮಾರುಕಟ್ಟೆ ಪ್ರವೇಶವನ್ನು ಒದಗಿಸುತ್ತದೆ. ಸೊ 99% ಗೆ ವಿ ಗಿವ್ ಫ್ರೀ ಮಾರ್ಕೆಟ್ ಇಟ್ ಸೆಲ್ಫ್. ಸೊ ಎರಡನೇದು ಒಂದನೇದು ಎರಡೂ ಸಹ ಏನಾಗುತ್ತೆ, ಸರಿ ಹೋಗುತ್ತೆ. ಹೈನುಗಾರಿಕೆ ಮತ್ತು ಧಾನ್ಯಗಳಂತಹ ಸೂಕ್ಷ್ಮ ವಲಯಗಳಿಗೆ ಭಾರತವು ಸಂಪೂರ್ಣ ಮಾರುಕಟ್ಟೆ ಪ್ರವೇಶವನ್ನು ನೀಡಿದೆ. ಇಲ್ಲಿ ಗೊತ್ತಿರಬೇಕು, ಇದು ಇವೆರಡೂ ಸೆಕ್ಟರ್ ಭಾರಿ ಇಂಪಾರ್ಟೆಂಟ್. ಭಾರತದ 53% ಆಫ್ ದಿ ಸೆಕ್ಟರ್ಸ್ ಅಲ್ಲಿ, ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಏನ್ ಡಿಪೆಂಡ್ ಆಗಿದ್ದಾರೆ ಅದ್ರಲ್ಲಿ ಮೆಜಾರಿಟಿ ಹೈನುಗಾರಿಕೆ ಮಾಡೇ ಮಾಡ್ತಾರೆ. ಸೊ ಈ ಕ್ಷೇತ್ರಕ್ಕೆ ತೊಂದರೆ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಬೇರೆ ಅದರ್ ಕಂಟ್ರೀಸ್ ನಾವೇನಾದ್ರು ಮಾರ್ಕೆಟ್ ಕೊಟ್ವಿ ಅಂದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಹಾಗೆ ಮೂರನೇ ಹೇಳಿಕೆ ಏನಾಗುತ್ತೆ, ತಪ್ಪಾಗುತ್ತೆ, ಇದಕ್ಕೆ ನಾವು ಅವಕಾಶ ಕೊಟ್ಟಿಲ್ಲ. ಸೊ ಮೂರನೇದು ಹೋಯ್ತು, ಉಳ್ಕೊಂಡಿದ್ದು 1 ಮತ್ತು 2 ಮಾತ್ರ. ಐ ಹೋಪ್ ಇಟ್ಸ್ ಕ್ಲಿಯರ್. ಇಂಡಿಯಾ EU ಫ್ರೀ ಟ್ರೇಡ್ ಅಗ್ರಿಮೆಂಟ್. ಸೊ ನೆಕ್ಸ್ಟ್ ಕ್ವೆಶನ್, ಫ್ಯೂ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಮಾಡ್ಕೊಂಡು ಹೋಗೋಣ. ರಫಾ ಬಾರ್ಡರ್ ಕ್ರಾಸಿಂಗ್ ಇಂಟರ್ನ್ಯಾಷನಲ್ ನ್ಯೂಸ್ ಇಲ್ಲಿಂದ. ಸೊ ರೀಸೆಂಟ್ಲಿ ಈಗ ನಾವು ಫೆಬ್ ಮಂತ್ ಬರ್ತಾ ಇದೀವಿ ಅಂತ ಹೇಳಿದ್ರೆ, ಇಸ್ರೇಲು, ಇರಾನು, ರಫಾ ಬಾರ್ಡರ್, ಸಿನೈ ಪೆನಿನ್ಸುಲಾ, ಈಜಿಪ್ಟ್ ಇವೆಲ್ಲ ನ್ಯೂಸಿಗೆ ಬರ್ತವೆ. ಅದರಲ್ಲಿ ಒಂದು ರಫಾ ಬಾರ್ಡರ್ ಅಂತ ಹೇಳಿ ಇಲ್ಲಿ ಮ್ಯಾಪ್ ಅಲ್ಲಿ ಕಾಣಿಸ್ತಿದೆ ಅಂತ ಅನ್ಕೊಂಡಿನಿ. ಯಾವುದು? ರಫಾ ಬಾರ್ಡರ್. ಸೊ ಇಲ್ಲಿ ಗಾಜಾ ಸ್ಟ್ರಿಪ್ ಇದೆ. ಸೊ ಗಾಜಾ ಸ್ಟ್ರಿಪ್ ಇದೆ, ಇಲ್ಲಿ ಈಜಿಪ್ಟ್. ಸಿನೈ ಪೆನಿನ್ಸುಲಾ ಅಂತ ಬರುತ್ತೆ. ಸಿನೈ ಪೆನಿನ್ಸುಲಾ ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು? ಈಜಿಪ್ಟ್ಗೆ ಸಂಬಂಧಪಟ್ಟಿದ್ದು. ಹರ್ಮೋಜು, ಕೆನಾಲು, ಸ್ಟ್ರೇಟ್ಸು ಅವೆಲ್ಲ ಹೋಗೋಣ, ಸ್ಟ್ರೇಟ್ ಆಫ್ ಹರ್ಮೋಜ್ ಎಲ್ಲದಕ್ಕೂ. ಬಟ್ ಇಲ್ಲಿ ರಫಾ ಬಾರ್ಡರ್ ಕ್ರಾಸಿಂಗ್ ಇನ್ನ ನಾವು ಫೆಬ್ ಮಧ್ಯದಲ್ಲಿ ಇದೀವಿ, ಅದಕ್ಕೆ ಫೆಬ್ರವರಿ 28ನೇ ತಾರೀಕೇನೋ ಅಟ್ಯಾಕ್ ಮಾಡಿದ್ದು. ಸೊ ಅಲ್ಲಿಗೆ ಬಂದಿಲ್ಲ ನಾವಿನ್ನ, ಅಲ್ಲಿಗೆ ಬಂದಾಗ ಕಂಪ್ಲೀಟ್ ಕವರ್ ಮಾಡ್ಕೊಳ್ಳೋಣ. ಈ ರಫಾ ಬಾರ್ಡರ್ ಸೌತ್ಗೆ ಯಾವ್ದಿದೆ? ಗಾಜಾ ಸ್ಟ್ರಿಪ್ ಇದೆ. ನಾರ್ತ್ಗೆ ಯಾವ್ದಿದೆ? ಈಜಿಪ್ಟ್ ಇದೆ. ಈಜಿಪ್ಟ್ ಅಲ್ಲಿ ಯಾವುದು? ಸಿನೈ ಪೆನಿನ್ಸುಲಾ. ಸಿನೈ ಪೆನಿನ್ಸುಲಾ ಯಾರಿಗೆ ಸೇರುತ್ತೆ? ಈಜಿಪ್ಟಿಗೆ ಸೇರುತ್ತೆ. ಈ ರಫಾ ಬಾರ್ಡರ್ ಕ್ರಾಸಿಂಗ್ ಯಾವ್ದು ಎರಡನ್ನ ಗಡಿಗಳನ್ನ ಹಂಚ್ಕೊಳ್ಳುತ್ತೆ ಅಂದ್ರೆ, ಒಂದು ಗಾಜಾ, ಇನ್ನೊಂದು ಈಜಿಪ್ಟ್ ನ ಸಿನೈ ಪೆನಿನ್ಸುಲಾ. ಇಷ್ಟು ಗೊತ್ತಿತ್ತು ಅಂತ ಹೇಳಿದ್ರೆ ಪ್ಲೇಸಸ್ ಇನ್ ನ್ಯೂಸ್ ಅಲ್ಲಿ ಮ್ಯಾಪಿಂಗ್ ಗೆ ಸಂಬಂಧಪಟ್ಟಂತೆ ಯು ಕ್ಯಾನ್ ಈಸಿಲಿ ಸಾಲ್ವ್. ಕ್ವೆಶನ್ ಓದ್ತಾ ಇದೀನಿ, ನೀವು ಆನ್ಸರ್ ಮಾಡಬೇಕು. ಓಕೆ. ಇತ್ತೀಚೆಗೆ ಸುದ್ದಿಯಲ್ಲಿದ್ದ ರಫಾ ಗಡಿಯ ರಫಾ ಬಾರ್ಡರ್ ಕ್ರಾಸಿಂಗ್ ಇವುಗಳನ್ನು ಸಂಪರ್ಕಿಸುತ್ತದೆ. ಗಾಜಾಪಟ್ಟಿ ಮತ್ತು ಈಜಿಪ್ಟ್, ಗಾಜಾಪಟ್ಟಿ ಮತ್ತು ಜಾರ್ಡನ್, ಇಸ್ರೇಲ್ ಮತ್ತು ಲೆಬನನ್, ವೆಸ್ಟ್ ಬ್ಯಾಂಕ್ ಮತ್ತು ಸಿರಿಯಾ. ಸೊ ಇಲ್ಲಿ ಗಾಜಾಪಟ್ಟಿ ಮತ್ತು ಈಜಿಪ್ಟ್. ಈಜಿಪ್ಟ್ ಅಲ್ಲಿ ಯಾವುದು? ಸಿನೈ ಪೆನಿನ್ಸುಲಾ. ಯಾವ ಪೆನಿನ್ಸುಲಾ? ಸಿನೈ ಪೆನಿನ್ಸುಲಾ. ಐ ಹೋಪ್ ಇಟ್ಸ್ ಕ್ಲಿಯರ್. ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದೀನಿ.
ಇಂಡಿಯಾ ಕಿರ್ಗಿಸ್ತಾನ್ ಜಾಯಿಂಟ್ ಸ್ಪೆಷಲ್ ಫೋರ್ಸ್ ಎಕ್ಸರ್ಸೈಸ್ ಕಾಂಜಾರ್, ಒನ್ ವರ್ಡ್ ಏನಿಲ್ಲ. ಸೊ ಒಂದು ಮಿಲಿಟರಿ ಎಕ್ಸರ್ಸೈಸ್ ಅನ್ನ ಮಾಡಿದ್ದಾರೆ. ಯಾವ್ಯಾವುದು? ಕಿರ್ಗಿಸ್ತಾನ್ ಮತ್ತೆ ಭಾರತ. ಅದರ ಹೆಸರೇನು? ಕಾಂಜಾರ್. ಸೊ ಸಿಂಪಲ್, ಅಸ್ಸಾಮಲ್ಲಿ ನಡೀತು, ಅವೆಲ್ಲ ಅವಶ್ಯಕತೆನೇ ಇಲ್ಲ. ಒನ್ ವರ್ಡ್ ಫ್ಯಾಕ್ಟ್ ಗೊತ್ತಿರಲಿ. ಮಿಲಿಟರಿ ಎಕ್ಸರ್ಸೈಸ್ ಸಂಬಂಧಪಟ್ಟಂತೆ ಸಪರೇಟ್ ನೋಟ್ಸ್ ಮಾಡ್ಕೊಳ್ಳಿ. ಎಕ್ಸರ್ಸೈಸ್ ಕಾಂಜಾರ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ಅ ಜಾಯಿಂಟ್ ಸ್ಪೆಷಲ್ ಫೋರ್ಸಸ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ? ಭಾರತ ಮತ್ತು ಯಾವ ದೇಶದ ನಡುವೆ? ಯಾವ್ದಿದು? ಕಿರ್ಗಿಸ್ತಾನ್. ಕನ್ಫ್ಯೂಷನ್ ಮಾಡ್ಕೋಬಾರದು. ಯಾವುದು? ಕಿರ್ಗಿಸ್ತಾನ್. ಕಾಂಜಾರ್ ಯಾವ ದೇಶದ ನಡುವೆ? ಭಾರತ ಮತ್ತು ಕಿರ್ಗಿಸ್ತಾನ್. ವೆರಿ ಗುಡ್. ನೆಕ್ಸ್ಟ್ ಟಾಪಿಕ್. ಓಕೆ, ಇಂಡಿಯಾ ಚೇರ್ಸ್ ಕಿಂಬರ್ಲಿ ಪ್ರೋಸೆಸ್ 2026. ಕಿಂಬರ್ಲಿ ಪ್ರೋಸೆಸ್ ಅಂತ ಒಂದಿದೆ. ಯಾವುದು? KPCS ಅಲ್ಲ, ಆಮೇಲೆ KPCS, ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಶನ್ ಸ್ಕೀಮ್. ಎರಡು ತರ ಡೈಮಂಡ್ ಬರ್ತಾವ ಇದಕ್ಕೆ ಸಂಬಂಧಪಟ್ಟಿದ್ದು. ಯಾವ್ದಂತ ಹೇಳಿದ್ರೆ, ಒಂದು ರಫ್ ಡೈಮಂಡ್. ಎಂತ ಡೈಮಂಡ್? ರಫ್ ಡೈಮಂಡ್. ಇಲ್ಲಿ ಕೇಳಬಹುದು ಕ್ವೆಶನ್. ಅಂದ್ರೆ ಭಾರತ ಇಟ್ ಹ್ಯಾಸ್ ಬಿನ್ ಚೇರ್ಡ್ ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಶನ್ ಸ್ಕೀಮ್ 2003 ಏನ್ ಸ್ಟಾರ್ಟ್ ಮಾಡಿತ್ತಲ್ಲ, ಇದರ ಚೇರ್ಮನ್ಶಿಪ್ ನ ಈ ವರ್ಷ ಮಾಡಿತ್ತು. ಯಾವುದು? ಭಾರತ. ಸೊ ರಫ್ ಡೈಮಂಡ್ಸ್ ಅಂತ ಏನ್ ಬರ್ತಾವಲ್ಲ, ರಫ್ ಡೈಮಂಡ್ಸ್ ಅಂತ ಹೇಳಿದ್ರೆ ಇನ್ನ ಪಾಲಿಶ್ ಆಗಿರಲ್ಲ, ಅವೇನು ಆಗಿರಲ್ಲ, ಅವನ್ನ ನಾವು ರಫ್ ಡೈಮಂಡ್ಸ್ ಅಂತ ಹೇಳಿ ಕರಿತೀವಿ. ಈ ರಫ್ ಡೈಮಂಡ್ಸ್ ಮತ್ತೆ ಕಾನ್ಫ್ಲಿಕ್ಟ್ ಡೈಮಂಡ್ಸ್. ಸರ್ ಕಾನ್ಫ್ಲಿಕ್ಟ್ ಡೈಮಂಡ್ಸ್ ಅಂದ್ರೆ ಏನು? ಡೈಮಂಡ್ ಅಂದ್ರೆ ಎಲ್ರಿಗೂ ಗೊತ್ತಿದೆ. ಕಾನ್ಫ್ಲಿಕ್ಟ್ ಡೈಮಂಡ್ ಅಂತ ಹೇಳಿದ್ರೆ ಈ ರೆಬೆಲ್ ಗ್ರೂಪ್ಗಳು ಇರ್ತಾವಲ್ಲ, MN ನಲ್ಲಿ ಇರುವಂತಹ ಔತಿ ರೆಬೆಲ್ ಗ್ರೂಪ್ಗಳು, ಅವುಗಳಿಗೆ ಫಂಡಿಂಗ್ ಮಾಡ್ಲಿಕ್ಕೋಸ್ಕರ ಅಲ್ಲಿಯವ್ರು ಏನಾದ್ರು ಡೈಮಂಡ್ ನ ಎತ್ಕೊಂಡು ಅದನ್ನ ಮಾರಿದ್ರಿ ಅಂದ್ರೆ ಅದನ್ನ ಕಾನ್ಫ್ಲಿಕ್ಟ್ ಡೈಮಂಡ್ಸ್ ಅಂತ ಹೇಳಿ. ರೆಬೆಲ್ ಗ್ರೂಪ್ಸ್ ಯೂಸ್ ಮಾಡುವಂತಹ, ಫಂಡಿಂಗ್ ಮಾಡ್ಲಿಕ್ಕೋಸ್ಕರ ಯೂಸ್ ಮಾಡುವಂತಹ ಡೈಮಂಡ್ ಕಾನ್ಫ್ಲಿಕ್ಟ್ ಡೈಮಂಡ್ಸ್. ರಫ್ ಡೈಮಂಡ್ಸ್ ಇದೆ. ಇವನ್ನ ಮಾರ್ಕೆಟಿಗೆ ಬರಬಾರ್ದು, ಅಲ್ಲೇ ಸ್ಟಾಪ್ ಮಾಡ್ಬೇಕು ಅಂತಕ್ಕಂಥದ್ದಕ್ಕೆ ಇರೋದು ಕಿಂಬರ್ಲಿ ಪ್ರೋಸೆಸ್. ಇದರ ಚೇರ್ಮನ್ಶಿಪ್ 2026 ಫೆಬ್ರವರಿ ಭಾರತ ವಹಿಸಿಕೊಂಡಿತ್ತು. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಸೊ ಭಾರತದಲ್ಲಿರುವಂತಹ ಏಕೈಕ ಡೈಮಂಡ್ ಮೈನ್ ಎಲ್ಲಿರೋದು? ಪನ್ನಾ, ಮಧ್ಯಪ್ರದೇಶದಲ್ಲಿರುವ ಪನ್ನಾದಲ್ಲಿರುವ ಡೈಮಂಡ್ ಮೈನ್ಗೆ GI ಟ್ಯಾಗ್ ಕೂಡ ಇದೆ. ಇಷ್ಟು ಗೊತ್ತಿತ್ತು ಅಂತ ಹೇಳಿದ್ರೆ ಕ್ವೆಶನ್ ಗೆ ಆನ್ಸರ್ ಮಾಡೋಣ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇಲ್ಲಿ ಕ್ವೆಶನ್ ಇದೆ, ಕನ್ನಡ ಮೀಡಿಯಂ ಅಲ್ಲಿ ಕ್ವೆಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಕಿಂಬರ್ಲಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಸಂಘರ್ಷದ ವಜ್ರಗಳು, ಕಾನ್ಫ್ಲಿಕ್ಟ್ ಡೈಮಂಡ್ಸ್ ಹೇಳಿದ್ನಿ ಅಂತ ಅನ್ಕೊಂಡಿನಿ. ರೆಬೆಲ್ ಗ್ರೂಪ್ಸ್ ಯೂಸ್ ಮಾಡುವಂತಹ ಡೈಮಂಡ್ಸ್. ಜಾಗತಿಕ ಒರಟು ವಜ್ರಗಳು, ರಫ್ ಡೈಮಂಡ್ಸ್ ಅಂತ ಹೇಳಿದ್ರೆ ಅದೇ ಪಾಲಿಶ್ ಆಗದೆ ಇರುವಂತಹ ಡೈಮಂಡ್ಸ್. ವ್ಯಾಪಾರವನ್ನು ಪ್ರವೇಶಿಸಿದಂತೆ, ರಫ್ ಡೈಮಂಡ್ಸ್ ವ್ಯಾಪಾರವನ್ನು ಪ್ರವೇಶಿಸಿದಂತೆ ತಡೆಯುವ ಒಂದು ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಗೊತ್ತಿಲ್ಲ, ರಫ್ ಡೈಮಂಡ್ಸ್ ಮತ್ತೆ ಕಾನ್ಫ್ಲಿಕ್ಟ್ ಡೈಮಂಡ್ಸ್ ಗೊತ್ತಿದ್ರೆ ಸಾಕು. ಸ್ಟಾಪ್ ಮಾಡ್ಲಿಕ್ಕೋಸ್ಕರ ಇರುವಂತಹ ಒಂದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್. 2026ನೇ ಸಾಲಿನ ಕಿಂಬರ್ಲಿ ಪ್ರಕ್ರಿಯೆ ಅಧ್ಯಕ್ಷತೆಯನ್ನು ಭಾರತ ವಹಿಸಿಕೊಂಡಿತ್ತು. ಹೌದು, ಇಂಡಿಯಾ ವಹಿಸಿಕೊಂಡಿತ್ತು. ಎರಡನೇ ಹೇಳಿಕೆ ಕೂಡ ಏನು? ಕರೆಕ್ಟ್. 1 ಮತ್ತು 2 ಸರಿ ಇದೆ. ಕಿಂಬರ್ಲಿ ಪ್ರಕ್ರಿಯೆ ಪ್ರಮಾಣೀಕರಣ ಯೋಜನೆಯು ಮುಖ್ಯವಾಗಿ ಹೊಳಪು ನೀಡಿದ ವಜ್ರಗಳು ಮತ್ತು ಆಭರಣಗಳಿಗೆ ಅನ್ವಯಿಸುತ್ತದೆ. ಅಂದ್ರೆ ಪಾಲಿಶ್ ಆಗಿರೋ ಡೈಮಂಡ್ ಸಿಗಂತೆ, ಅದಕ್ಕಲ್ಲ, ಪಾಲಿಶ್ ಆಗಿರೋ ಡೈಮಂಡ್ ಸಿಗಲ್ಲ ಇದಕ್ಕೆ. ಸೊ 3ನೇ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. 3ನೇ ಹೇಳಿಕೆ ತೆಗೆದ್ವಿ ಅಂತ ಹೇಳಿದ್ರೆ ಹೋಯ್ತು. ಹೊಳಪು ವಜ್ರಗಳಿಗಲ್ಲ. ಯಾವ ವಜ್ರಗಳಿಗೆ? ಕಾನ್ಫ್ಲಿಕ್ಟ್ ಡೈಮಂಡ್ಸ್ ಮತ್ತೆ ರಫ್ ಡೈಮಂಡ್ಸ್. ಅದಕ್ಕೋಸ್ಕರ ಸಂಬಂಧಪಟ್ಟಿದ್ದು ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಶನ್ ಸ್ಕೀಮ್ 2003. ಕಿಂಬರ್ಲಿ ಪ್ರಕ್ರಿಯೆ ಪ್ರಮಾಣೀಕರಣ ಯೋಜನೆ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಒಂದಾಗಿದೆ. ಅಂದ್ರೆ ಇಂಡಿಯಾ ಇಸ್ ಒನ್ ಆಫ್ ದಿ ಫೌಂಡಿಂಗ್ ಮೆಂಬರ್ ಆಫ್ ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಶನ್ ಸ್ಕೀಮ್. ಗೊತ್ತಿರಬೇಕಿದು, ಇಂಡಿಯಾ ಫೌಂಡಿಂಗ್ ಮೆಂಬರ್ ಅಲ್ವಾ ಅಂತ ಹೇಳಿ. ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಶನ್ ಸ್ಕೀಮ್ದು ಇಂಡಿಯಾ ಇಸ್ ಅ ಫೌಂಡಿಂಗ್ ಮೆಂಬರ್. ಹೌದು. ಸೊ ಹಾಗಾಗಿ 4ನೇ ಹೇಳಿಕೆ ಕೂಡ ಏನಾಗುತ್ತೆ? ಕರೆಕ್ಟ್ ಆಗುತ್ತೆ. ಸೊ ಸರಿಯಾದ ಉತ್ತರ 1, 2 ಮತ್ತು 4. ಸಿಂಪಲ್. ಕಿಂಬರ್ಲಿ ಪ್ರೋಸೆಸ್ ಸರ್ಟಿಫಿಕೇಶನ್ ಸ್ಕೀಮ್ ಏನಕ್ಕೋಸ್ಕರ ಅಂತ ಹೇಳಿದ್ರೆ ರಫ್ ಡೈಮಂಡ್ ಮತ್ತೆ ಕಾನ್ಫ್ಲಿಕ್ಟ್ ಡೈಮಂಡ್ಸ್ ನ ಮಾರ್ಕೆಟಿಗೆ ಬರೋದನ್ನ ತಡಿಲಿಕ್ಕೋಸ್ಕರ ಇರೋದು ಕಿಂಬರ್ಲಿ ಪ್ರೋಸೆಸ್. ಇಂಡಿಯಾ ಇಸ್ ಅ ಫೌಂಡಿಂಗ್ ಮೆಂಬರ್. ಭಾರತದಲ್ಲಿರುವ ಏಕೈಕ ಡೈಮಂಡ್ ಮೈನ್ ಎಲ್ಲಿರೋದು? ಪನ್ನಾದಲ್ಲಿ, ದಟ್ ಇಸ್ ಮಧ್ಯ ಪ್ರದೇಶ್. ಇನ್ನೇನಿದೆ? 2026ರಲ್ಲಿ ಭಾರತ ಚೇರ್ಮನ್ಶಿಪ್ ತಗೊಂಡಿತ್ತು. ಯಾವುದು? ಕಿಂಬರ್ಲಿ ಪ್ರೋಸೆಸ್. ಸೊ ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದೆ. ನ್ಯಾಟೋ ಇನ್ ದಿ ಆರ್ಕ್ಟಿಕ್ ಅಂಡ್ ಹೈ ನಾರ್ತ್. ಸೊ ಆರ್ಕ್ಟಿಕ್ ಸೆಂಟ್ರಿ ಅಂತ ಹೇಳಿ ಒಂದು ಮಿಲಿಟರಿ ಎಕ್ಸರ್ಸೈಸ್ ನ ಅಲ್ಲಿನ ಸ್ಟ್ರೆಂಥನ್ ಮಾಡ್ಲಿಕ್ಕೋಸ್ಕರ ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಓಷನ್ ಟ್ರೀಟಿ ಆರ್ಗನೈಸೇಷನ್ ಏನಿದೆ, ಸೊ ಅದನ್ನ ಆರ್ಗನೈಸ್ ಮಾಡಿತ್ತು. ಸೊ ಹಾಗಾಗಿ ಫ್ಯೂ ಫ್ಯಾಕ್ಟ್ಸ್ ಗೊತ್ತಿರಲಿ. ಯಾವುದು? ನ್ಯಾಟೋಗೆ ಸಂಬಂಧಪಟ್ಟಂತೆ ಆರ್ಕ್ಟಿಕ್ ಸರ್ಕಲ್ ಅಲ್ಲಿರುವ 8 ದೇಶಗಳು ಗೊತ್ತಿರಬೇಕು. ಆರ್ಕ್ಟಿಕ್ ಸರ್ಕಲ್ ಗೊತ್ತಂತ ಅನ್ಕೊಂಡಿನಿ. ಆರ್ಕ್ಟಿಕ್ ಸರ್ಕಲ್ ಪಾಸ್ ಆಗುವಂತಹ 8 ದೇಶಗಳು ಇಲ್ಲೇ ಇದೆ. ಕೆನಡಾ, USA, ಗ್ರೀನ್ಲ್ಯಾಂಡ್ ಅಥವಾ ಡೆನ್ಮಾರ್ಕ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್, ಸ್ವೀಡನ್, ನಾರ್ವೆ ಮತ್ತೆ ರಷ್ಯಾ. ಈ 8 ದೇಶಗಳು ಆರ್ಕ್ಟಿಕ್ ಸರ್ಕಲ್ ನ ಬಾರ್ಡರ್ ಶೇರ್ ಮಾಡ್ಕೊಳ್ಳುತ್ತೆ. ಓಕೆ. ಸೊ ಏನಿದು? ಆರ್ಕ್ಟಿಕ್ ಸೆಂಟ್ರಿ. ಜಸ್ಟ್ 1 ವರ್ಡ್ ಗೊತ್ತಿದ್ರೆ ದಟ್ ವುಡ್ ಬಿ ಮೋರ್ ದನ್ ಸಫಿಶಿಯಂಟ್. ಆರ್ಕ್ಟಿಕ್ ಸೆಂಟ್ರಿ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ವಾಸ್ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್? ಕನ್ನಡದಲ್ಲಿದೆ ಕ್ವೆಶನ್ ಇಲ್ಲಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ
ಆರ್ಕ್ಟಿಕ್ ಸೆಂಟ್ರಿ ಅನ್ನು ಯಾವ ಸಂಸ್ಥೆ ಪ್ರಾರಂಭಿಸಿತು? ನ್ಯಾಟೋ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್, ದಟ್ ಇಸ್ ನ್ಯಾಟೋ. ನೀವು ನ್ಯಾಟೋದಲ್ಲಿ ಎಷ್ಟು ಕಂಟ್ರೀಸ್ ಇದಾವೆ ಅಂತ ನನಗೆ ಕಮೆಂಟ್ ಹಾಕ್ಬೇಕು. ಹೌ ಮೆನಿ ಕಂಟ್ರೀಸ್ ಆರ್ ದೇರ್ ಇನ್ ನ್ಯಾಟೋ? ಯಾಕೆ ಅಂತ ಹೇಳಿದ್ರೆ ನ್ಯಾಟೋ ಸಾಕಷ್ಟು ಸುದ್ದಿಯಲ್ಲಿರುವಂತಹ ಇದು, ಎಸ್ಪೆಷಲಿ USA ಇಸ್ ಆಲ್ಸೋ ನ್ಯಾಟೋ ಮೆಂಬರ್. ನಾನು ನ್ಯಾಟೋ ಬಿಟ್ಬಿಡ್ತೀನಿ ಅಂತ ಟ್ರಂಪ್ ಹೇಳ್ತಿದ್ರು, ಅದೊಂದು ಸ್ವಲ್ಪ ನೋಡಿ. ಅಂಡ್ ಆರ್ಕ್ಟಿಕ್ ಸರ್ಕಲ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ, ಆರ್ಕ್ಟಿಕ್ ಸರ್ಕಲ್ ಏನ್ ಪಾಸ್ ಆಗುತ್ತಲ್ಲ, ರಷ್ಯಾ ಇಸ್ ದಿ ಓನ್ಲಿ ಕಂಟ್ರಿ ವೇರ್ ಆರ್ಕ್ಟಿಕ್ ಸರ್ಕಲ್ ಪಾಸಸ್ ಅಂಡ್ ನಾಟ್ ಅ ಮೆಂಬರ್ ಆಫ್ ನ್ಯಾಟೋ. ಇದು ಗೊತ್ತಿರಬೇಕು. ಅಂದ್ರೆ ಆರ್ಕ್ಟಿಕ್ ವೃತ್ತ ಏನ್ ಪಾಸ್ ಆಗುತ್ತಲ್ಲ, ಆ ಒಂದು ವೃತ್ತ ಪಾಸ್ ಆಗುವಂತಹ ದೇಶದಲ್ಲಿ ನ್ಯಾಟೋ ಸದಸ್ಯ ರಾಷ್ಟ್ರವಲ್ಲದಂತಹ ಏಕೈಕ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ರಷ್ಯಾ. ಹೇಳಿಕೆ ಮೂಲಕ ಪ್ರಶ್ನೆ ಆಗ್ಬೋದು. ನೆಕ್ಸ್ಟ್, ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ CPI 2025 ಯಾರು ರಿಲೀಸ್ ಮಾಡ್ತಾರೆ? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋದು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ನ ರಿಲೀಸ್ ಮಾಡುತ್ತೆ. ಹೆಂಗ್ ರಿಲೀಸ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಒಪಿನಿಯನ್ ನ ತಗೋತಾರೆ. ಅಂದ್ರೆ ಭಾರತಕ್ಕೆ ಬಂದ್ಬಿಟ್ಟು ನನ್ನನ್ನು ಕೇಳ್ತಾರೆ, ಅಂದ್ರೆ ಎಲ್ಲರನ್ನು ಕೇಳೋದಂತಲ್ಲ, ಅಲ್ಲಿರುವಂತಹ ಪಬ್ಲಿಕ್ ಒಪಿನಿಯನ್ ಏನಿದೆ. ಈಗ ನಾನು ಯಾವ್ದಾದ್ರು ಒಂದು ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ಕೋಬೇಕು ಅಂದ್ರೆ, ಗೌರ್ಮೆಂಟ್ ಕೆಲಸ ತಗೊಳಕಲ್ಲ, ಆಮೇಲೆ ನೀವು ಅದನ್ನ ಇದ್ ಮಾಡ್ಕೊಂಡ್ಬಿಟ್ರೆ, ಈಗ ನಾನೇನೋ ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು, ಯಾವ್ದಾದ್ರು ಸರ್ಟಿಫಿಕೇಟ್ ತಗೋಬೇಕಂತ ಹೇಳಿದಾಗ ಅದಕ್ಕೆ ನಾನು ದುಡ್ಡು ಕೊಟ್ರೆ ಸರ್ಟಿಫಿಕೇಟ್ ಕೊಡ್ತಾರ, ಲಂಚ ಕೊಡ್ಬೇಕಾ ಕೊಡಬಾರ್ದ? ದಿಸ್ ವಾಟ್ ದ ಕ್ವೆಶನ್ ಇಸ್. ಲಂಚ ಕೊಡ್ಬೇಕಾ ಕೊಡಬಾರ್ದ? ಈ ಒಂದು ಪಬ್ಲಿಕ್ ಪರ್ಸೆಪ್ಷನ್ ಬೇಸಿಸ್ ಮೇಲೆ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಅನ್ನ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋದು ರಿಲೀಸ್ ಮಾಡುತ್ತೆ. ಇದರಲ್ಲಿ ಸ್ಕೋರ್ ಕಮ್ಮಿ ಆದಂಗೆಲ್ಲ, ಏನು ಸ್ಕೋರ್ ಕಮ್ಮಿ ಆದಂಗೆಲ್ಲ, ಸ್ಕೋರ್ ಭಾರತದ ಸ್ಕೋರ್ ಎಷ್ಟಿದೆ ಅಂತ ಹೇಳಿದ್ರೆ 30ನೇ ಇದೆ, ರ್ಯಾಂಕ್ ಎಷ್ಟು 91. ಸ್ಕೋರ್ ಕಮ್ಮಿ ಇತ್ತು ಅಂದ್ರೆ ಹೈಲಿ ಕರಪ್ಟ್. ಅಂದ್ರೆ ಈಗ 7-8 ಬಂತು ಅಂತ ತಿಳ್ಕೊಳ್ಳಿ, ಸೊಮಾಲಿಯಾ, ಸುಡಾನೋ, ವೆನೆಜುವೆಲಾ, ಇಲ್ಲೆಲ್ಲ ಸ್ಕೋರ್ ಕಮ್ಮಿ ಬರುತ್ತೆ. ಸ್ಕೋರ್ ಕಮ್ಮಿ ಬಂತಂದ್ರೆ ಆ ದೇಶ ತುಂಬಾ ಕರಪ್ಟೆಡ್ ಅಂತ. ಸ್ಕೋರ್ ಜಾಸ್ತಿ ಬಂತಂತ ಹೇಳಿದ್ರೆ ತುಂಬಾ ಕಡಿಮೆ ಕರಪ್ಷನ್ ಆಗಿದೆ ಅಂತ ಆ ದೇಶದಲ್ಲಿ. ಇಲ್ಲಿ ಗೊತ್ತಿರ್ಬೇಕು. ಗಾಟ್ ಇಟ್ ಅಲ್ಲ? ಇನ್ವರ್ಸ್ಲಿ ಪ್ರಪೋರ್ಷನಲ್. ಸ್ಕೋರ್ ಜಾಸ್ತಿ ಇದ್ರೆ ಕಮ್ಮಿ ಕರಪ್ಟೆಡ್, ಸ್ಕೋರ್ ಕಮ್ಮಿ ಇದ್ರೆ ಜಾಸ್ತಿ ಕರಪ್ಟೆಡ್. ಯಾರು ರಿಲೀಸ್ ಮಾಡೋದು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಭಾರತದ ರ್ಯಾಂಕ್ ಎಷ್ಟು? 91. ಸ್ಕೋರ್ ಎಷ್ಟು? 39. ಭಾರತದ ರ್ಯಾಂಕು 91, ಸ್ಕೋರು 39. ಕಡಿಮೆ ಸ್ಕೋರ್ ಇತ್ತಂದ್ರೆ ಜಾಸ್ತಿ ಕರಪ್ಟೆಡ್, ಜಾಸ್ತಿ ಸ್ಕೋರ್ ಇತ್ತಂದ್ರೆ ಕಮ್ಮಿ ಕರಪ್ಟೆಡ್. ಸೊ ಯಾರು ರಿಲೀಸ್ ಮಾಡ್ತಾರೆ? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಫಸ್ಟ್ ರ್ಯಾಂಕ್ ಯಾವ್ದು ಬಂತು? ಡೆನ್ಮಾರ್ಕ್ ಬಂತು. ಸೊ ಇಂಗ್ಲಿಷ್ ಅಲ್ಲಿ ಕ್ವೆಶನ್ ಅದ, ವಿ ಶಾಲ್ ಸಿ ದಿ ಕ್ವೆಶನ್ ಇನ್ ಕನ್ನಡ. ಓಕೆ, 2025ರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್, ಯಾವುದು? ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡುತ್ತದೆ. ಇದು ಸಾರ್ವಜನಿಕ ವಲಯದಲ್ಲಿರುವ ಭ್ರಷ್ಟಾಚಾರ ಗ್ರಹಿಕೆಯನ್ನು ಅಳೆಯುತ್ತದೆ. ಇದು ಗೊತ್ತಿರಬೇಕು. ಇದು ಸಾರ್ವಜನಿಕ ವಲಯದಲ್ಲಿ ಭ್ರಷ್ಟಾಚಾರ ಗ್ರಹಿಕೆ. ಕರೆಕ್ಟ್ ಇದೆ, ಒಂದೇದು ಕರೆಕ್ಟ್ ಇದೆ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್. ಇದರಲ್ಲಿ ಭಾರತವು 100ಕ್ಕೆ 39 ಅಂಕಗಳೊಂದಿಗೆ 91ನೇ ಸ್ಥಾನದಲ್ಲಿದೆ. ಇವೆಲ್ಲ ಇಂಪಾರ್ಟೆಂಟ್ ಒನ್ ವರ್ಡ್ ಫ್ಯಾಕ್ಟ್ಸ್. ನಿಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಗೊತ್ತಿರಲಿ. 3ನೇ ಹೇಳಿಕೆ ಕೂಡ ಏನಾಗುತ್ತೆ? ಸರಿ ಹೋಗುತ್ತೆ. 100 ಅಂಕವು ಅತ್ಯಂತ ಹೆಚ್ಚು ಭ್ರಷ್ಟ ದೇಶವನ್ನು ಸೂಚಿಸುತ್ತದೆ. ಅಂದ್ರೆ ಜಾಸ್ತಿ ಸ್ಕೋರ್ ಇತ್ತಂದ್ರೆ ಅತಿ ಹೆಚ್ಚು ಭ್ರಷ್ಟ ಅಂತೆ. ಸೊ 4ನೇ ಹೇಳಿಕೆ ಏನಾಗುತ್ತೆ? ತಪ್ಪಾಗುತ್ತೆ. ಜಾಸ್ತಿ ಸ್ಕೋರ್ ಇತ್ತು ಅಂದ್ರೆ ಕಡಿಮೆ ಭ್ರಷ್ಟ ಇರುತ್ತೆ. ಸೊ 4ನೇ ತೆಗೆದ್ವಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೇಕು, ಇದೇ ತರ ಪ್ರಶ್ನೆಗಳಾಗಿರ್ತಾವ. ಆಪ್ಷನ್ಸ್ ಎಲಿಮಿನೇಷನ್ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಒಂದೇದು ಸರಿ. ಓಕೆ, ಸೊ 55ನೇ ಪ್ರಶ್ನೆ ಇಂಪಾರ್ಟೆಂಟ್. AI ಇಂಪ್ಯಾಕ್ಟ್ ಸಮಿಟ್ ಡಿಕ್ಲರೇಷನ್ ನ್ಯೂ ಡೆಲ್ಲಿ, ಫೆಬ್ರವರಿ ಬಂದಿರುವಂತದ್ದು. ಸೊ AI ಇಂಪ್ಯಾಕ್ಟ್ ಸಮಿಟ್ ಸಾಕಷ್ಟು ಇನಿಷಿಯೇಟಿವ್ಸ್ ನ ಲಾಂಚ್ ಮಾಡಿದೆ. ಆ ಒಂದೊಂದು ಇನಿಷಿಯೇಟಿವ್ಸ್ ನ ನೋಡ್ಕೊಳ್ಳೋಣ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ರಿಗೂ ಗೊತ್ತಿದೆ. ಸೊ ಇಲ್ಲಿ ಮೇಜರ್ ಇಂಪಾರ್ಟೆಂಟ್ ಯಾವುದು ಅಂತ ಹೇಳಿದ್ರೆ 7 ಚಕ್ರಾಸ್. ಈ ಇಂಡಿಯಾ AI ಮಿಷನ್, ಏನೋ ಇಂಡಿಯಾ AI ಮಿಷನ್ ಅಂಡರು ಈ AI ಇಂಡಿಯಾ ಇಂಪ್ಯಾಕ್ಟ್ ಸಮಿಟ್ ಅನ್ನ ಲಾಂಚ್ ಮಾಡಿದ್ರು. ನ್ಯೂ ಡೆಲ್ಲಿ ಡಿಕ್ಲರೇಷನ್ ಅಂತ ಹೇಳಿ ಅಡಾಪ್ಟ್ ಮಾಡ್ಕೊಂಡ್ವಿ, ಅಂದ್ರೆ ಎಲ್ಲಾ ದೇಶಗಳು ಸೇರ್ಕೊಂಡು. ಈ ನ್ಯೂ ಡೆಲ್ಲಿ ಡಿಕ್ಲರೇಷನ್ ಲೀಗಲಿ ಬೈಂಡಿಂಗ್ ಅಲ್ಲ. ಗೊತ್ತಿರಬೇಕಾದಂತ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. ಲೀಗಲಿ ಬೈಂಡಿಂಗ್ ಅಂದ್ರೆ ಇಲ್ಲಿ ನಾವು ಏನಾದ್ರು ಮಾಡ್ತೀವಿ ಹೇಗೆ ಹ್ಯೂಮನ್ ಸೆಂಟ್ರಿಕ್, ಅದಕ್ಕೋಸ್ಕರ ಏನಾದ್ರು ತಗೊಂಡ್ ಬರ್ತೀವಿ, ಓನ್ಲಿ ಫಾರ್ ಹ್ಯೂಮನ್ ಡೆವಲಪ್ಮೆಂಟ್, ಏಳಿಗೆಗಾಗಿ ಮಾತ್ರ AI ಯೂಸ್ ಮಾಡ್ತೀವಿ ಅಂತ ಏನಾದ್ರು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಲೀಗಲಿ ಬೈಂಡಿಂಗ್ ಅಂತ ಏನಿಲ್ಲ. ಇಟ್ ಇಸ್ ನಾಟ್ ಲೀಗಲಿ ಬೈಂಡಿಂಗ್. ಯಾವುದು? ಈ ನ್ಯೂ ಡೆಲ್ಲಿ AI ಡಿಕ್ಲರೇಷನ್ ಏನಿದೆ ಅದು. ಸ್ಟೇಟ್ಮೆಂಟ್ಸ್ ಅಲ್ಲಿ ಹೋಗೋಣ. ಕ್ವಶನ್ ಅಲ್ಲ, ಎಷ್ಟು ಚಕ್ರಾಸು? 7 ಚಕ್ರಾಸ್. ಗೊತ್ತಿರ್ಬೇಕಾ? ಬೇಕಾಗಿಲ್ಲ. ಇವು 3 ಪಿಲ್ಲರ್ ಗೊತ್ತಿದ್ರೆ ಸಾಕು. ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್. ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 3 ಪಿಲ್ಲರ್ಸ್ ಇತ್ತು. ಯಾವುದು? 3 ಸೂತ್ರಾಸ್, ಪಿಲ್ಲರ್ಸ್, ಸೂತ್ರಾಸ್. 7 ಚಕ್ರಾಸ್, 7 ಚಕ್ರಗಳು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗೊತ್ತಿದ್ರೆ ಸಾಕು 7 ಚಕ್ರ ಇದು ಅಂತ. ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ ಎಲ್ಲಿ ನಡೀತು? ಭಾರತದಲ್ಲಿ ನಡೀತು. ಕಾಟಿಟಲ್ಲ? ಓಕೆ, ಸೊ ಇದರ ಅಂಡರ್ ಕ್ವೆಶನ್ ನೋಡೋಣ. ಸೊ ಕ್ವೆಶನ್ ಜೊತೆಗೆ
ಮೇಜರ್ ಇನಿಷಿಯೇಟಿವ್ಸ್ ಏನೇನು ರಿಲೀಸ್ ಮಾಡಿದ್ರೆ ನಾನು ಸಪರೇಟ್ ಆಗಿ ನೋಡೋಣ. ಭಾರತ ಎ ಇಂಪ್ಯಾಕ್ಟ್ ಶೃಂಗಸಭೆ 2026 ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದನ್ನು ಇಂಡಿಯಾ ಎಐ ಮಿಷನ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ಸಚಿವಾಲಯ, ಇದು ಗೊತ್ತಿರಬೇಕು, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ಈ ಮೇತಿ ಮಿನಿಸ್ಟ್ರಿ ಆರ್ಗನೈಸ್ ಮಾಡಿದ್ದು ಗೊತ್ತಿರಬೇಕು, ಮಿನಿಸ್ಟ್ರಿ ಕೂಡ ಗೊತ್ತಿರಬೇಕು. ಈ ಶೃಂಗಸಭೆಯು ಎಐ ಇಂಪ್ಯಾಕ್ಟ್ ಕುರಿತಾದ ನವದೆಹಲಿ ಪ್ರಕಟಣೆ, ನ್ಯೂ ಡೆಲ್ಲಿ ಡಿಕ್ಲರೇಷನ್ ಆನ್ ಎಐ ಇಂಪ್ಯಾಕ್ಟ್ ಸಮಿಟ್ ಅನ್ನ ಅಂಗೀಕರಿಸಿತು. ಎರಡೂ ಸಹ ಸರಿ ಹೋಗುತ್ತೆ. ಶೃಂಗಸಭೆಯ 3 ಸೂತ್ರಗಳು, 3 ಪಿಲ್ಲರ್ಸ್ ಆರ್ 3 ಚಕ್ರಾಸ್ ಎಂದರೆ ಜನರು, ಪೀಪಲ್, ಪ್ಲಾನೆಟ್, ಪ್ರೋಗ್ರೆಸ್, 3 ಕರೆಕ್ಟ್ ಇದೆ, ಇದು ಗೊತ್ತಿರಲಿ. ನವದೆಹಲಿ ಪ್ರಕಟಣೆಯು ಎಐ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಬದ್ಧವಾಗಿರುವ ಅಂತಾರಾಷ್ಟ್ರೀಯ ಒಪ್ಪಂದವಾಗಿದೆ. ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಅಲ್ಲ, ಲೀಗಲಿ ಬೈಂಡಿಂಗ್ ಅಲ್ಲ. ಸೊ 4ನೇದು ಹೋಯ್ತು ಅಂತ ಹೇಳಿದ್ರೆ 1, 2, 3 ಮಾತ್ರ ಉಳಿಯುತ್ತೆ. ಸೊ ದಟ್ಸ್ ಇಟ್. ಸೊ ಫ್ಯಾಕ್ಟ್ಸ್ ಗೊತ್ತಿದೆ ಅಂತ ಅನ್ಕೊಂಡಿನಿ. 3 ಚಕ್ರ ಇದು. ಅದಾದ್ಮೇಲೆ ವಾಯ್ಸ್ ಎರಾ ಲಾಂಚ್. ಈ ಇಂಡಿಯಾ ಎ ಇಂಪ್ಯಾಕ್ಟ್ ಸಮಿಟ್ ಅಲ್ಲೇನೆ ವಾಯ್ಸ್ ಎರಾ ಅಂತಕ್ಕಂಥ ಒಂದು ಎ ಪ್ಲಾಟ್ಫಾರ್ಮ್ ನ ಅಂದ್ರೆ ಟೂಲ್ ನ ರಿಲೀಸ್ ಮಾಡಿದ್ವಿ. ಇದು ಭಾಷಿಣಿ ಅಂತಕ್ಕಂಥ ಲ್ಯಾಂಗ್ವೇಜ್ ಅಂಡರ್ ಮಾಡಿರೋದು. ಭಾಷಿಣಿ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ನಾನು ಮಾತಾಡಿದ್ರು ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಡುತ್ತೆ. ಅದು ಯಾವುದು? ಭಾಷಿಣಿ ಟ್ರಾನ್ಸ್ಲೇಷನ್ ಇರುವಂತದ್ದು, ವಾಯ್ಸ್ ಟು ವಾಯ್ಸ್ ಟ್ರಾನ್ಸ್ಲೇಷನ್. ಈ ವಾಯ್ಸ್ ಎರ ಏನಿದೆ ಗೊತ್ತಾ? ಯಾವ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಲಾಂಚ್ ಮಾಡಿರೋದು. ವಾಯ್ಸ್ ಎರ ಗೊತ್ತಿರಬೇಕು. ಕ್ವಶನ್ ನೋಡೋಣ. ಏನಕ್ಕೋಸ್ಕರ ಅಂದ್ರೆ, ನೀವೀಗ ಯಾವ್ದೋ ಒಂದು ಚಾಟ್ ಜಿಪಿಟಿ ಜೊತೆ ಅಥವಾ ಗವರ್ಮೆಂಟ್ ಕೆಲಸ ಮಾಡ್ಕೋಬೇಕು, ನೀವು ಅದನ್ನ ಹೇಳಿದ್ರೆ ಕಂಪ್ಯೂಟರ್ಗೆ ನಿಮ್ಮ ವಾಯ್ಸ್ ಅಲ್ಲಿ ಹೇಳಿದ್ರೆ ಅದನ್ನ ಟೆಕ್ಸ್ಟ್ ಕನ್ವರ್ಟ್ ಮಾಡಿ ಕಂಪ್ಯೂಟರ್ ತಗೊಳುತ್ತೆ. ಆ ಟೆಕ್ಸ್ಟ್ ಥ್ರೂ ಇದು ಮಾಡುತ್ತೆ. ಅಂದ್ರೆ ವಾಯ್ಸ್ ಗೆ ಸಮಥಿಂಗ್ ರಿಲೇಟೆಡ್, ಎಐಗೆ ರಿಲೇಟೆಡ್ ಅಂತ ಗೊತ್ತಿದ್ರೆ ಸಾಕು. ಓಪನ್ ಸೋರ್ಸ್ ಎಂಡ್ ವಾಯ್ಸ್ ಎಐ ಸ್ಟ್ಯಾಕ್ ಇದೆ. ಸೊ ಕ್ವಶನ್ ಏನಿದೆ ನೋಡೋಣ. ಇಂಗ್ಲಿಷ್ ಇದೆ ಕ್ವಶನ್. ಓಕೆ. ಇತ್ತೀಚೆಗೆ ನಡೆದ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026ರಲ್ಲಿ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ 2026 ಬಿಡುಗಡೆಯಾದ ವಾಯ್ಸ್ ಇರಾ ಅನ್ನು ಈ ಕೆಳಗಿನ ಯಾವುದರ ಮೂಲಕ ಅತ್ಯುತ್ತಮವಾಗಿ ವಿವರಿಸಬಹುದು? ಗಡಿ ಪ್ರದೇಶಗಳಲ್ಲಿ ಅಂತರ್ಜಾಲ ಒದಗಿಸುವ ಉಪಗ್ರಹ ಸಂವಹನ ವೇದಿಕೆ. ತಪ್ಪು. ಬಹುಭಾಷಾ ಧ್ವನಿ ಆಧಾರಿತ ಡಿಜಿಟಲ್ ಸೇವೆಗಳನ್ನು ಸಕ್ರಿಯಗೊಳಿಸುವ ಮುಕ್ತ ಮೂಲದ ವಾಯ್ಸ್ ಎಐ ಸ್ಟ್ಯಾಕ್. ಬಹುಭಾಷಾ ಅಂತ ಹೇಳಿದ್ರೆ ಮಲ್ಟಿಪಲ್ ಲ್ಯಾಂಗ್ವೇಜಸ್. ಅಲ್ಲಿ ಇಮೇಜ್ ಅಲ್ಲಿ ನೋಡಿದ್ರಿ ಅನ್ಸುತ್ತೆ, ಮಲ್ಟಿಪಲ್ ಲ್ಯಾಂಗ್ವೇಜಸ್. ಸೊ ಹಾಗಾಗಿ ಆಪ್ಷನ್ ಬಿ ಏನಾಗುತ್ತೆ? ಸರಿಯಾದ ಉತ್ತರ ಆಗಿರುತ್ತೆ. ವಾಯ್ಸ್ ಎರಾಗೆ ಇಂಪಾರ್ಟೆಂಟ್ ಫ್ಯಾಕ್ಟ್ ನೀಟಾಗಿ ಬರೆದಿಟ್ಕೊಳ್ಳಿ ನೀವು. ಓಕೆ. ಇನ್ ಅದರ್ ಆಪ್ಷನ್ಸ್ ಇದೆ. RBI ಅಭಿವೃದ್ಧಿಪಡಿಸಿದ ಹೊಸ ಎಐ ಚಾಲಿತ ಪಾವತಿ ವ್ಯವಸ್ಥೆ ಅಲ್ಲ. ಸೊ ಅನದರ್ ಇಂಪಾರ್ಟೆಂಟ್ 2 ಲಾಂಚ್ ಮಾಡಿರೋದು ಯಾವುದು ಅಂತ ಹೇಳಿದ್ರೆ ಸಹಿ ಮತ್ತೆ ಬೋಧ್. ಸಹಿ ಫುಲ್ ಫಾರ್ಮ್ ಗೊತ್ತಿರಲಿ. ಸಹಿ ಫುಲ್ ಫಾರ್ಮ್ 1 ವರ್ಡ್. ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಫಾರ್ ಇಂಡಿಯಾ. ಯಾವುದು? ಸಹಿ. ಯಾರು ಲಾಂಚ್ ಮಾಡಿರೋದು ಅಂತ ಹೇಳಿದ್ರೆ ಯೂನಿಯನ್ ಹೆಲ್ತ್ ಮಿನಿಸ್ಟರ್. ಅಫ್ಕೋರ್ಸ್ ಹೆಲ್ತ್ ಮಿನಿಸ್ಟ್ರಿ ಲಾಂಚ್ ಮಾಡಿರೋದು. ಯಾವ ಮಿನಿಸ್ಟ್ರಿ? ಹೆಲ್ತ್ ಮಿನಿಸ್ಟ್ರಿ. ಯಾವುದು? ಸಹಿ. ಏನಿದು ಸಹಿ ಅಂತ ಹೇಳಿದ್ರೆ, ಈಗ ಹಾಸ್ಪಿಟಲ್ಸ್ ಅಲ್ಲೆಲ್ಲ ಎಐ ನ ಹೆಂಗ್ ಇಂಟಿಗ್ರೇಟ್ ಮಾಡ್ಕೋಬೇಕು ಅನ್ನೋದನ್ನ ತೋರಿಸೋದು ಸಹಿ. ಕ್ಲಿಯರ್ ಅಂತ ಅನ್ಕೋತೀನಿ. ಫುಲ್ ಫಾರ್ಮ್ ಗೊತ್ತಿರಲಿ. ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಹೆಲ್ತ್ ಕೇರ್ ಇನ್ ಇಂಡಿಯಾ. ಫಾರ್ ಇಂಡಿಯಾ ಫುಲ್ ಫಾರ್ಮ್ ಈಚ್ ಅಂಡ್ ಎವ್ರಿ ವರ್ಡ್ ಗೊತ್ತಿರಬೇಕು. ಫಾರು ಇನ್ನು ಮಿಸ್ ಮಾಡ್ಕೋಬಾರ್ದು. ನಿಮ್ಮ ಸ್ಟೇಟ್ ಸರ್ವಿಸ್ ಎಕ್ಸಾಮ್ಸ್ ಅಲ್ಲಿ ಫಾರು ಇನ್ನು ಮಾಡಿರ್ತಾರೆ. ಸ್ಟ್ರಾಟಜಿ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಹೆಲ್ತ್ ಕೇರ್ ಫಾರ್ ಇಂಡಿಯಾ. ಕ್ಲಿಯರ್ ಅಲ್ಲ? ಎಸ್. ಅಂದ್ರೆ ಹೆಲ್ತ್ ಕೇರ್ ಸೆಕ್ಟರ್ ಅಲ್ಲಿ ಎಐನ ಹೆಂಗ್ ಅಡಾಪ್ಟ್ ಮಾಡ್ಕೋಬೇಕು ಅಂತ ಕೊಡೋದು ಸಹಿ. ಯಾವ ಮಿನಿಸ್ಟ್ರಿ? ಹೆಲ್ತ್ ಮಿನಿಸ್ಟ್ರಿ. ಇನ್ನೊಂದು ಬೋಧ್. ಬಿ ಬೆಂಚ್ ಮಾರ್ಕ್ ಓಪನ್ ಡೇಟಾ ಪ್ಲಾಟ್ಫಾರ್ಮ್ ಫಾರ್ ಹೆಲ್ತ್ ಎಐ. ಬೆಂಚ್ ಮಾರ್ಕಿಂಗ್ ಓಪನ್ ಡೇಟಾ ಪ್ಲಾಟ್ಫಾರ್ಮ್ ಫಾರ್ ಹೆಲ್ತ್ ಎಐ. ಯಾವುದು? ಬೋಧ್. ಯಾವ ಮಿನಿಸ್ಟ್ರಿ? ಅಗೇನ್ ಹೆಲ್ತ್ ಮಿನಿಸ್ಟ್ರಿ. ಏನಕ್ಕೋಸ್ಕರ ಅಂದ್ರೆ, ಈಗ ನಾನು ಏನೋ ಒಂದು ಹೆಲ್ತ್ ಎಐ ನ ಯೂಸ್ ಮಾಡ್ಕೊಂಡು ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಅದು ಸಹಿ ಕರೆಕ್ಟ್ ಆಗಿ ಬಂದಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ ಇದ್ಯಾವುದು? ಬೋಧ್. ಟೆಸ್ಟ್ ಮಾಡುತ್ತೆ ಇದು. ಸೊ ಇಷ್ಟ ಆಯ್ತು ಅಂತ ಅಂದ್ಮೇಲೆ ಓಕೆ. ಇನ್ನೊಂದು ಯಾವ ಸಹಯೋಗದಲ್ಲಿ ಮಾಡಿರೋದು ಅಂದ್ರೆ IIT ಕಾನ್ಪುರ್. ಬೋಧನ ಯಾವ ಸಹಯೋಗದಲ್ಲಿ? IIT ಕಾನ್ಪುರ್ ಸಹಯೋಗದಲ್ಲಿ ಮಾಡಿರೋದು. ನ್ಯಾಷನಲ್ ಹೆಲ್ತ್ ಅಥಾರಿಟಿ ಮತ್ತೆ IIT ಕಾನ್ಪುರ್. IIT ಕಾನ್ಪುರ್ ಇವೆರಡೂ ಸೇರಿ ಬೋಧ್ ಅಂತ ಮಾಡಿದೆ. ಬೋಧ್ ಫುಲ್ ಫಾರ್ಮ್ ಏನು? ಬೆಂಚ್ ಮಾರ್ಕಿಂಗ್ ಓಪನ್ ಡೇಟಾ ಪ್ಲಾಟ್ಫಾರ್ಮ್ ಫಾರ್ ಹೆಲ್ತ್ ಎಐ. ಯಾವ ಮಿನಿಸ್ಟ್ರಿ? ಹೆಲ್ತ್ ಮಿನಿಸ್ಟ್ರಿ. ಏನಕ್ಕೋಸ್ಕರ? ಎಐ ಯೂಸ್ ಮಾಡ್ಕೊಂಡು ನಾವೇನಾದ್ರೂ ಪ್ರೋಗ್ರಾಮ್ಸ್ ಮಾಡಿದ್ವಿ ಅಥವಾ ಏನಾದ್ರೂ ಟೆಸ್ಟ್ ಮಾಡಿದ್ವಿ ಅಂದ್ರೆ ಅದು ಸರಿ ಇದೆಯಾ ಇಲ್ವಾ ಅಂತ ಕೊಡೋದು ಬೋಧ್. ಸಹಿ ಹೆಂಗ್ ಏನ ಅಡಾಪ್ಟ್ ಮಾಡ್ಕೋಬೇಕಂತ ಹೇಳುತ್ತೆ. ಇದು ಇಂಗ್ಲಿಷ್ ಅಲ್ಲಿ ಇರುವಂತಹ ಕ್ವೆಶನ್. ಟೆಲಿಗ್ರಾಮ್ ಚಾನಲ್ PDF ನ ಹಾಕ್ತೀನಿ. ಕನ್ನಡದಲ್ಲಿದೆ ಕ್ವೆಶನ್, ಕನ್ನಡದಲ್ಲಿ ನೋಡಿ ಕ್ವೆಶನ್. ಇತ್ತೀಚೆಗೆ ನಡೆದ ಭಾರತ ಎಐ ಇಂಪ್ಯಾಕ್ಟ್
ಶೃಂಗಸಭೆ 2026ರಲ್ಲಿ ಇಂಡಿಯಾ ಎ ಇಂಪ್ಯಾಕ್ಟ್ ಸಮಿಟ್ ಬಿಡುಗಡೆಯಾದ ಸಹಿ ಮತ್ತು ಬೋಧ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಫ್ಯಾಕ್ಟ್ ಕೂಡ ಗೊತ್ತಿರಲಿ, ಫ್ಯಾಕ್ಟ್ ನ ಬರೆದಿಟ್ಕೊಳ್ಳಿ. ಸಹಿ ಎನ್ನುವುದು ಆರೋಗ್ಯ ರಕ್ಷಣೆಯಲ್ಲಿ ಎಐನ ನೈತಿಕ, ಪಾರದರ್ಶಕ ಮತ್ತು ಪುರಾವೆ ಆಧಾರಿತ ಬಳಕೆಗೆ ಮಾರ್ಗದರ್ಶನ ನೀಡುವ ರಾಷ್ಟ್ರೀಯ ಕಾರ್ಯತಂತ್ರದ ಚೌಕಟ್ಟಾಗಿದೆ. ಹೌದು, ಹೆಂಗ ಅಡಾಪ್ಟ್ ಮಾಡ್ಕೋಬೇಕಂತ ಇದಾಗಿದೆ. ಸೊ ಒಂದೇದು ಸರಿ ಹೋಗುತ್ತೆ. ಬೋಧ್ ಎನ್ನುವುದು ರೈತರಿಗೆ ಎಐ ಆಧಾರಿತ ಬೆಳೆ ಸಲಹೆಗಳನ್ನು ಒದಗಿಸಲು ಕೃಷಿ ಸಚಿವಾಲಯವು ಪ್ರಾರಂಭಿಸಿದ ಡಿಜಿಟಲ್ ವೇದಿಕೆ ಆಗಿದೆ. ಬೋಧ್ ಕೂಡ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿನೇ ಮಾಡಿರೋದು. ಸೊ ಇಲ್ಲಿ ಕೊಟ್ಟಾಗ ಅದ್ರದ್ದು ಅದಕ್ಕೆ ತಪ್ಪು ಮಾಡಿರುವಂತ ಚಾನ್ಸಸ್ ಇರುತ್ತೆ ಅಂತ ಹೋಗೋದಿರುತ್ತೆ. ಸೊ ಎರಡನೇ ಹೇಳಿಕೆ ತಪ್ಪಾಗುತ್ತೆ. ಎರಡನೇ ಹೇಳಿಕೆ ತಪ್ಪಾಗಿದ ತಕ್ಷಣನೇ ಆಪ್ಷನ್ಸ್ ಬನ್ನಿ. ಎರಡನೇದು ರಿಮೂವ್ ಮಾಡಿದ್ರೆ ಉಳ್ಕೊಳ್ಳೋದು 1, 3 ಮತ್ತು 4. ಸೊ ಮೂರನೇದು ಓದಿ. ಆರೋಗ್ಯ ರಕ್ಷಣೆ ಎಐ ಮಾದರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸುವ ಮೊದಲು ಅವುಗಳನ್ನು ಮಾನದಂಡಗೊಳಿಸಲು ಮತ್ತು ಮೌಲ್ಯೀಕರಿಸಲು ಬೋಧ್ ಗುರಿಯನ್ನು ಹೊಂದಿದೆ. ಸೊ ಐ ಹೋಪ್ ಇಟ್ಸ್ ಕ್ಲಿಯರ್. ಮೂರನೇದು ಸರಿ ಹೋಗುತ್ತೆ. 4ನೇದು, ಈ ಉಪಕ್ರಮಗಳು ಭಾರತದ ವಿಶಾಲವಾದ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆ ಮತ್ತು ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ಎಐನ ಜವಾಬ್ದಾರಿಯುತ ಬಳಕೆಯೊಂದಿಗೆ ಸಂಪರ್ಕ ಹೊಂದಿವೆ. ಸೊ 4ನೇ ಹೇಳಿಕೆ ಕೂಡ ಕರೆಕ್ಟ್ ಹೋಗುತ್ತೆ. ಈ ಇಂಪಾರ್ಟೆಂಟ್ ಫ್ಯಾಕ್ಟ್ ನ ಬರೆದಿಟ್ಕೋಬೇಕು, ಗೊತ್ತಿರಬೇಕು. ಸಹಿ ಅಂದ್ರೆ ಏನು, ಬೋಧ್ ಅಂದ್ರೆ ಏನು, ಎರಡೂ ಸಹ ಹೆಲ್ತ್ ಮಿನಿಸ್ಟ್ರಿ. ಸಮಟೈಮ್ಸ್ ಈ ತರ ಸ್ಟೇಟ್ಮೆಂಟ್ಸ್ ಕೊಟ್ಟಾಗ ಇಲ್ಲಿ ಇದನ್ನ ಓದ್ಬಿಟ್ಟು ಏನಪ್ಪಾ ಇದು ಆರೋಗ್ಯ ರಕ್ಷಣೆ ಎ ಮಾದರಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಇದನ್ನೆಲ್ಲ ಓದಿ ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ನೋಡ್ಬೇಕು, ಹಿಂಗೆ ಆಪ್ಷನ್ಸ್ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ, ಹಿಂಗೆ ಇರ್ತಾವೆ, ಚೆಕ್ ಮಾಡ್ಬೇಕು. ಬೋಧ್ ಅನ್ನೋದು ಗೊತ್ತು, ರೈತರ ಮಿನಿಸ್ಟ್ರಿ ಅಲ್ಲ, ಹೆಲ್ತ್ ಕೇರ್ ಗೆ ಸಂಬಂಧಪಟ್ಟಿದ್ದು. ಇವೆಲ್ಲ ಫೆಮಿಲಿಯಾರಿಟಿ ಇದ್ರೆ ಆನ್ಸರ್ ಮಾಡ್ಬೋದು. ಎಲ್ಲ ಕುತ್ಕೊಂಡು ಬೈ ಹಾರ್ಟ್ ಹೊಡಿಯಕ್ ಹೋಗ್ಬೇಡ್ರಿ, ಬಟ್ ಫುಲ್ ಫಾರ್ಮ್ ನ ಬೈ ಹಾರ್ಟ್ ಹೊಡಿಬೇಕು. ಓಕೆ, ಸೊ ಗೊತ್ತಾಯ್ತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್, ಇಂಡಿಯಾ ಜಾಯಿನ್ಸ್ ಪ್ಯಾಕ್ಸ್ ಸಿಲಿಕಾ. ಈಗ ನಾವು ಸಾಕಷ್ಟು ಬಂದ್ವಿ ಅಂತ ಹೇಳಿದ್ರೆ ಸೆಮಿ ಕಂಡಕ್ಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಐ ಬೇಕು ಅಂತ ಹೇಳಿದ್ರು ಸೆಮಿ ಕಂಡಕ್ಟರ್ ಇಂಪಾರ್ಟೆಂಟ್. ಸೆಮಿ ಕಂಡಕ್ಟರ್ ನಿಮ್ಗೆ ಗೊತ್ತಿದೆ, ಸಿಲಿಕಾನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಲ್ವಾ? ಸಿಲಿಕಾ ಸೆಮಿ ಕಂಡಕ್ಟರ್ಸ್ ಅಂದ್ರೆ ಏನು? ಕಂಡಕ್ಟರ್, ಸೆಮಿ ಕಂಡಕ್ಟರ್, ನಾನ್ ಕಂಡಕ್ಟರ್, ಅದು ಫಿಸಿಕ್ಸ್ ಅಲ್ಲಿ ಹೇಳ್ಕೊಡೋಣ. ಸೆಮಿ ವಿಚಾರದ ಫ್ಯೂ ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿ ಗೊತ್ತಿರ್ಬೇಕಲ್ವಾ? ಎಸ್. ಈಗ ಈ ಪ್ಯಾಕ್ಸ್ ಸಿಲಿಕಾ ಅಂತಕ್ಕಂಥ ಒಂದು US ತಗೊಂಡ್ಬಂದಿರೋದು ಆರ್ಗನೈಸೇಷನ್, ಇದಕ್ಕೆ ಭಾರತ ಸೇರ್ಕೊಂಡಿದೆ. ಹಾಗಾಗಿ ಪ್ಯಾಕ್ಸ್ ಸಿಲಿಕಾ ಗೊತ್ತಿರಲಿ. ಏನಿದು ಪ್ಯಾಕ್ ಸಿಲಿಕಾ ಅಂದ್ರೆ ಈ ಕ್ರಿಟಿಕಲ್ ಮಿನರಲ್ಸ್, ಸೆಮಿ ಕಂಡಕ್ಟರ್ಸ್ ಎಲ್ಲ ಏನಂದ್ರೆ ಕ್ರಿಟಿಕಲ್ ಮಿನರಲ್ಸ್. ಯಾವುದು? ಸಿಲಿಕಾ ಇವೆಲ್ಲ ಬರ್ತಾವಲ್ಲ, ವಾಟ್ ಆರ್ ದೀಸ್ ಕ್ರಿಟಿಕಲ್ ಮಿನರಲ್ಸ್ ಅಂತ ಹೇಳಿ ಸಪರೇಟ್ ಕ್ಲಾಸಸ್ ಅಲ್ಲಿ ಮಾಡ್ಕೊಳ್ಳೋಣ. ಈ ಸಿಲಿಕಾ, ಕ್ರಿಟಿಕಲ್ ಮಿನರಲ್ಸ್, ಅದರ ಏನ್ ಮಿನರಲ್ಸ್ ಎ ಮತ್ತೆ ಸೆಮಿ ಕಂಡಕ್ಟರ್ಗೆ ಅವಶ್ಯಕತೆ ಇದೆ. ಈ ಒಂದು ಇದನ್ನ ರೆಗ್ಯುಲೇಟ್ ಮಾಡ್ಬೇಕು. ಈಗ ಚೀನಾ ಏನಾದ್ರು ಮೋನೋಪೋಲಿ ಮಾಡ್ಕೊಂತ ಅಂತ ಹೇಳಿದ್ರೆ ಸೆಮಿ ಕಂಡಕ್ಟರ್ ಅವರೇ ಮೋನೋಪೋಲಿ ಮಾಡಿ ಟೆಕ್ನಾಲಜಿ ಒಂದತ್ರ ಅಕ್ಯುಮುಲೇಟ್ ಆಯ್ತು ಅಂತ ಹೇಳಿದ್ರೆ ಮಿಸ್ಯೂಸ್ ಮಾಡುವಂತ ಚಾನ್ಸಸ್ ಇದೆ. ಈಕ್ವಲ್ ಅಂಡ್ ಫೇರ್ ಡಿಸ್ಟ್ರಿಬ್ಯೂಷನ್ಗೋಸ್ಕರ ವಿ ಹ್ಯಾವ್ ಟು ಯಾವುದೇ ಒಂದು ದೇಶ ರೆಗ್ಯುಲೇಟ್ ಮಾಡಬಹುದು, ಎಲ್ರಿಗೂ ರೆಸ್ಪಾನ್ಸಿಬಿಲಿಟಿ ಇರಬೇಕು ಅನ್ನೋದಕ್ಕೋಸ್ಕರ ತಂದಿರೋದು ಪ್ಯಾಕ್ಸ್ ಸಿಲಿಕಾ. ಕ್ರಿಟಿಕಲ್ ಮಿನರಲ್ಸ್ ಮತ್ತೆ ಸಿಲಿಕಾನ್ಗೆ ಸಂಬಂಧಪಟ್ಟದ್ದು ಅಥವಾ ಚಿಪ್ ಫ್ಯಾಬ್ರಿಕೇಶನ್, ಸೆಮಿ ಕಂಡಕ್ಟರ್ಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಕ್ವೆಶ್ಚನ್ ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಭಾರತವು ಸೇರ್ಪಡೆಗೊಂಡ ಪ್ಯಾಕ್ ಸಿಲಿಕಾ ಯಾವುದಕ್ಕೆ ಸಂಬಂಧಿಸಿದೆ? ಜಾಗತಿಕ ಲಸಿಕೆ ವಿತರಣೆ, ಗ್ಲೋಬಲ್ ವ್ಯಾಕ್ಸಿನ್ ಡಿಸ್ಟ್ರಿಬ್ಯೂಷನ್, ಸೆಮಿ ಕಂಡಕ್ಟರ್ ಮತ್ತು ಎಐ ಪೂರೈಕೆ ಸರಪಳಿ ಭದ್ರತೆ, ಸೆಮಿ ಕಂಡಕ್ಟರ್ ಅಂಡ್ ಎಐ ಸಪ್ಲೈ ಚೈನ್ ಸೆಕ್ಯೂರಿಟಿ. ಸೊ ಹಾಗೆ ಎರಡನೇದು ಏನಾಗುತ್ತೆ? ಸರಿ ಹೋಗುತ್ತೆ. ಕಡಲ್ಗಳ್ಳತನ ನಿಯಂತ್ರಣ, ಮೆರಟೈಮ್ ಪೈರಸಿ ಕಂಟ್ರೋಲ್ ಅಲ್ಲ. ಪರಮಾಣು ನಿಶಸ್ತ್ರೀಕರಣ, ನ್ಯೂಕ್ಲಿಯರ್ ಡಿಸಾರ್ಮಮೆಂಟ್ ಕೂಡ ಅಲ್ಲ. ಸೊ ಸರಿಯಾದ ಉತ್ತರ ಆಪ್ಷನ್ 2. ಓಕೆ, 59ನೇ ಪ್ರಶ್ನೆ, ಇಂಡಿಯಾಸ್ ಮಾನವ್ ಮಿಷನ್ ಫಾರ್ ಎ. ಮಾನವ್ ಫುಲ್ ಫಾರ್ಮ್ ಗೊತ್ತಿರಲಿ. ಓಕೆ, ಸೊ ಮಾನವ್ ಅಂದ್ರೆ ಏನು? ಮನುಷ್ಯರಿಗೋಸ್ಕರ ಮಾಡಿರತಕ್ಕಂಥದ್ದು. ಎಂ ಫಾರ್ ಮಾನವ್, ಇಲ್ಲೇ ಇದೆ ಮಾನವ್. ಮಾರಲ್ ಅಂಡ್ ಎಥಿಕಲ್ ಸಿಸ್ಟಮ್ಸ್, ಎಂ ಫಾರ್ ಮಾರಲ್ ಅಂಡ್ ಎಥಿಕಲ್ ಸಿಸ್ಟಮ್ಸ್. ಎ ಫಾರ್ ಅಕೌಂಟಬಲ್ ಗವರ್ನೆನ್ಸ್. ಎನ್ ಫಾರ್ ನ್ಯಾಷನಲ್ ಸಾವರಾನಿಟಿ. ಎ ಫಾರ್ ಆಕ್ಸೆಸಿಬಲ್ ಅಂಡ್ ಇನ್ಕ್ಲೂಸಿವ್ ಎಐ. ವಿ ಫಾರ್ ವ್ಯಾಲಿಡ್ ಅಂಡ್ ಲೆಜಿಟಿಮೇಟ್ ಸಿಸ್ಟಮ್ಸ್. ಮಾನವ್ ಅಂದ್ರೆ ಎಐನ ನಾವು ಹ್ಯೂಮನ್ ಸೆಂಟ್ರಿಕ್ ಆಗಿ ಯೂಸ್ ಮಾಡ್ಕೋಬೇಕು, ಎಕ್ಸ್ಪ್ಲಾಯ್ಟ್ ಮಾಡಬಾರದು. ಎ ಯೂಸ್ ಮಾಡ್ಕೊಂಡು ಜಾಬ್ ರಿಸಿಷನ್ ಆಗಬಾರದು ಅನ್ನೋದಕ್ಕೆ ಎ ಫುಲ್ ಫಾರ್ಮ್ ಗೊತ್ತಿದ್ರೆ, ಮಾನವ್ ಫುಲ್ ಫಾರ್ಮ್ ಗೊತ್ತಿದ್ರೆ ಸಾಕು. ಕ್ವೆಶ್ಚನ್ ನೋಡ್ತಾ ಇದೆ. ಮಾನವ್ ವಿಷನ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಇಸ್ ರಿಲೇಟೆಡ್ ಟು ವಿಚ್? ಕನ್ನಡದವರೆಗೂ ಗೊತ್ತಾಗುತ್ತೆ ಅಂತ ಅನ್ಕೊಂಡಿ. ಕನ್ನಡದಲ್ಲಿ ಇದೆಯಾ ಕ್ವೆಶ್ಚನ್? ಇಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸ್ಪೇಸ್ ಟೆಕ್ನಾಲಜಿ, ನ್ಯೂಕ್ಲಿಯರ್ ಎನರ್ಜಿ, ಸೈಬರ್ ಕ್ರೈಮ್. ಮಾನವ್ ಅಂದ್ರೆ ಫುಲ್ ಫಾರ್ಮ್ ಯೂಶಲಿ ಕೇಳೋ ಡೌಟ್, ಬಟ್ ಫುಲ್ ಫಾರ್ಮ್ ಗೊತ್ತಿರ್ಲಿ. ಹೇಳಿದ್ದೀನಿ ಮಾನವ್ ಅಂದ್ರೆ, ಇಲ್ಲಿ ಬರ್ಕೊಳ್ಳಿ ಅಂತ ಅನ್ಕೊಳ್ಳಿ. ಮಾರಲ್ ಅಂಡ್ ಎಥಿಕಲ್ ಸಿಸ್ಟಮ್ಸ್, ಅಕೌಂಟಬಲ್ ಗವರ್ನೆನ್ಸ್, ನ್ಯಾಷನಲ್ ಸಾವರಾನಿಟಿ, ಆಕ್ಸೆಸಿಬಲ್ ಅಂಡ್ ಇನ್ಕ್ಲೂಸಿವ್ ಎ, ವ್ಯಾಲಿಡ್ ಅಂಡ್ ಲೆಜಿಟಿಮೇಟ್ ಸಿಸ್ಟಮ್ಸ್. ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ದಟ್ ಇಸ್ ಆಪ್ಷನ್ ಎ ವುಡ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 60ನೇ ಪ್ರಶ್ನೆ, ಇಂಪಾರ್ಟೆಂಟ್. ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಚೀಫ್ ತಾರಿಕ್ ರಹಮಾನ್ ಸೋರ್ನಿನ್ ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಬಾಂಗ್ಲಾದೇಶ್. ಒನ್ ವರ್ಡ್,
ಬರೆದಿಟ್ಕೊಳ್ಳಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಕೇಳುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ, ನಿಮ್ಮ ಗ್ರಾಜುಯೇಟ್ ಎಕ್ಸಾಮ್ಸ್ ಕೇಳಲ್ಲ. ತಾರಿಕ್ ರೆಹಮಾನ್ ಕೇಳಲ್ಲ ಅನ್ನೋ ಹೇಳಕ್ಕಾಗಲ್ಲ, ಕೇಳಬಹುದು, ಜಸ್ಟ್ ಫ್ಯಾಕ್ಟ್ ಗೊತ್ತಿರಲಿ. ತಾರಿಕ್ ರೆಹಮಾನ್ ರೀಸೆಂಟ್ಲಿ sworn in as the Prime Minister of Bangladesh, belongs to which political party? Awami League, Bangladesh Nationalist Party, Jatiya Party, Jamaat e Islami. So ಸರಿಯಾದ ಉತ್ತರ BNP, that is Bangladesh Nationalist Party. ನೆಕ್ಸ್ಟ್, ಸೊ ಇಷ್ಟು ಅನದರ್ 20 ಕ್ವೆಶನ್ಸ್. ನಾಳೆನೆ ಇನ್ನೊಂದು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಐ ಹೋಪ್ ಯು ಹ್ಯಾವ್ ಲೈಕ್ ದಿ ಸೆಷನ್. ಇಷ್ಟ ಆಯ್ತು, ಕ್ವೆಶನ್ಸ್ ಎಲ್ಲ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಯು ಕ್ಯಾನ್ ಕಮೆಂಟ್ ಯುವರ್ ಒಪಿನಿಯನ್ಸ್. ಥ್ಯಾಂಕ್ ಯು. ದಟ್ಸ್ ವಾಟ್ ಅವರ್ ಮೋಟಿವೇಶನ್ ಇಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ಮೀಟ್ ಆಗೋಣ.